ನನಗೆ ಫುಲ್ಲಿ ಥರ ಡಿಪ್ರೆಷನ್ಗೆ ಹೋಗಿದೆ. ಅಂದರೆ ಟೋಟಲಿ ಹ್ಯಾವ್ ಕಮ್ ಟು ಝೀರೋ. ಅರ್ಥ ಆಗ್ತಿದೆಯಾ? ಖಂಡಿತ. ಎಲ್ಲ ಏನೂ ಇಲ್ಲ ಕೈಯಲ್ಲಿ, ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಬೇಕು ಫ್ರಮ್ ಝೀರೋ. ಈ ಥರ ಸಿಚುವೇಶನ್. 7:50 ಇರ್ಬೋದು. ಸಾಯಿಬಾಬು ಮಂದಿರಕ್ಕೆ ಹೋದರೆ ಮಂಗಳಾರತಿ ಆಗುತ್ತೆ, ಕೂತ್ಕೊಳ್ಳಿ ಅಂತ ಬೈತಾ ಇದ್ದೆ ಬಾಬನಿಗೆ ಮನಸ್ಸಲ್ಲಿ. ಹಿಂಗೆ ಮಾಡಿದೆ ನೀನು ನನಗೆ? ನಾನು ಏನು ತಪ್ಪು ಮಾಡಿದ್ದೀನಿ? ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ನನ್ನ ಈ ಲೆವೆಲ್ಗೆ ಯಾಕೆ ತಂದೆ ನೀನು? ಅಲ್ಲೊಬ್ಬರು ಅರ್ಚಕರ ಥರ ಇದ್ದರು ಅವರು. ನೀವು ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು. ಇಡೀ ದೇವಸ್ಥಾನ ಖಾಲಿ ಆಯಿತು. ಅವರೇ ಎಲ್ಲ ದೇವಸ್ಥಾನದೆಲ್ಲ ಬಾಗಿಲು ಹಾಕ್ಬಿಟ್ಟು ಕೂತ್ಕೊಳ್ಳಿ, ನಾನು ನನ್ನ ಹೆಂಡತಿ ನನ್ನ ಮಗಳು ಕೂತ್ಕೊಂಡು. ಯಾಕ್ರಿ ಅಷ್ಟು ತಲೆ ಕೆಡ್ಸ್ಕೊಂಡಿದ್ದೀರ? ಯಾಕೆ ಇವಾಗ ಏನು ಚಿಂತೆ ಮಾಡಬೇಡಿ, ನಿಮ್ಗೆ ಏನಾಗಿದೆಯೋ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗತ್ತೆ. ನೀವು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ದೀರಲ್ಲ, ತಲೆ ಕೆಡ್ಸ್ಕೊಬೇಡಿ. ಅದೇ ಹೆಸರಲ್ಲೇ ನೀವು ದುಡ್ಡು ಮಾಡ್ತೀರಾ, ಟೆನ್ಷನ್ ಮಾಡ್ಕೋಬೇಡಿ. ಬೆಳಗ್ಗೆ 8 ಗಂಟೆಗೆ ಚಾನಲಿಂದ ಫೋನ್. ನೀವು ಬೊಂಬಾಟ್ ಭೋಜನ ಮಾಡ್ತೀರಾ? ಮತ್ತೆ ಹಿಂದಿನ ದಿವಸ ಸಾಯಂಕಾಲ ಹೇಳಿದಾರೋ ಅವ್ರು ನನಗೆ, ಅದೇ ಹೆಸರಲ್ಲೇ ಇಷ್ಟ ಆಯ್ತಾ, ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾರಿಗೆ? ಸಾಯಿಬಾಬಾ ದೇವಸ್ಥಾನದಲ್ಲಿ. ಮತ್ತೆ ನಾನು ನನ್ನ ಹೆಂಡತಿ ನನ್ನ ಮಗಳು ಅಲ್ಲಿಗೆ ಹೋದ್ವಿ. ನೀನು ನಂಬಲ್ಲ, ನಾನು ಹೇಳಿದ್ರೆ ಇಲ್ಲ ಅವರಲ್ಲಿ, ಅವ್ರಿಲ್ಲ. ಯಾರಂತೆ? ನಾನು ಅವರು ಇದ್ರಲ್ಲ, ಅವ್ರು ಯಾರು ಅಂತಾರವರು. ಯೋ ಭಗವಂತ, ನಿನ್ನೆ ಇದ್ರಲ್ರಿ ಬಾಗ್ಲೆಲ್ಲ ಬಾಗ್ಲೆಲ್ಲ ಹಾಕಿದ್ರಲ್ಲಪ್ಪ, ನಿನ್ನೆ ನಾವು ಮಾತಾಡಿದ್ವಲ್ಲ. ಯಾರು ಸರ್? ನಿನ್ನೆನಾ? ಆ ದೇವಸ್ಥಾನದವ್ರ? ಅಲ್ಲಪ್ಪ, ಅರ್ಚಕರ ಥರ ಇದ್ರಲ್ಲ. ಅರ್ಚಕರು ಇಲ್ಲೇ ಇದ್ರಲ್ಲ ಸರ್, ಇವರೇ ಅಲ್ವಾ ಇದ್ದಿದ್ದು? ಇವ್ರು ಬೇರೆ? ಇಲ್ಲ, ಇವರಲ್ಲ, ಅವ್ರು ಬೇರೆ. ಹೆಂಗೆ ಸಾಧ್ಯ ಇದು? ಯಾವ ಇಸ್ವಿ ಅಂದ್ರೆ ನೀವು? 2019. ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. CC ಕ್ಯಾಮ್ರಾ ಆ ಥರದ್ದೇನು ಇರಲಿಲ್ಲ ಅಲ್ಲಿ? ಆ ಥರದ್ದು ವಿಚಾರಿಸಕ್ಕೆ ನಾವೆಲ್ಲ ಏನು ವಿಚಾರಿಸ್ತೀವಿ? ಓಕೆ, ಅವೆಲ್ಲ ತಲೆಗೆ ಬರಲ್ಲ. ಆ ಸತ್ಯಾಸತ್ಯತೆಗಳನ್ನ ನಾನು ಯಾಕೆ ಹುಡ್ಕೊಂಡು ಹೋಗ್ಲಿ? ಲೈಫಲ್ಲಿ ನಡೆದಿ ನನಗೇನು ಗಾಬರಿ ಆಯ್ತು ಅಷ್ಟು ಹೇಳ್ತಾ ಇದ್ದೀನಿ ನಾನು ನಿನಗೆ. ಓಕೆ, ಮೈ ಗಾಡ್, ನೀನು ನಂಬಲ್ಲ. ಈಗಲೂ ರೆಗ್ಯುಲರ್ ಆಗ ಆ ಮಂದಿರಕ್ಕೆ ಹೋಗ್ತೀನಿ. ಇವತ್ತಿನ ತನಕ ಆ ಮನುಷ್ಯನ ನೋಡಿಲ್ಲ ನಾನು. ಯಾವ ಸಾಯಿ ಮಂದಿರ ಇದು? ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ವಾಗ್ದೇವಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾದ ಸಂಚಿಕೆಗೆ ನಾವು ಮುಂದಾಗೋಣ. ಥಂಬ್ನೇಲ್ ನೋಡಿರೋರಿಗೆಲ್ಲ ಆಲ್ರೆಡಿ ಗೊತ್ತೇ ಇದೆ ಇವತ್ತಿನ ಗೆಸ್ಟ್ ಯಾರು ಅಂತ. ಆದರೂ ಸಹ ನಾನು ಅವ್ರನ್ನ ಬರಮಾಡ್ಕೊಳ್ಳೋದು, ಇನ್ವೈಟ್ ಮಾಡೋದು ನನ್ನ ಕರ್ತವ್ಯ ಕೂಡ ಆಗುತ್ತೆ. ನೋಡಿ, ನಾವು ಹಬ್ಬಗಳಲ್ಲಿ ನಮ್ಗೆ ಸ್ಟಾರ್ಟ್ ಆಗೋದು ಯುಗಾದಿ ಹಬ್ಬ ಅಂತ ಅಲ್ವಾ? ಬೇವು ಬೆಲ್ಲ ಏನು ರೆಪ್ರೆಸೆಂಟ್ ಮಾಡುತ್ತೆ? ಸಿಹಿ ಮತ್ತು ಕಹಿ. ಎಲ್ಲರ ಜೀವನದಲ್ಲೂ ಇದು ಇರಲೇಬೇಕು, ಅದು ಇಲ್ಲದೆ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಸಿಹಿ ಕಹಿ ಅಂದ ತಕ್ಷಣ ನೆನಪಾಗೋದೇ ಹೇಗೆ ಬೇವು ಬೆಲ್ಲ ಯುಗಾದಿ ಹಬ್ಬನೋ ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಸವಿಯನ್ನು ಅವರ ಒಂದು ನವರಸ ನಟನೆ ಮೂಲಕ ಕೊಟ್ಟಿರ್ತಕ್ಕಂಥ ಅಬ್ಸಲ್ಯೂಟ್ ಟ್ಯಾಲೆಂಟ್ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸಿಹಿ ಕೈ ಚಂದ್ರು ಸರ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಭಾಳ ಖುಷಿ ಆಗ್ತಾ ಇದೆ ನನಗೆ. ನನಗೆ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ನೋಡಿದಾಗಲೆಲ್ಲ ಭಾಳ ಹೆಮ್ಮೆ ಆಗುತ್ತೆ. ಓಕೆ, ಹೆಮ್ಮೆ ಆಗೋದು ಏನಕ್ಕೆ ಅಂದರೆ, ನನಗೆ ಚೆನ್ನಾಗಿ ನೆನಪಿದೆ ಕನಿಷ್ಕಾ ಹೋಟ್ಲಲ್ಲಿ ನೀವು ಬಂದು ಮಿಮಿಕ್ರಿ ಮಾಡಿದ್ದು. ಆಮೇಲೆ ಚಿಕ್ಕ ಹುಡುಗ, ಇಷ್ಟೇಟ್ ಹುಡುಗ ಅವಾಗ ಎಲ್ಲ ಅವ್ರದ್ದು ಮಾಡೋ ಇವ್ರದ್ದು ಮಾಡೋ ಅಂತ ಕೇಳಿದ ತಕ್ಷಣ ಅವ್ರವ್ರದ್ದೆಲ್ಲ ಮಾಡಿಬಿಟ್ಟು ಕೊನೆಗೆ ನಿಂದು ಮಾಡ್ಲಾ ಅಂದಿದ್ದು ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಇವತ್ತು ಆ ಹುಡುಗ ಇಷ್ಟು ಬೆಳೆದು ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಕಿರುತೆರೆಯಲ್ಲಾಗ್ಬೋದು ಇಷ್ಟು ದೊಡ್ಡ ಹೆಸರು ಮಾಡಿರೋದು ನಮಗೆಲ್ಲ ಭಾಳ ಹೆಮ್ಮೆ ಕೊಡ್ತಕ್ಕಂಥ ವಿಚಾರ. ಸೊ ನನ್ನನ್ನು ಕರೆದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಖಂಡಿತ ಖಂಡಿತ, ಅಬ್ಸಲ್ಯೂಟ್ಲಿ. ಅದನ್ನು ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ನಾವು ಇಬ್ಬರೂ ಒಂದೇ ಫ್ರೇಮಲ್ಲಿ ನೋಡ್ತಾರಲ್ಲ, ಅನ್ಕೊತಾ ಇರ್ತಾರೆ
ಏನು ಆನಂದ್ ಸ್ಲೋ ಮೋಷನಲ್ಲೋ ಡ್ಯಾಡಿ ಅನ್ನಿಲ್ಲ ಅಂತ. ಡ್ಯಾಡಿ ಅಂತ ಅವ್ರ ಹತ್ರ ಹೋಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಅಂತ. ಇದು ಪಾಡ್ಕಾಸ್ಟ್ ಆಗಿರೋದ್ರಿಂದ ನಾನು ಡ್ಯಾಡಿ ಅಂತ ಹೋಗೋಕ್ಕಾಗಲ್ಲ. ಜೊತೆಗೆ ಈಗ ಡ್ಯಾಡಿ ಅಂತ ಕರಿತಾ ಇದ್ದವನಿಗೆ ದಾಡಿ ಬೇರೆ ಬೆಳೆದಾಗಿದೆ. ಸೊ ಟೈಮ್ ಫ್ಲೈಸ್. ಟೈಮ್ ರಿಯಲಿ ಫ್ಲೈಸ್. ಹಾಂ, ಟೈಮ್ ರಿಯಲಿ ಫ್ಲೈಸ್. ಹಿಂಗೆ ನನಗೆ ಈಗ ಕೂತಿರ್ಬೇಕಾದ್ರೆ ನನಗೆಲ್ಲ ಹಳೇದೆಲ್ಲ ನೆನಪು ಆಗ್ತಾ 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 ಅಬ್ಸಲ್ಯೂಟ್ಲಿ. ನಾನು ಏನು ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಇವನು ಅಂತ ಅನ್ಸತ್ತೆ. ಅಂದರೆ ನನಗೆ ವಯಸ್ಸಾಗಿದೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಇಲ್ಲ, ನಾನು ಅದನ್ನೇ ಹೇಳಕ್ಕೆ ಬಂದೆ ಆ್ಯಕ್ಚುಲಿ. ನೋಡಿ, ಯಾರೆಲ್ಲರನ್ನೂ ನಗಿಸ್ತಾ ಇರ್ತಾರೋ, ನಗ್ತಾ ಇರ್ತಾನೋ, ಅವನಲ್ಲೊಂದು ಸಂತೋಷ ಇರುತ್ತೋ, ಆಲ್ವೇಸ್ ಲುಕ್ ಯಂಗ್ ಅಟ್ ಹಾರ್ಟ್. ಈಗ ನೀವು ವಾಟ್ ಎವರ್ ಯುವರ್ ಏಜ್ ನೀವು ಅನ್ಸಲ್ಲ, ವಾಟ್ ಎವರ್ ಮೈ ಏಜ್ ನಾನು ಅನ್ಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಚಿಕ್ಕ ವಯಸ್ಸಿನ ನನ್ನ ಆ ಸಿನಿಮಾಗಳು ನೋಡಿದಾಗ ಏನಪ್ಪ ಹುಡುಗ ಇಷ್ಟು ದೊಡ್ಡವನಾಗ್ಬಿಟ್ಟು ಅಂತಾರೆ. ಬಟ್ ಲೈಕ್ ವಿ ಸೆಡ್, ಟೈಮ್ ಫ್ಲೈಸ್. ಟೈಮ್ ರಿಯಲಿ ಫ್ಲೈಸ್. ಏನು ಹಿಂಗೆ ಬಂದಿದ್ದೀವಿ ಅಂತಲೇ ಅರ್ಥ ಆಗ್ತಿಲ್ಲ ಅಂಕಲ್. ಅದಕ್ಕೆ ದೊಡ್ಡವ್ರು ಹೇಳಿದ್ದು ಕಾಲಾಯ ತಸ್ಮೈ ನಮಃ ಅಂತ. ಕಾಲ ಆಯ್ತು. ಸಮಯ ಯಾರಿಗೂ ಕಾಯಲ್ಲ. ಇಲ್ಲ, ನನಗೆ ಹೋಗ್ತಾ ಇರತ್ತೆ. ಆ ಥರ ಅಂತ ಬಂದಾಗ ನಮ್ಮ ತಂದೆ ನೀವು ಕಳೀತಾ ಇದ್ದಂಥ ಸಮಯ, ನಮ್ಮ ತಂದೆ ಇರೋವಂಥ ಒಡನಾಟ, ಮತ್ತು ನೀವೆಲ್ಲ ಶೂಟಿಂಗಲ್ಲಿ ನಾನು ನೋಡಿ, ಇವರೆಲ್ಲ ನಮಗೆ ತಿದ್ದಿ ಹೇಳ್ಕೊಟ್ಟು ಮಾಡಿ ಆ ಸೆಟ್ಟಲ್ಲಿ ಒಂದು ಕೋಆಪ್ರೇಷನ್, ಆ ಪ್ರೀತಿ, ಆ ತೊಡೆ ಮೇಲೆ ಕೂತ್ಕೊಂಡು ಹೇಳಿರೋ ಡೈಲಾಗ್ಗಳು ಕಂಡ್ರಿ ಇವತ್ತು ಸೂಪರ್ ಹಿಟ್ ಆಗಿರೋದು. ಸೊ ಹಾಗಾಗಿ ಇವರೆಲ್ಲರೂ ನನ್ನ ಪಾಲಿಗೆ ಏನಂತ ಹೇಳಲಿ, ಏನೋ ದೊಡ್ಡ ಬಿಲ್ಡಿಂಗು ಅಂತ ಅನ್ನೋದಾದರೆ ಅದೆಲ್ಲದಕ್ಕೂ ಒಂದೊಂದು ಪಿಲ್ಲರ್ಗಳು, ಫೌಂಡೇಶನ್ನು, ಸಿಮೆಂಟ್ ಎಲ್ಲ ಸ್ಟ್ರಾಂಗ್ ಆಗಿ ಅಷ್ಟು ನನಗೆ ಸ್ಪೇಸ್ ಕೊಟ್ಟು ಸ್ಕ್ರೀನ್ ಮೇಲೆ ಎಲ್ಲ ಬೆಳೆಸಿದಿರ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಒಂದ್ಸತಿ ಹೀಗೆ ಮಾತಾಡ್ಬೇಕಾದ್ರೆ ಒಂದೆರಡು ಅದ್ಭುತವಾದ ನಿಮ್ಮ ವಿಷಯಗಳು ಹೇಳಿದ್ರಿ ನನಗೆ. ನಾನು ಶಾಕ್ ಆಗ್ಬಿಟ್ಟೆ ಅದನ್ನ ಕೇಳಿ. ಈ ಪಾರ್ಟನ್ನ ಯಾರು ಸಿ ಕೈ ಚಂದ್ರು ಸರಲ್ಲಿ ನೋಡೇ ಇಲ್ವಲ್ಲ ಇದನ್ನು. ಎಲ್ಲರೂ ಅವ್ರನ್ನ ಬರೀ ಒಂದು ಕಮಿಡಿಯನ್ನಾಗಿ ನೋಡ್ತಾರೆ, ಅಥವಾ ಒಂದು ಕುಕ್ಕರಿ ಶೋ ಅಲ್ಲಿ ನೋಡಿದ್ದಾರೆ, ಪ್ರೊಡ್ಯೂಸರಾಗಿ ಗೊತ್ತು, ಬೇರೆ ಫಂಟಾಬ್ಲಸ್ ಆರ್ಟಿಸ್ಟ್ ಅದು ಗೊತ್ತಿದೆ. ಬಟ್ ಇಂಥ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಒಳಗಡೆ ಇದೆ, ಮತ್ತು ಜೀವನದ ಈ ಒಂದು 2-3 ಹಂತಗಳನ್ನು, ಭಯ ಬೀಳುವಂಥ ಹಂತಗಳನ್ನು ಬೇರೆಯವರೆಲ್ಲ ಎಷ್ಟೊಂದು ಜನ ಆದರೆ ಹಾಕೊಂಡೇ ಬಿಡ್ತಾರೆ ಅಷ್ಟೇ. ಅಂಥ ಹಂತಗಳನ್ನೆಲ್ಲ ದಾಟಿರೋವಂಥ ನಿಮ್ಮ ಆ ಒಂದು 2-3 ಸ್ಟೋರಿ ನನಗೆ ತುಂಬಾ ಇನ್ಸ್ಪೈರ್ ಆಯಿತು. ಅದನ್ನು ಹೇಳೋಣ ಅಂತಲೇ ನಾನು ನಿಮ್ಮನ್ನು ತುಂಬ ದಿವಸ ಕರೀತಾ ಇದ್ದು. ಸೊ ಹೇಳಿ ಅಂಕಲ್ ಪ್ಲೀಸ್, ಯು ಟೆಲ್. ಏನು ಹೇಳೋದು ಅಂದರೆ, ತಿರುವುಗಳು ಕಂಡಂತ ಐ ಟೆಲ್ ಯು, ಆರ್ಟಿಸ್ಟ್ ಲೈಫ್ ಇದೆಯಲ್ಲ, ಇದು ಯಾವಾಗ್ಲೂ ನನ್ನ ಹೆಸರಿದ್ದಂಗೆ ಸಿಹಿ ಕಹಿ. ನಂಗೆ ಯಾರೋ ಕೇಳಿದ್ರು ಸಿಹಿ ಕಹಿ ಅಂತ ಯಾಕೆ ಇಟ್ಕೊಂಡ್ರಿ ಅಂತ. ನನ್ನ ಜನ ಕರೆದಿದ್ದು ಸಿಹಿ ಕಹಿ ಚಂದ್ರು ಅಂತ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ ನಾನು. ಯಾಕೆಂದರೆ ಅದು ಬದುಕಿನ ಸಂಕೇತ ಅಲ್ವಾ. ಯಾರು ನಂಗೆ ಇವತ್ತಿಗೂ ಹೌ ಇಸ್ ಯುವರ್ ಲೈಫ್ ಅಂತ ಕೇಳಿದ್ರೆ ಲೈಕ್ ಮಹಾಲಕ್ಷ್ಮಿ ಲೇಔಟ್ ಅಂತೀನಿ. ಮಹಾಲಕ್ಷ್ಮಿ ಲೇಔಟ್ ಯಾಕೆ? ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ವಾ. ನಮ್ಗೆ ಡೌನು ನೋಡಿದ್ದೀವಿ, ಅಪ್ಪು ನೋಡಿದ್ದೀವಿ, ಎರಡೂ ನೋಡಿದ್ದೀವಿ. ಅದು ನಡೀತಾ ಇರುತ್ತೆ. ಸೊ ನಾವು ಅದ್ರ ಜೊತೆ ಬದುಕೋದಕ್ಕೆ ಇದು ಮಾಡ್ತೀವಿ. ಸೊ ಡೌನ್ಗಳಿದ್ದಾಗ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅನ್ನೋದೇ ಭಾಳ ಇಂಪಾರ್ಟೆಂಟ್. ಎಸ್. ಆವಾಗ ನಮ್ಮ ಮೇಲೆ ನಮಗಿರುವ ನಂಬಿಕೆ, ಮತ್ತು ನಾವು ಯಾವುದೋ ಒಂದು ಶಕ್ತಿಯನ್ನು ನಂಬಿರ್ತೀವಲ್ಲ, ಆ ಶಕ್ತಿಯ ಮೇಲೆ ಇರುವ ನಂಬಿಕೆ, ಇದೆರಡು ತುಂಬ ಕೌಂಟ್ ಆಗುತ್ತೆ. ಎಸ್. ಕೆಲವರು ಅದನ್ನು ದೇವರು ಅಂತಾರೆ, ಕೆಲವರು ಯೂನಿವರ್ಸ್ ಅಂತಾರೆ, ಕೆಲವರು ನೇಚರ್ ಅಂತಾರೆ. ಏನಾರು ಹೇಳಿ ಅದ್ರ ಯಾವುದೋ ಒಂದು ಇದೆ. ಐ ಡೆಫಿನೆಟ್ಲಿ ಬಿಲೀವ್ ಇನ್ ದ್ಯಾಟ್. ಸೂಪರ್. ಸೊ ನಾನು ರಾಜಾಜಿನಗರ ESI ಹಾಸ್ಪಿಟ್ಲ್ ಎದುರುಗಡೆ ಒಂದು ಮನೆ ಮಾಡ್ಕೊಂಡಿದ್ದೆ. ಅಲ್ಲಿ ನಾನು, ಆಮೇಲೆ ಪ್ರಕಾಶ್ ರೈ ನನ್ನ ಜೊತೆ ಇದ್ದ, ಆಮೇಲೆ ಶ್ರೀನಿವಾಸ್ ಅಂತ ನನ್ನ ಸ್ನೇಹಿತ, ಗ್ರಾಫ್ ಅಂತ ಕರಿತೀವಿ ಅವನಿಗೆ, ಗ್ರಾಫು. ನಾವು 3 ಜನ ಆ ಮನೇಲಿದ್ವಿ. ಅರ್ನಿಂಗ್ ಮೆಂಬರ್ ನಾನು ಒಬ್ಬನೇ ನಮ್ಮ 3 ಜನರಲ್ಲಿ. ಅವರಿಬ್ಬರಿಗೂ ಕೆಲಸ ಇಲ್ಲ, ದುಡ್ಡಿಲ್ಲ. ನನಗೂ ಏನು ಓಹೋ ಅನ್ನೋ ಕೆಲಸ ಇಲ್ಲ. ಅವಾಗಲೋ ಒಂದು ಶೂಟಿಂಗಿಗೆ ಕರೆಯೋರು, ಆ ಶೂಟಿಂಗಲ್ಲಿ ದುಡ್ಡು ಏನಾದ್ರು ಸಿಕ್ಕಿದ್ರೆ ದುಡ್ಡು, ಇಲ್ಲದ್ರೂ ಇಲ್ಲ. ಸರ್ವೈವ್ ಆಗ್ಬೇಕು. ನಾವು ಸರ್ವೈವ್ ಆಗ್ಬೇಕಾದ್ರೆ ಏನಾದ್ರು ಮಾಡಬೇಕು. ಸೊ ನಾನು ಏನೇನೋ ಮಾಡುವೆ. ಉದಾಹರಣೆಗೆ ಇವಾಗ ದೂರದರ್ಶನಲ್ಲಿ ಸೀರಿಯಲ್ಗಳಿಗೆ ಅಪ್ರೂವಲ್ ಕೊಡೋರಲ್ವಾ, ಫೈಲ್ ಸಬ್ಮಿಟ್ ಮಾಡಬೇಕಲ್ಲ. ಸೊ ಅದು ಒಂದು ಪ್ರೋಸೆಸ್ ಇದೆ, ಈ ಥರ ಸಬ್ಮಿಟ್ ಮಾಡಬೇಕು ಅಂತ. ಅದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಓಕೆ. ಸೊ ನಾನು ಯಾರು ಮಾಡಬೇಕು ಅಂತಿದ್ರೆ ಅವ್ರ ಹತ್ರ ಸಬ್ಜೆಕ್ಟ್ ಇಸ್ಕೊಂಡು ಆ ಸಬ್ಜೆಕ್ಟ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು
ಅನ್ನೋದನ್ನು ನಾನು ರೆಡಿ ಮಾಡಿ ಎಷ್ಟು ಎಪಿಸೋಡ್ ಡಿವೈಡ್ ಮಾಡಬೇಕು ಆ ಕಥೆನ, ಆ ಎಪಿಸೋಡಿನ ಸಿನಾಪ್ಸಿಸ್ ಹೆಂಗೆ ಬರೀಬೇಕು, ಕನ್ನಡದಲ್ಲಿ ಹೆಂಗೆ ಬರೀಬೇಕು, ಇಂಗ್ಲೀಷಲ್ಲಿ ಹೆಂಗೆ ಬರೀಬೇಕು, ಅದನ್ನು ನಾವೇ ಟೈಪ್ ಮಾಡಿ ಲೇಔಟ್ ಎಲ್ಲ ಮಾಡಿ ಅದೆಲ್ಲ ಮಾಡಿ ಅದನ್ನು ಫೈಲ್ ಬೈಂಡಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಿದ್ದೆ. ಅವ್ರು ತೊಗೊಂಡೋಗಿ ಹಂಗೆ ಸಬ್ಮಿಟ್ ಮಾಡ್ತಿದ್ರು. ಅದು ನೋಡೋಕ್ಕೆ ಚೆನ್ನಾಗಿರೋದು, ನೋಡಿದ ತಕ್ಷಣ ಇಂಪ್ರೆಸ್ ಆಗೋದು, ಓದೋರು ಕತೆ ಚೆನ್ನಾಗಿದ್ರೆ ಅಪ್ರೂವ್ ಮಾಡೋರು, ಸಿಂಪಲ್. ಬಟ್ ಅದು ಸ್ಕ್ರಿಪ್ಟ್ ಕೊಟ್ಟಾಗ ಇದನ್ನು ಓದಬೇಕು ಅನ್ನಿಸ್ಬೇಕಲ್ಲ, ಹೌದೌದು, ಅದು ಆ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಸೊ ನಾನು ಅದನ್ನು ಮಾಡುವೆ. ಸೊ ಯಾರು ಪ್ರೊಡ್ಯೂಸರ್ ಬಂದರೆ ಅವ್ರಿಗೆ ಒಂದು 500 ರೂಪಾಯಿ ಚಾರ್ಜ್ ಮಾಡೋದು. ಆಮೇಲೆ ಟೈಪಿಂಗ್ ಫೀಸ್ ಚಾರ್ಜ್ ಮಾಡಿ $1,000 ರೂಪಾಯಿ ಬರೋದು ಖರ್ಚು ಅವ್ರಿಗೆ ಒಂದು ಫೈಲ್ ರೆಡಿ ಮಾಡೋಕ್ಕೆ. ನಮ್ಮ ಜೀವನ ನಡೀತಿದ್ದ ಆ 500 ರೂಪಾಯಿನಲ್ಲಿ. ಇಲ್ಲ ನಮ್ಮ ಏರಿಯಾ ಹುಡುಗರಿಗೆಲ್ಲ ನಮ್ಮಲ್ಲಿ ಬಂದು ಕುಡಿಯೋಕ್ಕೆ ಹೇಳವೆ, ಅವರೆಲ್ಲ ಕುಡಿಯೋರು. ನಾನು ಕುಡಿತಾ ಇರಲಿಲ್ಲ. ಅವ್ರು ಹೋದ್ಮೇಲೆ ಆ ಬಾಟ್ಲ್ಗಳನ್ನ ತಗೊಂಡೋಗಿ ಮಾರವೆ. ಅಯ್ಯೋ ಭಗವಂತ, ಪಕ್ಕದಲ್ಲಿ ವೈನ್ ಶಾಪಲ್ಲಿ ಅವನೊಂದು ಬಾಟ್ಲಿಗೆ $1 ಕೊಡೋನು. ಸೊ ಒಂದು 10-15 ಬಾಟ್ಲ್ ತಗೊಂಡೋಗಿ ಮಾರವೆ, 15 ರೂಪಾಯಿ ಬರೋದು. ಅಲ್ಲೇ ಪಕ್ಕದಲ್ಲಿ ಒಂದು ಶೆಟ್ಟಿ ಅಂಗಡಿ ಇತ್ತು. ಶೆಟ್ರೆ ಅಕ್ಕಿ ಬೇಳೆ ಕೊಡಿ ಅಂದ್ಬಿಟ್ಟು 15 ರೂಪಾಯಿ ಕೊಡ್ತಿದ್ದೆ. ಅವರೇನೋ ಒಂದು ಅರ್ಧ ಕೆಜಿ ಅಕ್ಕಿ, ಒಂದು ಅರ್ಧ ಕೆಜಿ ಬೇಳೆ ಏನೋ ಕೊಡೋರು. ತಗೊಂಬಂದು ಅಡುಗೆ ಮಾಡ್ತಿದ್ದೆ. ಅದನ್ನು ನಾನು, ಗ್ರಾಫು, ಪ್ರಕಾಶ್ ರೈ ತಿಂತಿದ್ವಿ. ಹೀಗಿದ್ದಂಥ ಬದುಕು. ಬಟ್ ಏನಂದರೆ ನಮ್ಮನೆ ಒಂದು ಸೆಂಟರ್, ಎಲ್ಲರೂ ಬರೋರು. ಟೆಲಿವಿಷನ್ನಿನ ಘಟಾನುಘಟಿಗಳು ಅಂತ ಆ ಕಾಲದಲ್ಲಿ ಯಾರಿದ್ದರೂ ಅವರೆಲ್ಲ ಬರೋರು. ಯಾಕಂದರೆ ಅವ್ರಿಗೇನೋ ಒಂದು ಸ್ಕ್ರಿಪ್ಟ್ ಮಾಡಬೇಕಾಗಿತ್ತು, ಇನ್ನೇನೋ ಮಾಡೋಕ್ಕೆ ಏನಕ್ಕೋ ಬರೋರು. ಸೊ ಮನೇಲಿ ಗಿಜಿ ಜನ, ಅನ್ನ ಇಲ್ಲ. ನಮ್ಮ ಪರಿಸ್ಥಿತಿ ಅರ್ಥ ಆಗ್ತಿದೆಯಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬಳು ಆರ್ಟಿಸ್ಟ್, ಅವಳಿಗೆ ಕಾರ್ಡ್ಸ್ ಆಡಬೇಕು ಅಂತ ಇಷ್ಟ. ಅವಳು ನಮ್ಮ ಮನೆಗೆ ಬರೋಳು. ನಾವೆಲ್ಲ ಹುಡುಗರು ಒಂದು 5-6 ಜನ ಇರ್ತಿದ್ವಿ. ಬರ್ತಾಳೆ ಅಂದರೆ ನಮ್ಗೇನು ಖುಷಿ ಅಂದರೆ, ಒಂದು ಕಾರ್ಡ್ಸ್ ಆಡ್ತಾಳೆ, ದುಡ್ಡು ಸೋಲ್ತಾಳೆ. ಸೊ ನಾವು ಒಂದಷ್ಟು ದುಡ್ಡು ಮಾಡ್ಕೊ ಯಾವಾಗಲೂ ಆಯಿತಾ. ನೆಕ್ಸ್ಟ್ ಅವಳು ಬರ್ತಾಳೆ, ಬಂದಾಗ ಏನೋ ಊಟ ಮಾಡಿದ್ರೇನೋ ಅಂತಾಳೆ. ನಾವು ಊಟ ಮಾಡಿರಲ್ಲ, ಇಲ್ಲ ಅಂತೀವಿ. ಪಕ್ಕದ ಹೋಟ್ಲಿಂದ ದೋಸೆ ತರಿಸ್ಕೊಡ್ತಾಳೆ ಅವಳು ಎಲ್ರಿಗೂ. ಅರ್ಥ ಆಗ್ತಿದ್ಯಾ? ಸೊ ಅವು ಎಷ್ಟೋ ವರ್ಷ ಅವಳು ಅನ್ನದಾತೆ ನನಗೆ. ಎಷ್ಟೋ ವರ್ಷ, ನಾನು ಎಷ್ಟೋ ತಿಂಗಳು ಅವಳು ಆವಾಗ ಬಂದು ನಮಗೆಲ್ಲ ಊಟ ಕೊಡಿಸೋಳು. ಈ ಥರ ಪರಿಸ್ಥಿತಿಯಲ್ಲಿ ಇದ್ದವ್ರು ನಾವು. ಇದೇನು ನಾನು ಇಷ್ಟೆಲ್ಲ ಮಾಡ್ತೀವಿ, ನಮಗೇನು ಆಗ್ತಾನೇ ಇಲ್ವಲ್ಲ, ಏನು ವರ್ಕ್ ಆಗ್ತಾ ಇಲ್ವಲ್ಲ ಅಂತ ಒಂದು ಚಿಂತೆ ಇರುತ್ತೆ. ಒಳ್ಳೆ ಮಜಾ. ಏನು ಎಲ್ಲ ಇದೆ. ನನಗೆ ನಾಲೆಡ್ಜ್ ಇದೆ, ಆಯಿತಾ. ಪ್ರಕಾಶ್ ರೈಗೇನು ಕಡಿಮೆ ನಾಲೆಡ್ಜಾ? ಅವನು ಚೆನ್ನಾಗಿ ಓದಿರೋನು, ನಾನು ಚೆನ್ನಾಗಿ ಓದಿರೋನು, ಗ್ರಾಫ್ ತುಂಬ ಚೆನ್ನಾಗಿ ಓದಿರೋನು. ನಾವು ಹಿಂಗಂದರೆ ಒಂದು 5 ಕತೆ ಹೇಳೋ ಅಷ್ಟು ಕೆಪಾಸಿಟಿ ಇರುವಂಥ ಜನರು ನಾವು. ಅರ್ಥ ಆಗ್ತಿದ್ಯಾ? ಅಷ್ಟು ಚೆನ್ನಾಗಿ. ಆ್ಯಂಡ್ ಇಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ವಿ. ಅವ್ನು ಗ್ರಾಫ್ ಡೈರೆಕ್ಟ್ರು ಚೆನ್ನಾಗಿ ವಿಜುವಲೈಸ್ ಮಾಡೋ ಒಂದು ಸೀನ್ನ. ಇಷ್ಟೆಲ್ಲ ಇದೆ ನಮ್ಮ 3 ಜನಕ್ಕೆ. ಕೆಲಸವೇ ಇಲ್ಲ, ದುಡ್ಡಿಲ್ಲ, ಏನು ಬರ್ಬಾದ್ ಲೈಫ್ ನಮ್ಮದು. ಆಮೇಲೆ ನಮಗೆ ನಮ್ಮದೇ ಆದಂಥ ಒಂದು ಈಗೋ ಬೇರೆ ಇರ್ತಿತ್ತು. ನಮಗೆ ಏನೋ ಒಂಥರ ಯಾರನ್ನೋ ಒಂದು 10 ರೂಪಾಯಿ ಸಾಲ ಕೊಡೋ ಅಂತ ಕೇಳೋ ಬುದ್ಧಿ ಇಲ್ಲ ನಮಗೆ. ಅದು ರೆಸ್ಪೆಕ್ಟ್. ಓಕೆ, ವಾಟ್ ಎವರ್ ಯು ಕಾಲ್. ಭಾಳ ಬ್ಯೂಟಿಫುಲ್ ಕತೆ ಹೇಳ್ತೀನಿ. ಒಂದ್ಸಲ ಏನಾಗಿದೆ, ನಾನು ಯಾವುದೋ ಶೂಟಿಂಗಿಗೆ ಚಿಕ್ಕಮಗಳೂರು ಹೊರಟಿದ್ದೀನಿ. ಮನೇಲಿ ನನ್ನ ಗ್ರಾಫು, ಪ್ರಕಾಶ್ ರೈ ಇಬ್ಬರೇ ಇದ್ದಾರೆ. ನಮ್ಮಪ್ಪ ಅಮ್ಮ ದಾವಣಗೆರೆಲಿದ್ದರು. ನಮ್ಮಪ್ಪ ಯಾವುದೋ ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ, ನಾನಿಲ್ಲ. ಇವರು ಅಂಕಲ್ ಬಂದರು ಅಂದ್ಬಿಟ್ಟು ಫುಲ್ ಗಾಬರಿ ಆಗ್ಬಿಟ್ಟು, ದುಡ್ಡಿಲ್ಲ. ಅವ್ರು ಬಂದರೆ ಊಟಕ್ಕೆ ಅರೇಂಜ್ ಮಾಡೋಕ್ಕಲ್ಲ. ಫುಲ್ ಟೆನ್ಷನ್ ಆಗ್ಬಿಟ್ಟು ತಲೆ ಎಲ್ಲ ಕೆಟ್ಟೋಗಿ ಅವ್ರಿಗೆ. ಆಮೇಲೆ ಏನೋ ಮಾಡಿ ಪಕ್ಕದ ಹೋಟ್ಲಲ್ಲಿ, ದಯವಿಟ್ಟು ಚಂದ್ರು ಬಂದಮೇಲೆ ಕಾಸು ಕೊಡ್ತೀವಿ, ಈ ಥರ ಅವ್ರ ತಂದೆ ಬಂದುಬಿಟ್ಟಿದ್ದಾರೆ, ಊಟ ಕಳಿಸ್ಕೊಡಿ ಅಂತೆಲ್ಲ ಏನೋ ರಿಕ್ವೆಸ್ಟ್ ಮಾಡಿ ಏನೋ ಮಾಡಿ ನಮ್ಮ ಅಪ್ಪನಿಗೆ ಊಟ ಗಿಡ ಎಲ್ಲ ಹಾಕ್ಸಿದ್ದಾರೆ. ಆಮೇಲೆ ನಮ್ಮಪ್ಪ ಅವ್ರದ್ದೇನೋ ಕೆಲಸ ಮುಗಿಸ್ಕೊಂಡು ವಾಪಸ್ಸು ದಾವಣಗೆರೆಗೆ ಬಸ್ ಸ್ಟ್ಯಾಂಡ್ಗೆ ಇವರೇ ಕರ್ಕೊಂಡೋಗಿ ಬಿಟ್ಟಿದ್ದಾರೆ, ಬನ್ನಿ ಅಂಕಲ್ ಹೋಗೋಣ ಅಂತ. ಸರಿ, ಜೊತೆಗೆ ಬಂದಿದ್ದಾರೆ ಟಾಟಾ ಬಾಯ್ ಬಾಯ್ ಹೇಳೋಕ್ಕೆ. ನಮ್ಮಪ್ಪ ದಾರಿ ಉದ್ದಕ್ಕೂ ಅವರಿಬ್ಬರಿಗೂ ಸಖತ್ತಾಗಿ ಕೊಡ್ದವ್ರು ಇಡೀ ದಿನ. ಬದುಕಂದ್ರೇನು, ಹೆಂಗೆ ಬದುಕಬೇಕು ದಿನ ನೋಡ್ತಾರೆ, ಲೈಫ್ ಲೆಸನ್ ನಮ್ಮಪ್ಪ. ಸರಿ, ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಬಸ್ ಹತ್ಸಿ ಕೂಡಿಸಿದ್ದಾರೆ. ಕಿಟಕಿ ಹತ್ರ ನಮ್ಮಪ್ಪ ಕೂತ್ಕೊಂಡು, ಹೊರಗಡೆ ಇವರಿಬ್ಬರು ನಿಂತ್ಕೊಂಡು, ಚಂದ್ರು ಬಂದರೆ ಹೇಳ್ತೀವಿ ಅಂಕಲ್, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ನಮ್ಮಪ್ಪ 100 ರೂಪಾಯಿ ತೆಗೆದು ಕೊಟ್ಟಿದ್ದಾರೆ.
ಓ ತಗೊಳ್ರೋ ಹೊಡಿತು ಲಾಟ್ರಿ ಇವಾಗ. ಆಟೋದಲ್ಲಿ ವಾಪಸ್ ಹೋಗ್ರೋ ಅಂತೇಳಿ. ಅವಾಗೇನು ಮೆಜೆಸ್ಟಿಕ್ಕಿಂತ ರಾಜಾಜಿನಗರದಲ್ಲಿ ನಮ್ಮ ಮನೆ, 10 ಆಟೋ ಒಂದು 10-15 ರೂಪಾಯಿ ಇರೋದು, ಮಿಕ್ಕಿದ ದುಡ್ಡು ಇರಲಿ ಹುಡುಗರ ಹತ್ರ ಅಂತ 100 ರೂಪಾಯಿ ಕೊಟ್ಟಿದ್ದಾರೆ. ಇವ್ರಿಗೆ ಸ್ವಾಭಿಮಾನ, ಈಗೋ ದುಡ್ಡು ಇಸ್ಕೊಳಕ್ಕೆ, ಅಂಕಲ್ ಇದೆ ಅಂಕಲ್ ನೋ ಪ್ರಾಬ್ಲಮ್, ತಗೊಳ್ರು ಪರವಾಗಿಲ್ಲ ಆಟೋಲ್ಲಿ ಹೋಗ್ರು, ಇಲ್ಲ ಅಂಕಲ್ ನಮ್ಗೆ ಗೊತ್ತಲ್ಲ ನಾವು ಅಂತ ಈ ಥರ ಏನೋ ಜಂಬ ಕಚ್ಕೊಂಡಿದ್ದೀರಿ ಇಬ್ಬರು. ನಮ್ಮಪ್ಪ 3-4 ಸಲ ಹೇಳಿದ್ರು ತಗೊಳ್ರು ಅಂತ. ಅವರು ಇಲ್ಲ ಅಂಕಲ್ ಬೇಡ ಅಂಕಲ್, ದುಡ್ಡು 10 ಪೈಸೆ ಇಲ್ಲ, ವಾಪಸ್ ಮನೆಗೆ ಹೋದ್ರೆ ಊಟಕ್ಕೆ ಕಾಸಿಲ್ಲ, ಆ ಥರ ಪರಿಸ್ಥಿತಿ. ಸ್ವಾಭಿಮಾನ ಇವ್ರಿಗೆ. ಆಟೋಗೆ ಬಸ್ ಹೊಟ್ಬಿಡ್ತು, ತಗೊಳ್ರು ಅಂದೇಳಿ, ಪರವಾಗಿಲ್ಲ ಅಂಕಲ್, ಓಕೆ ಐ ವಿಲ್ ಕೀಪ್ ಇಟ್ ಆಸ್ ಮೈ ಕನ್ಸಲ್ಟೇಷನ್ ಫೀ ಅಂತ ಜಾಬ್ಗೆ ಹಾಕೊಂಡ್ಬಿಡ್ಯಾರ ನಮ್ಮಪ್ಪ. ಇವರು ನಡ್ಕೊಂಬಂದಿಯ ರಾಜಾಜಿನಗರಕ್ಕೆ. ಆದರೆ ನಾ ಹೇಳಿದ್ರು ಆ ಥರ ಸನ್ನಿವೇಶದಲ್ಲಿ ನಾವು ಬದುಕಿದ್ವಿ. ಹೌದೌದೌದು. ಅಂದರೆ ಎಲ್ಲರಿಗೂ ಅದೇ. ನಾನು ಯಾವುದೋ ಸಿನಿಮಾ ಮಾಡಿದ್ದೀನಿ ದುಡ್ಡೇ ಕೊಡಲ್ಲ, 50 ಸಿನಿಮಾ ಕಾಸೇ ಕೊಟ್ಟಿಲ್ಲ ನನಗೆ. ಆ ಥರ ಸಿಚುವೇಶನ್ ನಮ್ಮದು. ಈಗ ಇರ್ಬೇಕಾದ್ರೆ ನಾನು ತಲೆ ಕೆಡ್ಸ್ಕೊಂಬಿಟ್ಟಿದ್ದು, ಏನೇ ಹಿಂಗಾಯ್ತು ಅಂತ. ಅವಾಗ ಕಾರ್ತಿಕ್ ಅಂತ ನನ್ನ ಸ್ನೇಹಿತ ಒಬ್ಬ ಬಂದ. ಅವನು ಬಂದ್ಬಿಟ್ಟು, ಚಂದ್ರು ನೀನು ದೇವರಲ್ಲಿ ನಂಬ್ತೀಯಾ ಅಂದ. ಅಫ್ಕೋರ್ಸ್ ನಂಬ್ತೀನಮ್ಮ, ಐ ಬಿಲೀವ್ ಇನ್ ಗಾಡ್ ಅಂದೆ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲೊಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗ್ಬಿಟ್ಟು ಬಾ, ನಿಂದೆಲ್ಲ ಸಮಸ್ಯೆ ಸಾಲ್ವ್ ಆಗ್ಬಿಡತ್ತೆ ಅಂದ. ನಾನು ಹೌದಾ ಗುರು ಅಂದೆ. ಹೂನಮ್ಮ, ನನಗೆ ಏನೇನೋ ಪ್ರಾಬ್ಲಮ್ ಆಗಿತ್ತು, ಅಲ್ಲಿ ಹೋದೆ, ಅಲ್ಲಿ ಅರ್ಚಕರು ಒಂದು ಪೂಜೆ ಮಾಡಿದ್ರು, ಅವ್ರ ಹೆಸರು ರಾಮಣ್ಣ ಅಂತ, ನೀನು ಹೋಗ್ಬಿಟ್ಟು ಬಾ, ನಿನಗೆ ಒಳ್ಳೇದಾಗತ್ತೆ ಅಂದ. ಅದು ಯಾಕೆ ಅವನಂದ ನನಗೆ ಗೊತ್ತಿಲ್ಲ. ಅವನು 2 ದಿನಕ್ಕೊಂದ್ಸಲಿ ಮನೆಗೆ ಬರ್ತಿದ್ದ ಅವನು. ಯಾವತ್ತೂ ಅದ್ರ ಬಗ್ಗೆ ಮಾತಾಡಿರಲಿಲ್ಲ, ಆದರೆ ಅವತ್ತು ಮಾತಾಡ್ದ. ಓಕೆ. ಸೊ ನನಗೆ ಏನೋ ಇದೆ ಇವನು, ಯಾವತ್ತು ಹೇಳಿದ್ರೆ ಅವನು ಏನು ಹೇಳಿದ್ದಾನೆ ಅಂದರೆ ದೇರ್ ಈಸ್ ಸಮಥಿಂಗ್ ದೇರ್ ವಿಚ್ ಇವನು ನನ್ನ ಬಗ್ಗೆ ಇರೋ ಕನ್ಸರ್ನ್ಗೆ ಹೇಳಿದ್ದಾನೆ, ಅವನಿಗೋಸ್ಕರನಾದರೂ ಹೋಗಬೇಕು ಅಂತ ತೀರ್ಮಾನ ಮಾಡಿ, ನನ್ನ ಹತ್ರ ಒಂದು ಹಳೇ ಲ್ಯಾಂಬ್ರೆಟಾ ಸ್ಕೂಟ್ರ್ ಇತ್ತು. ಅದು ಯಾವಾಗಲೂ ಪೆಟ್ರೋಲ್ ಒಂದು ಲೀಟ್ರ್ ಹಾಕ್ಸ್ಬಿಟ್ರೆ ಎಷ್ಟು ಬೇಕೋ ಅಷ್ಟು ಓಡಿಸ್ಬಿಟ್ಟು ನಿಲ್ಲಿಸ್ಬಿಡ್ತಿದ್ದೆ, ಯಾಕೆಂದರೆ ಪೆಟ್ರೋಲ್ ಕಾಸು ಇರ್ತಾಯಿರಲಿಲ್ಲ. ಸೊ ಅದು ಮನೇಲಿರೋ ಕಾಸು ಎಲ್ಲ ಎಲ್ಲಿ ಚಿಲ್ಲರೆ ಎಲ್ಲ ಹುಡುಕಿ 1 ಲೀಟ್ರ್ ಪೆಟ್ರೋಲ್ ಸಿಗೋ ಹಾಕ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. 10 ಗಂಟೆಗೆ ಬಿಟ್ಟೆ. ಜನರಲಿ 10 ಗಂಟೆಗೆ ಬಿಟ್ಟರೆ ಆ ದೇವಸ್ಥಾನಕ್ಕೆ ಹೋಗೋಷ್ಟೊಳಗೆ ಒಂದು 10:15 ಆಗ್ಬೋದು ಅಂತ ನನ್ನದೊಂದು ಇಮ್ಯಾಜಿನೇಷನ್. ಅಷ್ಟು ಡಿಸ್ಟೆನ್ಸಲ್ಲಿ ಇರುವಂಥ ದೇವಸ್ಥಾನ. ಸೊ ನಾನೇನು ಮಾಡಿದೆ, ಹೊರಟೆ. 10 ಗಂಟೆಗೆ ಹೊರಟೆ, ಪೆಟ್ರೋಲ್ ಹಾಕ್ಸ್ಕೊಂಡೆ. ಇಷ್ಟು ದೂರ ಹೋಗಿಲ್ಲ, ಪಂಕ್ಚರ್ ಆಯಿತು. ತಳ್ಕೊಂಡೋಗಿ ಪಂಕ್ಚರ್ ಹಾಕ್ಸ್ದೆ. ಇನ್ನೊಂದಷ್ಟು ದೂರ ಹೋದರೆ ಇನ್ನೊಂದು ಟೈರ್ ಪಂಕ್ಚರ್ ಆಯಿತು. ಮತ್ತೆ ಹೋದೆ, ಪಂಕ್ಚರ್ ಹಾಕ್ಸ್ಕೊಂಡೆ ಹೋದೆ. ನೀನು ನಂಬಲ್ಲ, ನಾನು ಹೇಳಿದ್ರೆ ಒಟ್ಟು 7 ಪಂಕ್ಚರ್ ಆಯಿತು. 7 ಸತಿ ಪಂಚರ್ ಆಯ್ತು. 7 ಸತಿ. ನನ್ನ ಮಗಂದು ನಾನು ಏನೋ ಒಂದು 100 ರೂಪಾಯಿ ಇಟ್ಕೊಂಡಿದ್ದೆ, ಎಲ್ಲ ಪಂಕ್ಚರ್ಗೆ ಆಗ್ತದೆ. ನಾನು ಇದೇನೇ ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು, ನಸೀಬ್ ಇಷ್ಟು ಪಂಚರ್ ಹಿಂಗೆ ಮಾಡಿ ಕೊನೆಗೆ ದೇವಸ್ಥಾನಕ್ಕೆ ಹೋದೆ. ಅಯ್ಯಪ್ಪ ಹೋದರೆ ಇವ್ರು ನಗ್ತಾ ನಮ್ಮ ಕ್ಯಾಮ್ರಾ. ಒಬ್ಬರು ಅರ್ಚಕರು ಮಂಗಳಾರತಿ ಮಾಡ್ತಾಯಿದ್ರು. ಕರೆಕ್ಟಾಗಿ ಹೋಗಿ ಸೇರೋ ಅಷ್ಟೊಳಗೆ 12 ಗಂಟೆ. 10 ಗಂಟೆ 2 ಅವರ್ ಜರ್ನಿ ಮೈಸೂರು 12:30 ಆ ಟೈಮು. ಅವರು ಮಂಗಳಾರತಿ ಮಾಡ್ತಾಯಿದ್ರು. ಮಂಗಳಾರತಿ ಜೋರಾಗಿ ಗಂಟೆ ಬರ್ತಿತ್ತು. ತಿರುಗಿದ್ರು, ನನ್ನ ಕಡೆ ತಿರುಗಿದ್ರು. ನನ್ನ ಕಡೆ ನೋಡ್ಬಿಟ್ಟು, ಬನ್ನಿ ಚಂದ್ರಶೇಖರ್, ನಿಮಗೋಸ್ಕರ ಕಾಯ್ತಿದ್ದೆ ಅಂದರು. ಏನು, ನಾನೇ 7 ಪಂಚರ್ ಹಾಕ್ಸ್ಕೊಂಬಂದಿದ್ದೀನಿ, ನನಗೂ ಕಾಯೋರೊಬ್ರು ಇದ್ದಾರ. ನಾನು ಅವ್ರಿಗೆ ಬರ್ತೀನಿ ಅಂತ ಹೇಳಿಲ್ಲ. ಅವ್ರು ಯಾರು ನನಗೆ ಗೊತ್ತಿಲ್ಲ, ಮೊಬೈಲು ಇಲ್ಲ, ಏನೂ ಇಲ್ಲ. ಅದೇನೆ ನಾನು ಅಫ್ಕೋರ್ಸ್ ನಾನು ಆವಾಗ ಸಿ ಕೈ ಒಂದು ಸೀರಿಯಲ್ ಮುಗ್ದಿತ್ತು. 86-87 ಆಗ್ತಾನೆ ಸಿ ಕೈ ಮುಗ್ದಿತ್ತು ನಂದು. ಆಮೇಲೆ ನಾನೇನು ಅಷ್ಟು ಪಾಪ್ಯುಲರ್ ಅಲ್ಲ, ಸ್ಟಾರ್ ಅಲ್ಲ, ಏನೂ ಅಲ್ಲ. ಅದು ಸಿ ಕೈ ಚಂದ್ರು ಅಂತಲೂ ಯಾರೂ ಕರಿತಿರ್ಲಿಲ್ಲ ನನ್ನ. ಚಂದ್ರಶೇಖರ್ ಅಂತಾನೆ ನನ್ನ ಹೆಸರು. ಬಟ್ ಇವ್ರು ಅದನ್ನ ಚಂದ್ರಶೇಖರ್ ಅನ್ನಕ್ಕೆ ಬೇಕಲ್ಲ. ಇವ್ರು ನನ್ನ ಹೆಸರು ಚಂದ್ರಶೇಖರ್, ಬನ್ನಿ ಚಂದ್ರಶೇಖರ್, ನಿಮಗೋಸ್ಕರ ಕಾಯ್ತಾ ಇದ್ದೆ ಅಂದರು. ನಾನು ಇದೇನೇ ಇದು. ಸೊ ನನ್ನ ತಲೆಯಲ್ಲೇನು, ಇವನು ಕಾರ್ತಿಕ್ ಹೇಳಿರ್ತಾನೆ ಬರ್ತಾನೆ ಅಂತ ಇರ್ಬೋದು, ಒಂದು ಲಾಜಿಕ್ ಇರ್ಬೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಅವರು ಮಂಗಳಾರತಿ ಎಲ್ಲ ಕೊಟ್ಟರು, ಎಲ್ಲ ಆಯಿತು, ಬನ್ನಿ ಕೂತ್ಕೊಂಡೆ. ಭಾಳ ಕಷ್ಟಪಟ್ಟರೆ ಎಲ್ಲ ಬರೋಕ್ಕೆ ಅಂದರು. 2ನೇ ಚೆಕ್ ಪಾಯಿಂಟು. ನಾನು ಇದು ಯಾರು ಹೇಳಿರೋಕ್ಕೆ ಸಾಧ್ಯ? ಇದು ಯಾರು ಹೇಳಿರೋಕ್ಕೆ ಸಾಧ್ಯ? ಚಾನ್ಸೇ ಇಲ್ಲ.
ಸರಿ ತುಂಬ ಬದಲಾಡ್ತಾ ಇದ್ದೀರ ಅಂದ್ಬಿಟ್ಟು ನನಗೇನು ಅವತ್ತು ಅದು ಏನಾಯಿತು ಐ ಜಸ್ಟ್ ಸರೆಂಡರ್ ಟು ಹಿಮ್. ಹಂಗಾಗುತ್ತಲ್ವ ಮತ್ತೆ. ನನಗೆ ಇದು ಅರ್ಥನೇ ಆಗ್ತಲ್ಲ. ಕರೆಕ್ಟಾಗಿ ಹೇಳಿದ್ರು, ನೀನು ಇಷ್ಟೊತ್ತು ಹೊರಟೆ, ಇಷ್ಟೊತ್ತಾಯ್ತು ಇಲ್ಲಿ ಬರೋಕ್ಕೆ, ನೀನು ಕಷ್ಟಪಟ್ಟು ಬಂದಿದ್ಯಾ, ನೀನು ತಾಯಿ ಇದ್ದಾಳೆ, ತಲೆ ಕೆಡಿಸ್ಕೊಬೇಡ ಅಂತ ಈ ಸ್ಟಾರ್ಟೆಡ್. ನಾನು ಐ ಸರೆಂಡರ್ಡ್. ನನ್ನ ಇಡೀ ಜಾತಕ ಹಿಸ್ಟ್ರಿ ಹೇಳ್ಬಿಟ್ರಪ್ಪ ಅವರು. ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ಏನು ಮಾಡಿದೆ, ಹೆಂಗಾಯಿತು, ಏನು ಇನ್ಕ್ಲೂಡಿಂಗ್ ನಾನು ಕಾಲೇಜ್ ಎಲೆಕ್ಷನ್ ನಿಂತ್ಕೊಂಡಿದ್ದೆ, ಪ್ರೆಸಿಡೆಂಟ್ ಆಗಿದ್ದೆ ಕೂಡ ಹೇಳ್ಬಿಟ್ರು. ವಾ 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 ಗ್ರೇಟ್. ಆ ರೇಂಜ್ಗೆ ನಾನು ಐ ಸೆಡ್ ನಮ್ಮ ಗುರುಗಳೇ ಕಾಲಿಗೆ ಬಿದ್ದುಬಿಟ್ಟು ಐ ಸರೆಂಡರ್ಡ್. ತುಂಬ ಸಮಸ್ಯೆ ಪಡ್ತಾ ಇದೆಯಾ ನೀನು. ನಿನ್ನ ಲೈಫಲ್ಲಿ ಒಬ್ಬರು ಎಂಟ್ರಾಗಿದ್ದಾರೆ ಚಂದ್ರು. ಇಂದ ಅವ್ರ ಹೆಸರು ಶುರುವಾಗತ್ತೆ. ಅವ್ರು ಬಂದಾಗಿಂದ ನಿಂಗೆ ಸಮಸ್ಯೆ ಕಣ ಅಂದರು. ನಾನು ಏನು ಇಂದಾನ ಯಾರಿದ್ದಾರೆ ಅಂತೆಲ್ಲ ತರಿಸ್ಕೊಂಡು ಒಬ್ಬ ಇದ್ದ. ಅವನ ಹೆಸರೆಲ್ಲ ಹೇಳಲ್ಲ. ಆಯ್ತು. ಇಂದ ಶುರು ಆಗೋದು ಅವನ ಹೆಸರು. ನಾನು ಪ್ರಕಾಶ್ ರೈ ಗ್ರಾಫು ಸೇರಿಕೊಂಡು ಸ್ಟೇಜ್ ಕೋಚ್ ಅಂತ ಹೇಳಿ ಒಂದು ನಾಟಕದ ಫೆಸ್ಟಿವಲ್ ಮಾಡಿದ್ವಿ. ನಾವೇ ದುಡ್ಡು ಹಾಕಿ ಮಾಡಿದ್ವಿ. ಆ ನಾಟಕದ ಫೆಸ್ಟಿವಲಲ್ಲಿ ಐ ಲಾಸ್ಟ್ ಅಬೌಟ್ 2 lakhs ಆಗಿನ ಕಾಲದಲ್ಲಿ. ಅಂದರೆ ಇನ್ನು ಎಷ್ಟು ಜೋರಾಗಿ ಫೆಸ್ಟಿವಲ್ ಮಾಡಿದ್ವಿ ಲೆಕ್ಕ. ಸೂಪರ್. ಅಲ್ಲಿಂದ ಡೌನ್ಫಾಲ್ ಸ್ಟಾರ್ಟ್ ಆಯ್ತು. ಅಷ್ಟು ಕರೆಕ್ಟಾಗಿ ಸಿಹಿ ಕೈ ಮುಗಿದೋಯ್ತು. ಸಂಪಾದನೆ ಇಲ್ಲ, ಇದು ಮಾಡಿದ್ವಿ, ಇದರಿಂದನೋ ದುಡ್ಡು ಮಾಡ್ಕೊಂಬಿಡ್ಬೋದು, ಇನ್ನೇನೋ ಮಾಡ್ಬೋದು ಅಂತ ಏನೇನೋ ನನ್ನ ಕನಸು ಎಲ್ಲ ಟುಸ್ ಅಂತ ಬಿದ್ದೋಯ್ತು. ಆ ಫೆಸ್ಟಿವಲ್ ಶುರು ಆಗಿದ್ದ ದಿನ ಇನಾಗ್ರೇಷನ್ಗೆ ಇವನು ಬಂದ. ಅಲ್ಲಿಂದ ಪರಿಚಯ ಆಯ್ತು ಅವನು. ಅದಾದ್ಮೇಲೆ ರೆಗ್ಯುಲರಾಗಿ ನಮ್ಮನೆ ಗೊತ್ತಲ್ಲ, ಎಲ್ಲ ಬೆಲೆ ಸೇರ್ಕೊಳ್ಳೋಂಥ ಜಾಗ, ಅಡ್ಡ ಆ್ಯಕ್ಚುಲಿ. ಇವನು ಅವಾಗ ಬರೋನು ಹೋಗೋನು. ನಂತಲ್ಲಿ ಇವನು ಇರ್ಬೋದಾ, ಅವನೊಬ್ಬನೇ ನಂಗೆ ಇಂದ ಶುರು ಹಾಕೊಂಡು ಗೊತ್ತಿರೋದು. ಇದೇನೇ ಅದು ಹೆಂಗಯ್ಯ ನಂಬೋದು ಇದನ್ನು ಅಂತ ಒಳಗಡೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ಇಂದ ಶುರು ಆಗುತ್ತೆ ಅವನ ಹೆಸರು. ಈ ಸಲ ಅವ್ನು ನಿಂಗೆ ಸಿಗ್ತಾನಲ್ವಾ, ಅವನು ಕತ್ತು ನೋಡು ಅಂದರು. ಅವ್ನ ಕತ್ ಮೇಲೆ ಒಂದು ಮಾರ್ಕ್ ಇರುತ್ತೆ ಹಿಂಗೆ. ಅದು ಆ್ಯಕ್ಚುಲಿ ಆ ಮಾರ್ಕ್ ಫುಲ್ ಸುತ್ತಬಿಟ್ಟು ಇಲ್ಲಿ ಟಚ್ ಆಗ್ಬಿಟ್ರೆ, ಒಂದಕ್ಕೊಂದು ಟಚ್ ಆಗ್ಬಿಟ್ರೆ ಅವ್ನು ಹೋಗ್ಬಿಡ್ತಾನ ಅವನು. ಬಟ್ ಆ ಮಾರ್ಕ್ ಇರುತ್ತೆ, ಅದೇ ನಿನಗೆ ಗುರುತು. ನಾನು ಇದು ನಾನು ಯಾವತ್ತೂ ಅವ್ನ ಕತ್ತು ನೋಡಿಲ್ಲ. ನಿಜ. ನಾನು ಯಾಕೆ ನೋಡಕ್ಕೆ ಹೋಗ್ತೀವಿ, ಅವ್ನು ಕತ್ತಲ್ಲಿ ಮಾರ್ಕ್ ಇದೆಯಾ ಅಂತ ನೋಡಲ್ಲ. ನೋಡಿ ಮಾತಾಡ್ತಾ ಇರ್ತೀವಿ ಅಷ್ಟೇ. ಆಮೇಲೆ ಸೇಮ್ ಮನೆಗೆ ಬರ್ತಾನೆ, ಮಾತಾಡ್ಸ್ತಾನೆ ಅಷ್ಟೇ. ಸರಿ, ಅದಾದಮೇಲೆ ನನಗೆ ಒಂದು ತಾಯ್ತ ಕೊಟ್ಟರು. ಅಂದರೆ ಒಂದು ಬಿಲ್ಲೆ, ಬೆಳ್ಳಿದು ಒಂದು ಬಿಲ್ಲೆ ಕೊಟ್ಟರು. ಈ ಬಿಲ್ಲೆನ ನೀನು ಕತ್ತಿಗೆ ಹಾಕು ಅಂದ್ಬಿಟ್ಟು ಒಂದು ಕಪ್ ದಾರ ಹಾಕಿದಾಗ ಅವರೇ ಕಟ್ಟಿದ್ರು ಕಟ್ಟಿಗೆ. ಆಮೇಲೆ ಒಂದು ಕುಂಕುಮ ಕೊಟ್ಬಿಟ್ಟು ಅವರೇ ಹಣೆಗೆ ಇಟ್ಟರು. ಈ ಕುಂಕುಮ ದಿನ ಬೆಳಗ್ಗೆ ದೇವ್ರ ಪೂಜೆ ಮಾಡಿಬಿಟ್ಟು ಈ ಕುಂಕುಮ ಇಟ್ಕೊ, ಎಲ್ಲ ಸರಿ ಹೋಗುತ್ತೆ, ನಿನ್ನ ಜೀವನ ಸರಿ ಹೋಗುತ್ತೆ, ಹೋಗು. ಈಗ ಮನೆಗೆ ಹೋಗ್ತಿದ್ದಂಗೆ ನಿಂಗೊಂದು ಒಳ್ಳೆ ಸುದ್ದಿ ಕಾದಿರುತ್ತೆ, ಹೋಗು ಅಂದರು. ಓಕೆ. ಇಷ್ಟೊತ್ತಿಗೆ 1:30. ಸರಿ, ಮತ್ತೆ ಅಲ್ಲಿಂದ ವಾಪಸ್ ಹೊರಟೆ. ನೀನು ನಂಬಲ್ಲ ಗುರುವೆ, ಒಂದೇ ಒಂದು ಪಂಕ್ಚರು ಆಗಲಿಲ್ಲ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆರಾಮಾಗಿ ಮನೆಗೆ ಬರ್ತಾ 7 ಪಂಚರು ಹೋಗ್ತಾ ಏನೂ ಇಲ್ಲ. ಮನೆಗೆ ಬಂದು ಸೆಟ್ಲ್ ಆದ. ಸ್ಕೂಟ್ರ್ ಮಾಡಿ ಮೇಲಿಂದ ಆಂಟಿ ಚಂದ್ರು ನಿಂಗೆ ಒಂದು ಫೋನ್ ಬಂದಿದೆ ಅಂದರು. ಅವಾಗೆಲ್ಲ ಪಿ ಪಿ ಕಾಲ್ ಮಾಡಿ ಮೇಲೆ ಫೋನ್ ಇತ್ತು, ಪಕ್ಕದ ಮನೆ ಫೋನ್ ಅಂತ. ಸೊ ಸ್ಕೂಟ್ರ್ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಹೋದೆ. ಮೇಲ್ಗಡೆ ಹೋಗಿ ಫೋನ್ ತಗೊಂಡ್ರೆ ಕಂಡಕ್ಟರ್ ಕರಿಯಪ್ಪ ಸ್ಪಾನ್ಸರ್ಡ್. ಕಂಡಕ್ಟರ್ ಕರಿಯಪ್ಪ, ಫೇಮಸ್ ಸೀರಿಯಲ್ ಮಾಡಿದ್ದೆ ನಾನು. ಫೇಮಸ್ ಸೀರಿಯಲ್ ಅವಾಗ. ನಾನು ಅದನ್ನು ಮಾರ್ಕೆಟ್ ಮಾಡ್ತೀನಿ ಅಂತ ಇಸ್ಕೊಂಡ್ಬಿಟ್ಟು ನಾನು ಎಲ್ಲೆಲ್ಲೋ ಯಾವುದಾದ್ರು ಅಡ್ವರ್ಟೈಸಿಂಗ್ ಏಜೆನ್ಸಿಗೆ ಯಾರ್ಯಾರಿಗೋ ಎಲ್ಲ ಕೊಟ್ಟಿದ್ದೆ. ಅದರಲ್ಲಿ ಒಬ್ಬರು ಫೋನ್ ಮಾಡಿಬಿಟ್ಟು ನಾವು ಸ್ಪಾನ್ಸರ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಲ್ಲ, ಮನೆಗೆ ಹೋಗು ಒಳ್ಳೆ ನ್ಯೂಸ್ ಕಾದಿದೆ ಅಂತ ವರ್ಕ್ ಆಯಿತು. ಸರಿ, ಮನೆಗೆ ಬಂದೆ. ನಾನು ಇವರಿಬ್ಬರು ಇದ್ದರು. ಕಂಡಕ್ಟರ್ ಕರಿಯಪ್ಪ ಸ್ಪಾನ್ಸರ್ಡ್ ಗುರು, ನಾವಿನ್ನೊಂದು 13 ಎಪಿಸೋಡ್ ಕೆಲಸ ಸಿಕ್ಬಿಡ್ತು ನನಗೆ ಅಂತ. ನಾವು ಅಫ್ಕೋರ್ಸ್ ನಾನು ಅದಕ್ಕೆ ಪ್ರೊಡ್ಯೂಸರ್ ಅಲ್ಲ, ಏನಲ್ಲ, ನಾನು ಬರೀ ಆ್ಯಕ್ಟರು. ಕಂಡಕ್ಟರ್ ಕರಿಯಪ್ಪನ ಪಾತ್ರ ಮಾಡ್ತಿದ್ದೆ. ಬಟ್ ನನಗೇನೋ ಒಂಚೂರು ದುಡ್ಡಂತೂ ಬರುತ್ತಲ್ಲ, ದುಡ್ಡು ಬರುತ್ತೆ. ಮತ್ತು ಕೆಲಸ ಆದಮೇಲೆ ಹೆಸರು, ಸೀರಿಯಲ್ ಟೆಲಿಕಾಸ್ಟ್ ಆದರೆ ಜನ ನೋಡ್ತಾರೆ, ನನ್ನ ಗುರುತು ಹಿಡಿತು, ಇಷ್ಟ ನಮ್ಮ ತಲೆಯಲ್ಲಿ ಇದ್ದಿದ್ದು. ಸರಿ, ಎಲ್ಲ ಆಯಿತು.
ಕರೆಕ್ಟಾಗಿ ಒಂದು ಗಂಟೆ ಆಗಿರ್ಬೋದು ಮನೆಗೆ ಬಂದು ಬೆಲ್ ಆಯಿತು. ಬಾಗಿಲು ತೆಗೆದ್ರೆ ಇವ್ನು ನಿಂತಿದ್ದಾನೆ, ರಾರಾ ರಾ ರಾ ಅಂತ ನಿಂತಿದ್ದಾನೆ. ನಾನು ಕುಂಕುಮ ಇಟ್ಕೊಂಡಿದ್ದೀನಿ, ಇಲ್ಲಿ ತಾಯ್ತ ಹಾಕ್ಕೊಂಡಿದ್ದೀನಿ. ಅವನನ್ನು ನೋಡ್ಬಿಟ್ಟು ಚೆನ್ನಾಗಿದೆಯಾ ಅಂದ. ಚೆನ್ನಾಗಿದ್ದೀನಿ, ನಾನು ಇನ್ನೊಂದ್ಸಲಿ ಬರ್ತೀನಿ, ಇವಾಗ ಸ್ವಲ್ಪ ಕೆಲಸ ಇದೆ ಅಂದ. ಹಿ ಡಿಡ್ ನಾಟ್ ಕಮ್ ಇನ್ ಟು ದ ಹೌಸ್. ಇದನ್ನ ಹೇಳಕ್ ಬಂದ ಮತ್ತೆ ಅದೇ ಇರೋದು. ಸಿ ದಟ್ ಈಸ್ ವೇರ್ ದ ಪವರ್ ಲೈಸ್. ಓಕೆ. ಆ ಕುಂಕುಮದ ಪವರು, ಆ ತಾಯ್ತದ ಪವರು. ಆವಾಗ ಅವನ ಕತ್ ನೋಡಿದೆ, ಮಾರ್ಕಿತ್ತು. ಮೈ ಗುಡ್ನೆಸ್. ಆವತ್ತು ಅವನು ಓದವನು ಗುರುವೆ. ಟುಡೇ ಇಟ್ ಈಸ್ 35 years. ಇವತ್ತಿಗೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಅವನು. ಅಲ್ಲಿಂದ ನನ್ನ ಕೆರೆ ಹಂಗೆ ಎದ್ದೇಳ್ತು. ಕಂಡಕ್ಟರ್ ಕರಿಯಪ್ಪ ಮಾಡಿದೆ, ಸ್ವಂತ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ, ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದೆ, ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡಿ ಸ್ಪಾನ್ಸರ್ಗಳನ್ನ ಹಿಡಿಯೋಕ್ಕೆ ಶುರು ಮಾಡಿದೆ. ಹೌದು, ಹಂಗೆ ಚಿಂಗಂತ ಹೋಯ್ತು. ದಟ್ ಒನ್ ಡೇ ನಾನು ಅದ್ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದು, ಆ ತಾಯಿ ದರ್ಶನ ಮಾಡಿದ್ದು, ಆ ರಾಮಣ್ಣ ಅನ್ನೋರು ದರ್ಶನ ಮಾಡಿದ್ದು, ಅವರು ನನಗೊಂದು ತಾಯ್ತ ಕೊಟ್ಟಿದ್ದು. ಇದು ನನಗೆ ಒಂದು ಶಕ್ತಿಯ ಮೇಲೆ ಸಂಪೂರ್ಣವಾದ ನಂಬಿಕೆ ಹುಟ್ಕೊಂಡ್ಬಿಡ್ತು. ಅಲ್ಲಿಂದ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಇವತ್ತಿನ ತನಕ ನಾನೇನು ದಿನ ಹೋಗಿ ದೇವ್ರಿಗೆ ಪೂಜೆ ಮಾಡೋದು ಅವೆಲ್ಲ ಏನು ಮಾಡೋದು, ನಮಸ್ಕಾರ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಐ ಬಿಲೀವ್ ಇನ್ ಗಾಡ್, ಬಟ್ ಐ ಸಿನ್ಸಿಯರ್ಲಿ ಬಿಲೀವ್ ನನ್ನ ಕೆಲಸದಲ್ಲಿ ನಾನು ಶ್ರದ್ಧೆ ಇಟ್ಟು ಮಾಡಿದ್ರೆ ಅದೇ ದೇವ್ರ ಪೂಜೆ ಅಂತ ನಂಬಿರೋನು ನಾನು. ಸೊ ದ್ಯಾಟ್ ಸ್ಟಾರ್ಟೆಡ್ ಆಫ್ ದಿಸ್ ಸೀರೀಸ್ ಆಫ್ ಮಿರಾಕಲ್ಸ್ ಇನ್ ಮೈ ಲೈಫ್. ಅಲ್ಲಿಂದ ಶುರುವಾಗಿತ್ತು. ನಂಗೊಬ್ಬರು ಚಿಕ್ಕಪ್ಪ ಇದ್ರು, ರಾಮರಾವ್ ಅಂತ ಅವ್ರ ಹೆಸರು. ಅವರು ಎಟ್ ದಿ ಏಜ್ ಆಫ್ 62 ಅವರು ಅಸ್ಟ್ರಾಲಜಿ ಕಲ್ತರು. ಕ್ಲಾಸ್ಗೆ ಹೋಗಿ ಅಸ್ಟ್ರಾಲಜಿ ಕಲಿತು. ಸೊ ಅವರು ನನಗೆ ಬರೋ, ನಾನು ನಿಂದೇನಿದ್ರು ನಾನು ಹೇಳ್ತೀನಿ ಬರೋ ಅನ್ನೋರು. ನಾನು ಚಿಕ್ಕಪ್ಪ, ಸ್ವಂತ ಚಿಕ್ಕಪ್ಪ, ಅವ್ರು ಏನು ಹೇಳ್ತಾರೆ ಕೇಳಬೇಕು ಅಷ್ಟೇ. ಅಂದರೆ ನನಗೆ ಆಲ್ಮೋಸ್ಟ್ ಅವ್ರಿಗೆ ಮಕ್ಕಳಿಲ್ಲ, ನಾನೇ ಮಗ ಇದ್ದಂಗೆ. ಸೊ ಚಿಕ್ಕಪ್ಪ, ನಾನು ಈ ಥರದೇನೋ ಒಂದು ಸೀರಿಯಲ್ ಮಾಡಬೇಕು ಅಂತಿದ್ದೀನಿ. ಹೌದಾ, ಏನು ಹೆಸರಿಟ್ಟಿದ್ಯಾ, ಕೂತ್ಕೋ. ಬೇಡ ಕಣ, ಮಾಡಬೇಡ, ಇದು ವರ್ಕ್ ಆಗಲ್ಲ. ಅವ್ರು ಹಂಗಂದ್ರೆ ನಾನು ಮಾಡ್ತಾ ಇರಲಿಲ್ಲ. ಅವ್ರು ಹೇಳೋರು, ಇದು ಬೇಡ, ಇದರಿಂದ ನಿನಗೆ ಒಳ್ಳೆ ಹೆಸರು ಬರುತ್ತೆ ಅಂತ. ವರ್ಕ್ ಆಗೋದು. ಅವ್ರಿಗೆ ನಾನು ಒಂದು ದಿವಸ ಈ ಥರ ಪಾಪ ಪಾಂಡು ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ನನಗೆ ಅಪ್ರೂವಲ್ ಬಂದಿದೆ, ಹೆಂಗಾಗತ್ತಿದ್ದು ಅಂತೆ. ಅವರು, ಬಾಯಿಂದ ನೀನು ಏನು ಮಾಡಿದ್ರು ವರ್ಕ್ ಆಗತ್ತೆ ಕಣ, ಮಾಡ, ಆಮೇಲೆ ನಾನು ಮುಹೂರ್ತ ಇಟ್ಕೊಡ್ತೀನಿ, ಆವತ್ತಿನ ದಿವಸ ನೀನು ಪೂಜೆ ಮಾಡು ಅಂತ. ಅವ್ರು ಹೇಳಿದ ಡೇಟ್ಗೆ, ಅವ್ರು ಹೇಳಿದ ಟೈಮ್ಗೆ, ಅವ್ರು ಹೇಳ್ದಂಗೆ ಪೂಜೆ ಮಾಡಿದೆ. ಪಾಪಾ ಪಾಂಡು ಹಿಸ್ಟ್ರಿ. ಸೂಪರ್ ಡೂಪರ್ ಅಲ್ಲ. ಓಕೆ. ಪಾರ್ವತಿ ಪರಮೇಶ್ವರ ಹಿಸ್ಟ್ರಿ. ಪಾಂಡುರಂಗ ವಿಠಲ ಹಿಸ್ಟ್ರಿ. ಪರಮಪದ ಹಿಸ್ಟ್ರಿ. ಪರಮಪದ ಎಂತ ಸೀರಿಯಲ್. ಭಟ್ರು ಡೈರೆಕ್ಷನ್, ಯೋಗರಾಜ್ ಭಟ್. ಪಾಂಡು ಐ ಲವ್ ಯು ನಂದೆಲ್ಲ ಪಾನೆ. ಸಿಲ್ಲಿಲಲ್ಲಿ ಒಂದೇ ಬೇರೆ. ಸಿಲಿಲಲ್ಲಿ ಮಾಡಿದಾಗ ಅವರೇ ಮುಹೂರ್ತ ಇಟ್ಟಿದ್ದು, ಈ ಮುಹೂರ್ತದಲ್ಲಿ ಮಾಡಿ ನೀನು ಸಿಲಿಲಲ್ಲಿ ಅಂತ ಹೆಸರಿಟ್ಟು. ಅವ್ರ ವೈಫ್ ಹೆಸರು ಲಲಿತಾಂಬ ಅಂತ, ನಮ್ಮ ಚಿಕ್ಕಮ್ಮನ ಹೆಸರು ಲಲಿತಾಂಬ ಅಂತ. ಓಕೆ. ಏನ ನನ್ನ ಹೆಂಡತಿ ಹೆಸರು ಇಟ್ಬಿಟ್ಟು ಸಿಲ್ಲಿ ಅಂತಿದ್ಯಾ ಅಂದರು. ಇಲ್ಲ ಸರ್, ಹಿಂಗೆ ಕತೆ ಹಂಗಿದೆ, ನನಗೆ ಪ್ರಾಸ ಬೇಕಾಗಿತ್ತು, ಅದಕ್ಕೆ ಹೆಸರಿಟ್ಟಿದ್ವಿ ಸಿಲ್ಲಿ ಲಲ್ಲಿ ಅಂತ. 2 ಕ್ಯಾರೆಕ್ಟರ್ ಇದೆ, ಒಬ್ಬಳು ಶ್ರೀಲತಾ ಅಂತ, ಅವಳನ್ನ ಸಿಲ್ಲಿ ಅಂತ ಕರೀತಾಳೆ, ಲಲ್ಲಿ ಅಂತ ಇನ್ನೊಂದು ಕ್ಯಾರೆಕ್ಟ್ರು. ಬಟ್ ಲಲ್ಲಿ ಆ್ಯಕ್ಚುಲಿ ಸಿಲ್ಲಿ ಅಂತ ಈ ಥರ ಏನೇನೋ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟೆ. ಅವ್ರಿನ್ನ ಲೆಕ್ಕ ಹಾಕ್ಬಿಟ್ಟು ಈ ಟೈಮಲ್ಲಿ ಈ ಡೇಟಲ್ಲಿ ಮುಹೂರ್ತ ಮಾಡೋ, ಸೂಪರ್ ಹಿಟ್ ಆಗತ್ತೆ ಸೀರಿಯಲ್ಲು ಅಂತ. ವರ್ಕ್ ಆಯಿತು. ಸೊ ದಟ್ ಬಿಲೀಫ್, ದ ಟ್ರಸ್ಟ್ ದಟ್ ಯು ಹ್ಯಾವ್ ಇನ್ ಸಮ್ ಪವರ್ ವಿಲ್ ನೆವರ್ ಫೇಲ್ ಯು. ನೀನು ಯಾವತ್ತೂ ಅದು ಕೈ ಬಿಡಲ್ಲ, ಅದು ನೀನು ಹಿಡಿಯತ್ತೆ. ನೀನು ನಂಬೇಕಷ್ಟೇ, ಅದನ್ನು ನಂಬೇಕಷ್ಟೆ. ಸೊ ದಿಸ್ ವಾಸ್ ಅನದರ್ ಮಿರಾಕಲ್ ಫಾರ್ ಮೀ. ಒಂದು ದಿವಸ ನಮ್ಮ ಅಂಕಲ್ ಇದ್ಕೊಂಡು, ನೋಡ, ನಾನು ನನ್ನ ಹೆಂಡತಿಗೆ ಅಸ್ಟ್ರಾಲಜಿ ಕಲಿ ಅಂತ ಹೇಳಿದ್ದೀನಿ ಅಂದರು. ಯಾಕದನ್ನು ನನಗೆ ಹೇಳಿದ್ರು ನನಗೆ ಗೊತ್ತಿಲ್ಲ.
ಅವ್ರು ಹಂಗೆ ಹೇಳಿ 2 ಡೇಸ್ಗೆ ಈ ಪಾಸ್ಟರ್. ಓ ನೋಡಿ, ಸೊ ಅಂದರೆ ನನ್ನ ಲೆಗಸಿನ ಶಿ ವಿಲ್ ಟೇಕ್ ಫಾರ್ವರ್ಡ್ ಅನ್ನೋ ಥರ ಈ ಗೇವ್ ಅನ್ ಇಂಟಿಮೇಷನ್. ದೀಸ್ ಥಿಂಗ್ಸ್ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಮನಸ್ಸಲ್ಲಿ. ಅಂದರೆ ನಿನಗೆ ನೀನು ಏನೂ ಅಲ್ಲ, ನಿನ್ನನ್ನು ಮೀರಿದ್ದು ಒಂದು ಏನೋ ನೀನನ್ನು ಕಂಟ್ರೋಲ್ ಮಾಡ್ತಿದೆ. ನೀನು ಅದಕ್ಕೆ ಸರೆಂಡರ್ ಆದರೆ ಮಾತ್ರ ನಿನಗೆ ಜೀವನ. ನೀನು ಸರೆಂಡರ್ ಆಗದಿದ್ರೆ ನಿನಗೆ ಏರುಪೇರುಗಳು ಬರ್ತಾನೆ ಇರುತ್ತೆ ಅಂತ. ಆ್ಯಂಡ್ ಯು ವಾಂಟ್ ಬಿಲೀವ್ ಮೀ, ಮೈ ಲೈಫ್ ಹ್ಯಾಸ್ ಆಲ್ವೇಸ್ ಬಿನ್ ಫುಲ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ಫುಲ್ ಹಿಂಗೆ ಹೋಗಿರುತ್ತೆ. ಹಿಂಗೆ ಹೋಗಿದ್ದಾಗ ಏನೋ ಆಗುತ್ತೆ, ರಪ್ ಅಂತ ಹಿಂಗೆ ಹೋಗ್ತೀನಿ. ಅದೊಂದು ಪೀರಿಯಡ್ ನಡೆಯುತ್ತೆ, ಆಮೇಲೆ ಅಗೇನ್ ಇಟ್ ವಿಲ್ ಫಾಲ್, ಅಗೇನ್ ಇಟ್ ವಿಲ್ ಹ್ಯಾಪನ್. ಈ ಥರ ಮಿರಾಕಲ್ಸು ಸಖತ್ತಾಗುತ್ತೆ. ಇಲ್ಲ, ನನಗೆ ಇವತ್ತು ನಿಮ್ಮ ಈ ಸ್ಟೋರಿ ನನಗೆ ಯಾವಾಗಲೂ ನೀವು ಹೇಳಿದ್ದು ನನಗೆ ಇದಾಗಿ, ಅಂಕಲ್ ಇದನ್ನೊಂದು ಸಲ ಮಾತಾಡೋಣ ನಾವು ನಮ್ಮ ಪಾಡ್ಕಾಸ್ಟಲ್ಲಿ ಅಂತ ಹೇಳಿದ್ದು. ಏನಕ್ಕೆ ಅಂದರೆ ನನಗೂ ಇಷ್ಟು ಡೀಟೇಲಾಗಿ ಗೊತ್ತಿರಲಿಲ್ಲ, ಚಿಕ್ಕದಾಗಿ ಹೇಳಿದ್ರಿ ಅವತ್ತು. ಅದು ಬಟ್ ನನಗೆ ಅದಕ್ಕೆ ಇದಾಗಿತ್ತು, ಹೆಂಗೆ ಗುರು ಈ ಥರದ್ದು ಸಾಧ್ಯ, ಮತ್ತು ಅವ್ರು ಹೇಳಿ ಕಳಿಸಿ ನಿಮಗೆ, ಮತ್ತು ಇವರು ನಿಮ್ಮ ನೋಡಿದ ತಕ್ಷಣ ಬಾಗ್ಲ ಹತ್ರನೇ ಆಮೇಲೆ ಸಿಗ್ತೀನಿ ಅಂತ ಹೊಟ್ಟೋದ್ರು ಅಂದ್ರಲ್ಲ ನೀವು. ಆದರೆ ಇಲ್ಲಿ ನಾನು ವ್ಯೂಯರ್ಸ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ ಆರ್ 2 ಥಿಂಗ್ಸ್, ರೈಟ್ ಹ್ಯಾಂಡ್ ಪಾತ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಪಾತ್ ಅಂತ ಕರೀತಾರೆ. ನಿಮ್ಮ ಲೈಫಲ್ಲಿ ಇನ್ಸಿಡೆಂಟ್ ಆಗಿದ್ದೆಲ್ಲವೂ ರೈಟ್ ಹ್ಯಾಂಡ್ ಪಾತ್. ಅಂದರೆ ನಿಮಗೆ ಯಾರೋ ಬರ್ತಾರೆ, ನಿಮಗೆ ಯಾರೋ ಅಲ್ಲಿ ಹೋಗಿ ಅಂತ ಸಜೆಸ್ಟ್ ಮಾಡ್ತಾರೆ, ಗೊತ್ತಿಲ್ಲದೆ ನೀವು ಹೋಗ್ತೀರಾ, ಎಲ್ಲವೂ ಗೊತ್ತಿಲ್ಲದೆ ಆಯಿತು. ಇದು ರೈಟ್ ಹ್ಯಾಂಡ್ ಪಾತ್. ಅಂದರೆ ನೇಚರ್ ವಾಂಟೆಡ್ ಯು ಟು ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್. ಇದನ್ನು ಬಲವಂತವಾಗಿ ಆಗಿಸ್ಕೊಳ್ಳೋದಿದೆಯಲ್ಲ, ಅದು ಲೆಫ್ಟ್ ಹ್ಯಾಂಡ್ ಪಾತ್ ಅಂತ ಕರಿತೀವಿ. ಯಾಕೆ ಅಂತಂದರೆ ರಾಂಗ್ ಮೆಸೇಜ್ ಹೋಗ್ಬಾರ್ದು ಇಲ್ಲಿಂದ. ಯಾಕೆ ಏನೋ ಒಂದು ತಾಯ್ತಾ ಮಾತಾಡ್ತಾ ಇದ್ದೀವಿ ನಾವು, ಕುಂಕುಮ ಮಾತಾಡ್ತಾ ಇದ್ದೀವಿ, ಇಷ್ಟು ಸಿಕ್ಬಿಟ್ರೆ ಸಾಕು. ಕೆಲವ್ರು ಏನೋ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾರೆ, ಹಂಗಾರೆ ನಾವು ಅಲ್ಲಿ ಮಾಡಿಸ್ಕೊಂಡ್ಬಿಟ್ರೆ ನಮಗೂ ಹಿಂಗೆ ಚೇಂಜ್ ಆಗಿಬಿಡುತ್ತೆ. ನಮ್ಮ ಅದೃಷ್ಟವನ್ನು ನಾವು ರಿಪೇರಿ ಮಾಡ್ಕೊಳಕ್ಕಾಗಲ್ಲ, ಅದನ್ನು ಮಾಡ್ಕೊಳಕ್ಕೆ ಹೋಗೋದೇ ಲೆಫ್ಟ್ ಹ್ಯಾಂಡ್ ಪಾತ್. ಬಟ್ ಅದು ಆಗಬೇಕು ಅಂತಿದ್ದಾಗ ನೇಚರು ಹಿಂಟ್ ಕೊಡ್ತಾ ಹೋಗುತ್ತೆ. ಯಾವುದೋ ರೂಪದಲ್ಲಿ ಒಬ್ಬ ದೇವದೂತನ ರೂಪದಲ್ಲಿ ಬರ್ತಾನೆ. ಇವಾಗ ನಿಮ್ಮ ಮನೆಗೆ ಬಂದ ಈ ದೇವಸ್ಥಾನಕ್ಕೆ ಹೋಗಪ್ಪ ಅಂತ ನಿಮ್ಗೆ ಯಾರೋ ಕಳಿಸಾರಲ್ಲ, ಈಸ್ ದ ಮೆಸೆಂಜರ್ ಆ್ಯಕ್ಚುಲಿ ಒಂದು ಥರದಲ್ಲಿ. ಡೆಫಿನೆಟ್ಲಿ ಅವ್ನು ಯಾವತ್ತು ಹೇಳಿದ್ರೆ ಅವ್ನು ಯಾವತ್ತು ಯಾಕೆ ಅಂತ ಅದನ್ನೇ ನಾವು ಹೇಳೋದು. ಆಮೇಲೆ ಈ ಓನ್ ಬಿಲೀವ್ ಮೀ, ನಾನು ಹೇಳಿದ್ರೆ ಇದೆಲ್ಲ ಆಯ್ತಲ್ಲ, ಆಮೇಲೆ ಅವ್ನು ಕಾರ್ತಿಕ್ ಅನ್ನೋನು ಸ್ಲೋಲಿ ಡಿಸ್ಟೆನ್ಸ್ ಆಗ್ಬಿಟ್ಟ ನಮ್ಮಿಂದ. ನಮ್ಮ ಮನೆಗೆ ಬರೋದು ನಿಲ್ಲಿಸ್ಬಿಟ್ಟ. ಇವತ್ತಿಗೂ ಅವನು ಎಲ್ಲಿದ್ದಾನೆ ನಂಗೆ ಗೊತ್ತಿಲ್ಲ ನೋಡಿ, ಅದನ್ನೇ ಹೇಳೋದು. ಆಮೇಲೆ ಅವ್ನ ಲೈಫಲ್ಲಿ ಬರಲಿಲ್ಲ, ಅವ್ನು ನಿಧಾನಕ್ಕೆ ಹಂಗೆ ಡಿಸ್ಟೆನ್ಸ್ ಆದವನು. ನಾವು ಏನೋ ನಮ್ಮ ಫೀಲ್ಡಲ್ಲಿ ಬೆಳೀತಾ ಹೋದ್ವಿ, ಕಾರ್ತಿಕ್ಕಿಂತ ದೂರ ಆಗ್ಬಿಟ್ವಿ. ಅರ್ಥ ಆಗ್ತಿದ್ಯಾ? ಬಟ್ ಅವನು ಎಲ್ಲಿದ್ದಾನೆ, ಹೆಂಗಿದ್ದಾನೆ, ಏನು ಐಡಿಯಾನೇ ಇಲ್ಲ. ಹೌದು. ಐ ಡೋಂಟ್ ನೋ ಇಫ್ ಈಸ್ ಸೀಯಿಂಗ್ ದಿಸ್ ಇಂಟರ್ವ್ಯೂ, ವೆದರ್ ಈಸ್ ಅಲೈವ್ ಈಸ್ ನಾಟ್ ಅಲೈವ್, ನನಗೆ ಗೊತ್ತಿಲ್ಲ. ಹೌದು. ಬಟ್ ಆವತ್ತಿನ ದಿನ ಅವನು ಯಾಕೆ ಬಂದು ನನಗೆ ಹೇಳ್ದ, ಈ ದೇವಸ್ಥಾನಕ್ಕೆ ಹೋಗು ಅಂತ ಯಾಕೆ ಹೇಳ್ದ, ನಂಗೆ ಗೊತ್ತಿಲ್ಲ. ಇಟ್ ಜಸ್ಟ್ ಹ್ಯಾಪೆಂಡ್. ಇದನ್ನೇ ಹೇಳೋದು ನಾವು ದ ಡಿವೈನ್ ಇಂಟರ್ವೆನ್ಷನ್ ಅಂತ. ಹೌದು, ದ ಡಿವೈನ್ ಇಂಟರ್ವೆನ್ಷನ್. ಅದು ಬಂದು ಆ ಟ್ರ್ಯಾಕ್ ಬದಲಾಯಿಸ್ಬೇಕು ಅಂದಾಗ ಆ ಸಮಯ ಯಾವ್ದು ಎಲ್ಲೆಲ್ಲಿ ಯಾವಾಗ ಹೆಂಗೆ ಆಗಬೇಕು, ಅದು ಅಲ್ಲಲ್ಲಿ ಅವಾಗವಾಗ ಹಂಗಂಗೆ ಆಗುತ್ತೆ ಅಂತ. ಹೌದು, ಅದು ಹಂಗೆ ಆಗಕ್ಕೆ ಬಿಟ್ಟಾಗ ಮಾತ್ರ ಅದು ಆಗ್ತಕ್ಕಂಥದ್ದು. ಇದು ಒಳ್ಳೆ ರೀತಿಲಿ ಆಗಿಸ್ಕೊತೀನಿ ಅಂದರೆ ಬೇರೆ. ಕೆಲವು ಶಾರ್ಟ್ಕಟ್ಟಲ್ಲಿ ಶಾರ್ಟ್ ಸ್ಪ್ಯಾನಲ್ಲಿ ಏನೋ ಆಗ್ಬಿಡ್ಬೇಕು ನಾನು ಅಂತ ಆಗಿಸ್ಕೊಳಕ್ಕೆ ಹೋಗ್ತಾರಲ್ಲ, ಅದು ಬಹಳನೇ ತಪ್ಪು. ಅದು ಲೆಫ್ಟ್ ಹ್ಯಾಂಡ್ ಪಾತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆ ಥರದ ಸಾಹಸಗಳು ಯಾರು ಮಾಡೋಲ್ಲ, ಯಾವುದು ವರ್ಕ್ ಆಗಲ್ಲ. ಲೆಫ್ಟ್ ಹ್ಯಾಂಡ್ ಪಾತ್ ಯಾವುದು ವರ್ಕ್ ಆಗಲ್ಲ. ಯು ಶುಡ್ ಬಿ ಡೆಸ್ಟಿನ್ಡ್. ನಿಮ್ಮ ಹಣೆಯಲ್ಲಿ ಅದು ಬರೆದಿರಬೇಕು, ನಿನ್ಗೆ ಹಿಂಗೆ ಆಗತ್ತೆ ಅಂತ. ಆವಾಗಲೇ ಅದು ಆಗೋದು. ನಾನು ಐ ವಿಲ್ ಟೆಲ್ ಯು, ಬೊಂಬಾಟ್ ಭೋಜನ ಅಂಥೇಳಿ ಫುಡ್ ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ನನ್ನ ಸ್ನೇಹಿತ ಒಬ್ಬ ಬಂದ, ಈ ಥರ ನೀನು ಮಾಡು, ನಾನು ಫೈನಾನ್ಸ್ ಮಾಡ್ತೀನಿ ಅಂತೆಲ್ಲ ಬಂದ. ನನಗೆ ಏನಂದ್ರೆ ನಿಜವಾಗ್ಲೂ ನಂದು ವರ್ಕ್ ಅದು. ಬೊಂಬಾಟ್ ಭೋಜನ ಏನು, ಅದು ಹೆಸರೇ ಸಾಕು, ಜನ ನಿನ್ನ ಮುಖ ನೋಡಿದ್ರೆ ತಗೋತಾರೆ ಅಂತೆಲ್ಲ ನಂಗೆ ಎಲ್ಲರೂ ರೈಲ್ ಹಚ್ಬಿಟ್ರು. ಆವಾಗ ನಾನು ಪೀಕಲ್ಲಿದ್ದೆ, ನಾನು ಅನ್ಸುತ್ತೆ, ತಪ್ಪೇನಲ್ಲ, ಪೀಕಲ್ಲಿದ್ದೆ. ನಾಳೆ ಹಿಂಗೋ ಮೇಲಕ್ಕೆ ಹೋಗಿರ್ತೀವಿ ಅಂತ ಅಲ್ಲಿದ್ದೆ ನಾನು. ಹೌದು. ಸೊ ನಮಗೆ ಒಂದು ಗೊತ್ತಿಲ್ದಿರ ನಮ್ಮಲ್ಲಿ ಒಂದು ಅಹಂಕಾರ ಬೆಳೆದು ಬಿಡುತ್ತೆ. ವೆನ್ ಸಕ್ಸಸ್ ಇಸ್ ದೇರ್, ನಾನು ಏನು ಮಾಡಿದ್ರು ನಡೆಯುತ್ತೆ, ವರ್ಕ್ ಆಗುತ್ತೆ. ನಾನು ಇಷ್ಟೆಲ್ಲ ಇದನ್ನು ಎಲ್ಲ ಬೊಂಬಾಟ್ ಭೋಜನ ಅಂದ್ರೇ ಜನ ಫುಡ್ಡು ಅಂದರೆ ಸಿ ಕೈ ಚಂದ್ರು ಅನ್ನೋ ಲೆವೆಲಲ್ಲಿದ್ದಾರೆ.
ಸೊ ಈಗ ನನ್ನದೇ ಪ್ರಾಡಕ್ಟ್ಸು, ನನ್ನದೇ ಸಾರಿನ ಪುಡಿ ಬಿಟ್ಟರೆ ಜನ ಯಾಕೆ ತೊಗೊಳ್ಳೋದು? ತೊಗೊಳಲ್ಲ. ಬೇಕು ಅವ್ರಿಗೆ. ಇದು ನನ್ನ ತಲೆಗೆ ಬಂತು. ಸರಿ, ಶುರು ಮಾಡಿಬಿಟ್ಟೆ. ಶುರು ಮಾಡಿದ್ದು ಸಣ್ಣದಾಗಿ ಬೆಳಿಬೇಕು ಅನ್ನೋದೆಲ್ಲ ನನ್ನ ತಲೆನಲ್ಲೇ ಇಲ್ಲ. ಅದು ಯಾಕೆ ಇಲ್ಲ ಅಂದರೆ, ನನಗೆ ಯಾರು ಅಡ್ವೈಸ್ ಮಾಡೋಕ್ಕೆ ಶುರು ಮಾಡಿದ್ರು ಅವ್ರು ದೊಡ್ಡದಾಗೆ ಅಡ್ವೈಸ್ ಮಾಡಿದ್ರು, ಅವ್ರು ಸಣ್ಣದಾಗಿ ಅಡ್ವೈಸ್ ಮಾಡಲಿಲ್ಲ. ಆ್ಯಂಡ್ ನನಗೆ ನನಗಿರೋ ಒಂದು ಆಗಿನ ಇದ್ದಂಥ ಒಂದು ಈಗೋ ಅಥವಾ ಒಂದು ಅಹಂಕಾರಕ್ಕೆ ನಾವು ಮಾಡಿದ್ರೆ ಆ ಲೆವೆಲ್ ಅಲ್ಲಿ ಮಾಡಬೇಕು ಅನ್ನೋದು ನಮ್ಮ ತಲೆನಲ್ಲೂ ಬಂದುಬಿಡ್ತು. ಸೊ ಭಾಳ ದೊಡ್ಡದಾಗಿ ಶುರು ಮಾಡಿದೆ. ಶುರು ಮಾಡಿದ್ದು ಹೆಂಗೆ ಅಂದರೆ, ಬರೀ ಆಗಿನ ಕಾಲದ, ದಿಸ್ ಈಸ್ ಇನ್ 2016, ಆಗಿನ ಕಾಲದಲ್ಲೇ ನಮ್ಮ ಇನ್ವೆಸ್ಟ್ಮೆಂಟು 2 ಕೋಟಿ. 2 CR. 2 ಕೋಟಿನಲ್ಲಿ ನಂದು ಅಂತ ದುಡ್ಡು ಒಂದು 15 ಲಕ್ಷ ಇರ್ಬೋದು. ಇನ್ನು ಮಿಕ್ಕಿದ್ದೆಲ್ಲ ಫೈನಾನ್ಸ್ಡ್, ಸಾಲ ತೊಗೊಂಡಿರೋದು. ಅರ್ಥ ಆಗ್ತೀಯ ಹೇಳ್ತಿರೋದು? ಸೊ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಏನು ಪ್ರಾಡಕ್ಟ್ ಮೇಲೆ ನಾನು ಫೋಟೋ ಹಾಕಿ ಬೊಂಬಾಟ್ ಭೋಜನ ಅಂತ ಹಾಕಿ ಮಾರ್ಕೆಟ್ಗೆ MTR ಫುಡ್ ಪ್ರಾಡಕ್ಟ್ಸ್ ರೇಂಜಿಗೆ ಬಿಟ್ಟೆ ಮಾರ್ಕೆಟ್ಗೆ. 2016, 2017, 2018 3 ವರ್ಷ. 3 ವರ್ಷದಲ್ಲಿ 2 ಕೋಟಿ 70 ಲಕ್ಷ ಕಳ್ಕೊಂಡೆ. 2 ಕೋಟಿ 70 ಲಕ್ಷ ಕಳ್ಕೊಂಡೆ, ಓವರ್ ಆ್ಯಂಡ್ ಅಬವ್ ಅವರ್ ಇನ್ವೆಸ್ಟ್ಮೆಂಟ್. ಸಿಕ್ಕಾಬಡೆ ಏಟು ಬಿತ್ತು ಅಂದರೆ ಹೋಯ್ತು. ಇತ್ಲಾಗೆ ಸೀರಿಯಲ್ ಇಲ್ಲ, ಪಾಪ ಪಾಂಡು ಸಿಲಿಲಲ್ಲಿ ಮತ್ತೆ ಶುರು ಮಾಡಿದ್ದೆ. ಕೋವಿಡ್ ಬಂತು, ಅದನ್ನು ನಿಲ್ಲಿಸ್ಬಿಟ್ರು. ಯಾಕಂದರೆ ಚಾನಲೇ ನಿಂತೋಯ್ತು. ಸೊ ನಿಲ್ಲಿಸ್ಬಿಟ್ರು. ಏನು ಇಲ್ಲವೇ ಇಲ್ಲ, ಸೀರಿಯಲ್ ಇಲ್ಲ, ಯಾವುದು ಕೈಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಸಿನಿಮಾ ಇಲ್ಲ. ಬೊಂಬಾಟ್ ಭೋಜನ ಪ್ರಾಡಕ್ಟ್ಸು ಫುಲ್ ಲಾಸು. ಸಂಬಳ ಕೊಡೋಕ್ಕಾಗದೇ ಇರೋದು, ಅದು ಮಾರ್ಕೋ ಇದು ಮಾರ್ಕೋ ಅನ್ನೋ ಲೆವೆಲ್ಗೆ ಬಂದ್ಬಿಡೀನಿ. ಈ ಕಡೆ ಎಲ್ಲ ಬ್ಯಾಂಕ್ನವರು ಅವರು ಇವರೆಲ್ಲ ಕುತ್ತಿಗೆ ಇಚ್ಕೋದು ಒಂದು ಬಾಕಿ ನನಗೆ. ಒಬ್ಬ ಫೈನಾನ್ಷಿಯರ್ ಅಂತೂ ಬೋಳಿ ಮಗನೇ ಸುಳೆ ಮಗನೇನೋ ಬೈಯೋ ಲೆವೆಲ್ಗೆಲ್ಲ ಬಂದ್ಬಿಟ್ಟ. ಅಪ್ಪ ಅಮ್ಮನೆಲ್ಲ ಕರೆದ್ಬಿಟ್ಟ ಅವನು. ಹೌದೌದೌದು. ಇನ್ನೊಂದು ಬ್ಯಾಂಕ್ನವರು ಮನೆ ಮುಂದೆ ಸಾಲದ ಗಾಡಿ, ರಿಕವರಿ ಗಾಡಿ ಕಳಿಸ್ಬಿಟ್ರು. ಅಮಿತಾಬ್ ಬಚ್ಚನ್ ಇದನ್ನೇ ಹೇಳಿದ್ದಾರೆ. ಸಾಲದ ಗಾಡಿ ಕಳಿಸ್ಬಿಟ್ರು ಮನೆ ಮುಂದೆ. ಸರ್ ನಾನು ಏನಾದ್ರೇನು, ಐ ಹ್ಯಾವ್ ಟೇಕನ್ ಲೋನ್, ಯು ಅಂಡರ್ಸ್ಟ್ಯಾಂಡ್? ಎಸ್, ಐ ಆಮ್ ಡಿಫಾಲ್ಟರ್. ಎಸ್. ಸಿಕ್ಕಾಪಡೆ ಬೇಜಾರಾಗೋಯ್ತು ನನಗೆ. ಏನಿದು ಹಿಂಗಾಗ್ಬಿಡ್ತು ಅಂದರೆ, ಹಂಗೆ ಫುಲ್ ಡೌನ್, 0. ಸೊ ಐ ಡಿಸೈಡ್, ಓಕೆ, ಐ ಶುಡ್ ವೈಂಡ್ ಅಪ್ ಎವ್ರಿಥಿಂಗ್. ಬೊಂಬಾಟ್ ಭೋಜನ ವೈಂಡ್ ಅಪ್ ಮಾಡಬೇಕು. ಏನಿದೆಯೋ ನಂದು ಏನಪ್ಪ ಸಣ್ಣ ಪುಟ್ಟ ಏನಿದೆಲ್ಲ ಮಾರ್ಬಿಟ್ಟು ಸಮ್ಮವ್ ಐ ಶುಡ್ ಬಿಕಮ್ ಡೆಡ್ ಫ್ರೀ. ಅದು ಒಂದೇ ನನ್ನ ಗುರಿ ಇವಾಗ ಲೈಫಲ್ಲಿ. ಐ ಶುಡ್ ಬಿಕಮ್ ಡೆಡ್ ಫ್ರೀ. ಅಷ್ಟೊತ್ತಿಗಾಗಲೇ ನಂಗೆ 60 ವರ್ಷ. ಅಂದರೆ 58 ಆಗಿದ್ದೆ, 60 ಇಟ್ಕೋ. ಇನ್ನೇನಿದ್ರು ಕನ್ಸಾಲ್ಡೇಟ್ ಮಾಡೋ ಅಂಥ ಪೀರಿಯಡ್ ನನ್ನ ಲೈಫಲ್ಲಿ. ಪ್ರೊಡಕ್ಟಿವ್ ಪೀರಿಯಡ್ ಕಡಿಮೆ ಆಗ್ತಾಯಿದೆ. ಸೊ ಇಂಥ ಟೈಮಲ್ಲಿ ಹಿಂಗಾಗಿದೆ. ನಾನು ಏನಾದ್ರು ಹೆಚ್ಚು ಕಡಿಮೆ ಆದರೆ ನನ್ನ ಫ್ಯಾಮಿಲಿ, ಅಂದರೆ ನನ್ನ ಹೆಂಡತಿ ಮಕ್ಕಳು ವಿಲ್ ಹ್ಯಾವ್ ಟು ಬೇರ್ ದ ಬರ್ಡನ್ ಆಫ್ ದ ಡೆಟ್. ಸೊ ಅವ್ರು ನನಗೆ ಶಾಪ ಆಗ್ತಾರೆ. ಸೊ ನಾನು ಅದಕ್ಕೆ ಸಿಚುವೇಶನ್ ಕೊಡಬಾರ್ದು. ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಡೆಟ್. ಇಫ್ ಐ ಡೈ, ದ ಡೇ ಐ ಡೈ, ಐ ಶುಡ್ ಬಿ ಡೆಟ್ ಫ್ರೀ. ಇಫ್ ನಾಟ್ ಎನಿಥಿಂಗ್, ನನ್ನ ಮಕ್ಕಳಿಗೆ ನಮ್ಮ ಅಪ್ಪ ಏನೋ ಸಾಲ ಮಾಡಲಿಲ್ಲಪ್ಪ ಅಂತ, ಸಾಲ ಅಂತೂ ಇಟ್ಟಿಲ್ಲ ನಮ್ಮ ತಲೆ ಮೇಲೆ ಅಂತ ಅಷ್ಟು ಅವ್ರಿಗೆ ಒಂದು ರಿಲೀಫ್ ಕೊಡಬೇಕು. ಸೊ ಎಲ್ಲ ವೈಂಡ್ ಅಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ನಾವು ಒಂದು ಆಫೀಸ್ ಇಟ್ಕೊಂಡಿದ್ದೆ. ಓನರ್ಗೆ ಫೋನ್ ಮಾಡಿಬಿಟ್ಟು, ಅಪ್ಪ ನಾನು ಆಫೀಸ್ ಖಾಲಿ ಮಾಡ್ತೀನಿ, ನನಗೆ ಬಾಡಿಗೆ ಕೊಡೋ ಶಕ್ತಿ ಇಲ್ಲ, ಆಗಲಿ ಆಲ್ರೆಡಿ 3 ತಿಂಗಳು ಬಾಡಿಗೆ ಕೊಟ್ಟಿಲ್ಲ. ಸೊ ನನ್ನ ಅಡ್ವಾನ್ಸಲ್ಲಿ ಆ 3 ತಿಂಗಳು ಬಾಡಿಗೆ ಇಟ್ಕೊಂಡು ಬ್ಯಾಲೆನ್ಸ್ ಕೊಟ್ಬಿಡು ನನಗೆ ಅಂದೆ. ಅವನು, ಅದೇನು ಸರ್ ನೀವು ಬಿಟ್ಬಿಡ್ತೀರಾ, ಕೋವಿಡ್ ಟೈಮು, ಯಾರು ಬರ್ತಾರೆ ಸರ್ ಬಾಡಿಗೆಗೆ? ಅವೆಲ್ಲ ಆಗೋದಿಲ್ಲ ಸರ್, 3 ತಿಂಗಳು ನೋಟಿಸ್ ಕೊಡ್ಬೇಕು ನೀವು. ನಾನು 3 ತಿಂಗಳು ಬಾಡಿಗೆ ಇಟ್ಕೋತೀನಿ, ಪ್ಲಸ್ 3 ತಿಂಗಳು 6 ತಿಂಗಳು ಬಾಡಿಗೆ ಇಟ್ಕೋತೀನಿ ಅಂತ. 6 ತಿಂಗಳು ಬಾಡಿಗೆ ಇಟ್ಕೊಂಡ್ರೆ ನಂಗೆ 1 ಪೈಸೆ ಬರಲ್ಲ. ಬರೋದು ನೆಗ್ಲಿಜಿಬಲ್. 10 months ಬಾಡಿಗೆ. ಸರಿ, ಏನೋ ಹಿಂಗಾಗ್ಬಿಡ್ತು. ನಾಳೆ ಬೆಳಿಗ್ಗೆ ಫೋನ್ ಮಾಡ್ತೀನಪ್ಪ, ತಡ್ಕೋ, ಮಾತಾಡೋಣ, ಮೀಟ್ ಮಾಡ್ತೀನಿ, ನನ್ನ ಸಮಸ್ಯೆ ಹೇಳ್ತೀನಿ,
ಅಷ್ಟ್ರ ಮೇಲೂ ನಿಂಗೆ ಮಾಡಬೇಕು ಅಂತಿದ್ರೆ ಮಾಡಪ್ಪ, ಏನು ಮಾಡಲಿ ನಾನು, ಏನು ಮಾಡೋಕ್ಕ. ನಾನು ಸ್ವಲ್ಪ ತಡ್ಕೊ, ನಾಳೆ ಬೆಳಗ್ಗೆ ಬಂದು ಮೀಟ್ ಮಾಡ್ತೀನಿ ನಿನ್ನ ಅಂತ ಅವ್ನಿಗೆ ಹೇಳಿ ಫೋನ್ ಇಟ್ಬಿಟ್ಟು ಅವ್ನು ಯಾವನೊಬ್ಬಂಗೆ ಕರೆದೆ ಸೆಕೆಂಡ್ ಹ್ಯಾಂಡ್ ಫರ್ನಿಚರ್ ತೊಗೊಳ್ಳೋ ಅವನಿಗೆ. ಬಾರಪ್ಪ ಒಂದಷ್ಟು ಫರ್ನಿಚರ್ ಅದು ತೊಗೊಂಡೋಗಿ ಅದೇನು ಕಾಸು ಕೊಡ್ತೀವಿ ಕೊಡಪ್ಪ ಅಂತ. ಅವನು ಬಂದ, ಎಲ್ಲ ನೋಡ್ದ, ಹೊಸ ಸೋಫಾ ಇತ್ತು, ಚೇರ್ಗಳಿತ್ತು, ಟೇಬಲ್ಗಳಿತ್ತು, ಆಫೀಸ್ದು ಎಲ್ಲ. ಅವನು 1,500,000 ರೂಪಾಯಿ ಕೊಡ್ತೀನಿ ಸರ್ ಅಂದ. ನಾನು ಹತ್ತತ್ರ 2.25 ಲಕ್ಷ ಸ್ಪೆಂಡ್ ಮಾಡಿದ್ದೆ ನಾನು. 1,500,000 ರೂಪಾಯಿ ಕೊಡ್ತೀನಿ ಅಂದ ಅವನು. ಅವನು ನೋಡ್ದ ಸಿಚುಯೇಷನ್, ಏನು ಕೊಟ್ಟರು ತಗೊಂಡು. ನಾನು, ಅಪ್ಪ ನೀನೇನು ಕೊಡಬೇಡ, ತೊಗೊಂಡು ಹೋಗ್ಬಿಡು, ಇನ್ನೇನು ಮಾಡಲಿ ನಾನು. ಸೊ ಅವನು ಅರ್ಧ ಲೋಡ್ ಇಮಿಡಿಯೇಟಾಗಿ ಒಂದು ಗಾಡಿ ತರಿಸಿ ಅರ್ಧ ಲೋಡ್ ಹಾಕೊಂಬಿಟ್ಟ. ನಾಳೆ ಬಂದು ಮಿಕ್ಕಿ ತೊಗೊಂಡೋಗ್ತೀನಿ ಸರ್ ಅಂತ ಅವನು ಹೊರಟಾದ. ಸೊ ಅರ್ಧ ಆಫೀಸ್ ಖಾಲಿ. ಇನ್ನು ನಂದು ಕೆಲವು ಇಂಪಾರ್ಟೆಂಟ್ ಮಾರಕ್ಕಾಗದೇ ಇರೋವಂಥದ್ದು ಒಂದಷ್ಟು ಐಟಮ್ಸ್ ಇರ್ತಾವಲ್ಲ, ಅದೆಲ್ಲ ಇಡೋಕ್ಕೊಂದು ಜಾಗ ಬೇಕು. ಇವಾಗ ಖಾಲಿ ಮಾಡ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ ಒಬ್ಬರು ಸಣ್ಣದು ಮನೆಗಳು ಕಟ್ಟಿದ್ರು, ಒಟಾರ ಥರ ಕಟ್ಟಿ ಬಾಡಿಗೆ ಕೊಡೋರು. ಸೊ ಅವ್ರಿಗೆ ಫೋನ್ ಮಾಡಿದೆ, ಸರ್ ನಿಮ್ದು ಯಾವ್ದಾರು ಒಂದು ಮನೆ ಖಾಲಿ ಇದ್ದರೆ ನನಗೊಂಚೂರು ಕೊಡಿ ಸರ್, ನಂದು ಈ ಥರ ಇದೆ ಸಿಚುವೇಶನ್ನು. ನಾನು ಒಂದು ಚಂದ್ರು, ಬೇರೆಯವ್ರಿಗೆಲ್ಲ 2,500,000 ರೂಪಾಯಿ ಬಾಡಿಗೆ ಹೇಳ್ತೀನಿ, ನೀನು ಬಾ ತಗೋ, 500 ರೂಪಾಯಿ ಬಾಡಿಗೆ ಕೊಡು ಸಾಕು. ನೀನು ಎಷ್ಟು ತಿಂಗಳು ಬೇಕಾಗತ್ತೆ ನಿನಗೆ? ನಂಗೆ ಒಂದು 2-3 ತಿಂಗಳು ಬೇಕಾಗತ್ತೆ ಸರ್, ಅದನ್ನೆಲ್ಲ ಡಿಸ್ಪೋಸ್ ಮಾಡೋಕ್ಕೆ ಒಂಚೂರು ಟೈಮ್ ಬೇಕು. ತಗೋ, ಒಂದು 6 ತಿಂಗಳು ಇಟ್ಕೊ, ನೀನು 500 ರೂಪಾಯಿ ಬಾಡಿಗೆ ಕೊಡು, ಬಟ್ ನಾನು 1,500,000 ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಪ್ಪ ನೀನು ಅಂದರು. ಸರಿ ಸರ್ ಕೊಡ್ತೀನಿ ಅಂತೇಳಿ ಈ ಮಿಕ್ಕಿದ ಐಟಮ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನಾನು ಕಾರಲ್ಲಿ ಹಾಕ್ಕೊಂಡು ನಾನು ಹೋಗಿ ಆ ಮನೆ ಒಂದು ಯಾವುದೋ ತೋರಿಸಿದ್ರು ಆ ಮನೆಯೊಳಗೆ ಡಂಪ್ ಮಾಡ್ಕೊಂಡು 3 ಟ್ರಿಪ್ ಮಾಡಿದೆ. 4ನೇ ಟ್ರಿಪ್ಗೆ ನನ್ನ ಹೆಂಡ್ತಿ ಬಂದಳು, ನನ್ನ ಮಗಳು ಬಂದಳು, ಅವರೆಲ್ಲ ಒಂದಷ್ಟು ಹೆಲ್ಪ್ ಮಾಡೋರು. ನಾವೆಲ್ಲ ಹೋಗಿ ಡಂಪ್ ಮಾಡಿದ್ವಿ. ಇಷ್ಟೊತ್ತಿಗೆ ಸಂಜೆ 8 ಗಂಟೆ, 7:45 ಎಲ್ಲ ಡಂಪ್ ಮಾಡಿ ಬೈಗೆ ಹಾಕಿ ಅವ್ರಿಗೆ 1,500,000 ರೂಪಾಯಿ ಕೊಟ್ಟು ನನಗೆ ಫುಲ್ಲಿ ಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅಂದರೆ ಟೋಟಲಿ ಹ್ಯಾವ್ ಕಮ್ ಟು ಝೀರೋ. ಅರ್ಥ ಆಗ್ತಿದೆಯಾ? ಖಂಡಿತ. ಎಲ್ಲ ಏನೂ ಇಲ್ಲ ಕೈಯಲ್ಲಿ. ನಾಳೆ ಬೆಳಗಿಂದ ಜೀವನನೇ ಇಲ್ಲ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ಬೇಕು ನಾನು, ಫ್ರಮ್ ಝೀರೋ. ಈ ಥರ ಸಿಚುವೇಶನ್. ನಾನು ಇಲ್ಲೆಲ್ಲರೂ ಹತ್ತಿರದಲ್ಲಿ ಬಾಬಾ ಮಂದಿರ ಇದ್ದರೆ ನೋಡೋ ಕೂತು ಒಂದು ಪೂಜೆ ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಸಾಕಿ ನಮಗೂ ಅಂತ. ನನ್ನ ಮಗಳು ಹಿಂಗೆಲ್ಲ ಒಂದು ಗೂಗಲ್ ಮಾಡಿದ್ಲು, ಇಲ್ಲೊಂದು ಮಂದಿರ ಇದೆ ಹೋಗೋಣ. ಸರಿ ನಡಿ ಅಂದ್ಬಿಟ್ಟು ಹೋದ್ವಿ. ಸೊ ಸೀದಾ 7:50 ಇರ್ಬೋದು. ನಾವು ಅಲ್ಲೇ ಹತ್ತಿರದಲ್ಲೇ ಸಾಯಿಬಾಬಾ ಮಂದಿರಕ್ಕೆ ಹೋದ್ವಿ. ಹೋದರೆ ಮಂಗಳಾರತಿ ಆಗುತ್ತೆ ಕೂತ್ಕೊಳ್ಳಿ ಅಂದರು. ಯಾರೋ ಅಲ್ಲಿದ್ದವರು ಒಂದು ವಾಲಂಟಿಯರ್ಸ್ ಇರ್ತಾರಲ್ಲ. ಸೊ ನಂಗೆ ಒಂದು ಚೇರ್ಗೆ ಕೂತ್ಕೊಂಡೆ. ನಾನು ಕೂತ್ಕೊಂಡ್ಬಿಟ್ಟು ಬೈತಾ ಇದ್ದೆ ಬಾಬನಿಗೆ ಮನಸ್ಸಲ್ಲಿ, ಹಿಂಗೆ ಮಾಡಿದೆ ನೀನು ನನಗೆ, ನಾನು ಏನು ತಪ್ಪು ಮಾಡಿದ್ದೀನಿ? ಓಕೆ, ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಸಾವಿರಾರು ಜನಕ್ಕೆ, ಸಿಲ್ಲಿಲಲ್ಲಿ ಪಾಪ ಪಾಂಡು, ಸಾವಿರಾರು ಜನಕ್ಕೆ ಅಕ್ಷರದ ಎಲ್ಲ ಸೀರಿಯಲ್ ಆದ್ಮೇಲೆ ನಡೀತಾರ ಸೀನ್ ಇದು. ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಸಾವಿರಾರು ಜನಕ್ಕೆ ತಿಂಗಳಂಗಟ್ಲೆ ಜೀವನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ನಾನು ಯಾರಿಗೂ ಒಬ್ರಿಗೂ ಒಂದು ಪೈಸಾ ಮೋಸ ಮಾಡಿಲ್ಲ, ಒಬ್ರಿಗೊಂದು ಪೈಸಾ ಉಳಿಸ್ಕೊಂಡಿಲ್ಲ. ನನ್ನ ಇದ್ದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ. ನನ್ನ ಈ ಲೆವೆಲ್ಗೆ ಯಾಕೆ ತಂದೆ ನೀನು? ನನಗೆ ಈ ಥರ ಆಯಿತು, ನನಗೆ ಯಾರೋ ಮೋಸ ಮಾಡಿದ್ರು, ನನಗೆ ಮೋಸ ಮಾಡಿದ್ರು, ಅದನ್ನೂ ಸಹಿಸ್ಕೊಂಡಿದ್ದೆ. ಇದು ಹೆಂಗೆ ನೀನು ಅಲೋವ್ ಮಾಡಿದೆ ನನಗೆ ಮೋಸ ಮಾಡೋಕ್ಕೆ ಅವ್ರಿಗೆ? ಈ ಥರದ್ದೆಲ್ಲ. ಆಮೇಲೆ ನಂಬಿಕೆ ದ್ರೋಹಗಳಾಗೋಯ್ತು. ಅದೇ ದಟ್ ವಾಸ್ ದ ಡೌನ್ಫಾಲ್ ಅದಾಗಿದ್ದಕ್ಕೆ. ಸೊ ಎಲ್ಲ ಒಂದಷ್ಟು ಬೈತಾ ಇದ್ದೆ. ಮಂಗಳಾರತಿ ಆಯಿತು, ಎಲ್ಲರೂ ಹೊರಟರು. ನಾವು ಮಂಗಳಾರತಿ ತೊಗೊಂಡು ಹೋಗ್ತಾಯಿದ್ರೆ ಅಲ್ಲೊಬ್ಬರು ಅರ್ಚಕರ ಥರ ಇದ್ದರು. ಅವರು, ನೀವು ಕೂತ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು ಅಂದರು. ಅರ್ಚಕರು ಪಾರ್ಟ್ 2 ಸ್ಟಾರ್ಟ್. ನಾನು ಆಯಿತು ಅಂದ್ಬಿಟ್ಟು ಏನೋ ಫೋಟೋ ಗೀಟೋ ತೆಗೆಸ್ಕೋಬೇಕನ್ನೋ. ಇವಾಗ ಫೇಮಸ್ ಅಲ್ಲ, ನಮ್ಮ ತಲೆಯಲ್ಲಿ ಅದೇ. ಹೌದೌದು, ನೀವು ಆ್ಯಕ್ಟ್ರು ಸೀರಿಯಲ್ ಮಾಡ್ತಾನೆ, ಫೋಟೋ ತೆಗೆಸ್ಕೊ ಇದು ಇರುತ್ತಲ್ಲ. ಹೌದು. ಇಡೀ ದೇವಸ್ಥಾನ ಖಾಲಿ ಆಯಿತು. ಅವರೇ ಎಲ್ಲ ದೇವಸ್ಥಾನದೆಲ್ಲ ಬಾಗಿಲು ಹಾಕ್ಬಿಟ್ಟು ಕೂತ್ಕೊಳ್ಳಿ ಅಂದರು. ನಾನು, ನನ್ನ ಹೆಂಡ್ತಿ, ನನ್ನ ಮಗಳು ಕೂತ್ಕೊಂಡ್ವಿ. ಯಾಕ್ರಿ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದೀರ? ಯಾಕೆ ಇವಾಗ
ಸರ್ ಅಂದೆ, ಹ್ಞೂ ಏನು ಚಿಂತೆ ಮಾಡಬೇಡಿ, ಹ್ಞೂ ನಿಮ್ಗೆ ಏನಾಗಿದೆಯೋ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗತ್ತೆ ನಿಮಗೆ. ನೀವು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ದೀರಲ್ಲ, ಹ್ಞೂ ತಲೆ ಕೆಡಿಸ್ಕೋಬೇಡಿ. ಅದೇ ಹೆಸರಲ್ಲೇ ನೀವು ದುಡ್ಡು ಮಾಡ್ತೀರಾ, ಟೆನ್ಷನ್ ಮಾಡ್ಕೋಬೇಡಿ. ಹ್ಞೂ ಪರೀಕ್ಷೆ ಅಷ್ಟೇ ಇವೆಲ್ಲ ಅಂತ ಶುರು ಮಾಡಿದ್ರು. ಮೈ ಗಾಡ್. ಶುರು ಮಾಡಿ ನಾನು ಯಾವ್ಯಾವ ವಿಚಾರಕ್ಕೆ ಬೈದಿದ್ನೋ ಬಾಬನಿಗೆ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟರು. ಇವರು ಉತ್ತರ ಕೊಡ್ತಿದ್ದಾರೆ. ಹ್ಞೂ, ನಾನು ಯಾರು ಇವನು ಇಂಥ ವ್ಯಕ್ತಿ ನನಗೆ ಮೋಸ ಮಾಡ್ದ, ನಾನು ಅವನಿಗೆ ಎಷ್ಟೆಲ್ಲ ಮಾಡಿದೆ, ಅವನು ನನಗೆ ಮೋಸ ಮಾಡ್ದ, ಅವನಿಗೆ ಮೋಸ ಮಾಡೋಕ್ಕೆ ನೀನು ಏನಕ್ಕೆ ಬಿಟ್ಟೆ, ನೀನು ನನ್ನನ್ನು ಪ್ರೊಟೆಕ್ಟ್ ಮಾಡಬೇಕಾಗಿತ್ತಲ್ವ, ನೀನು ಹೆಂಗೆ ಬಿಟ್ಟೆ, ನೀನು ಅವನು ನನಗಂತೂ ಗೊತ್ತಿಲ್ಲ, ನಿನಗೆ ಗೊತ್ತಿತ್ತಲ್ಲ, ನಿನಗೆ ಗೊತ್ತಿತ್ತಲ್ಲ ಅಂತ. ಅವನು ನೀವು ಮೋಸ ಮಾಡಿದ್ನಲ್ರಿ, ಅವನೇ ವಾಪಸ್ ಬರ್ತಾನೆ. ನೀವೇನು ಹೇಳಿದ್ರು ಅದನ್ನು ಅವನು ತಪ್ಪಾಯಿತು ಅಂಥೇಳಿ ನಿಮ್ಗೆ ಏನು ಸಲ್ಲಬೇಕೋ ಅದು ಸಲ್ಲೋ ಹಂಗೆ ಮಾಡ್ತಾನೆ. ಚಿಂತೆ ಯಾಕೆ ಮಾಡ್ತೀರಾ? ಹೀಗೆ ಅಂದರೆ ಅಷ್ಟು ಮೈನ್ಯೂಟ್ ಡೀಟೇಲ್. ಓಕೆ, ಅವರು ಹೇಳ್ತಾ ಹೋದ್ರು ನನಗೆ. ಅಂದರೆ ಅಷ್ಟು ಅಲಿಗೇಷನ್ಸ್ ಏನು ಮಾಡಿದ್ದೆ ಬಾಬನಿಗೆ, ಅದಕ್ಕೆ ಅವರು ಉತ್ತರ ಕೊಡ್ತಾ ಹೋದರು. ಅವ್ರು ಮುಗಿಸೋ ಅಷ್ಟೊಳಗೆ ನನ್ನ ಶರ್ಟ್ ಒದ್ದೆ ಆಗೋಗಿತ್ತು ಗುರುವೆ. ಬೆವತ್ತು ನಡುಗ್ತಾ ಇದ್ದೀನಿ ನಾನು ಈ ಸಿಚುವೇಶನಲ್ಲಿ. ಬೆವತ್ತು ನಡುಗ್ತಾ ಇದ್ದೀನಿ. ನನ್ನ ಹೆಂಡ್ತಿ ನನ್ನ ಮುಖ ನೋಡ್ತಾಳೆ, ಇವ್ರು ಯಾಕೆ ಹಿಂಗೆ ಬೆವರ್ತಾ ಇದ್ದಾರೆ ಅಂತ. ಅವಳ ತಲೆಯಲ್ಲೇನೋ ಎಲ್ಲ ಬಾಗಿಲಾಕ್ಬಿಟ್ಟಿದ್ದಾರೆ, ಶೆಕೆ ಆಗ್ತಿದೆ ಇವರಿಗೆ, ಡಯಾಬಿಟಿಕ್ಕು, ಶುಗರ್ ಫಾಲ್ ಆಗ್ತಿದೆ ಅಂತ ಅವಳ ತಲೆನಲ್ಲಿ. ನನ್ನ ಮಗಳಿಗೆ ಶಾಕು, ಇದೇ ನಮ್ಮಪ್ಪ ಹಿಂಗಿದು ಮಾಡ್ಕೊಂಡಿದ್ದಾರೆ ಎಕ್ಸ್ಪ್ರೆಷನ್ನು, ಏನೋ ಆಗೋಗಿದೆ ಅವ್ರಿಗೆ, ಆರೋಗ್ಯ ಇದೆಲ್ಲ ಕ್ಲೋಸ್ ಆಗೋಯ್ತಲ್ಲ ಬಿಸ್ನೆಸ್ಸು, ಏನೋ ಅವ್ರು ತಲೆಗೆ ಹಚ್ಕೊಂಡ್ಬಿಟ್ಟು ಏನೋ ಆಗೋಗ್ತಿದ್ದೆ ಅವ್ರು ನಮ್ಮಪ್ಪಂಗೆ, ಮೊದಲು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಅವಳ ತಲೆಯಲ್ಲಿ ಯೋಚನೆ. ಸರಿ ಎಲ್ಲ ಆಯಿತು. ನಾನು ಅವ್ರಿಗೆ ನಮಸ್ಕಾರ ಮಾಡಿದೆ. ಬರ್ತೀನಿ ಸರ್, ನೀವು ಕೊಟ್ಟಿದ್ದು ಮಾತುಗಳು ನಂಗೊಂದು ಧೈರ್ಯ ತುಂಬಿತು, ಥ್ಯಾಂಕ್ ಯು ಸರ್ ಅಂತ ಹೊರಗೆ ಬಂದೆ. ಬಾಗಿಲು ತಗೊಂಡು ಹೊರಗೆ ಬಂದೆ. ಅಲ್ಲೊಂದು ಕಟ್ಟೆ ಇತ್ತು, ಫಸ್ಟ್ ಕೂತ್ಕೊಳ್ಳಿ ಇಬ್ಬರು ಅಂದೆ. ನನ್ನ ಹೆಂಡ್ತಿ ಏನ್ರಿ ಇದು ಹಿಂಗೆ ಬೇವ್ತಿದ್ದೀರಾ ಅಂದು. ಹಿಂಗಾಯಿತು, ನಾನಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ ನಾನು ಇಷ್ಟು ವಿಚಾರ ಬಾಬನಿಗೆ ಬೈತಾ ಇದ್ದೆ, ಅದಷ್ಟಕ್ಕೂ ನಿನ್ನ ಕಣ್ಣೆದ್ರಿಗೆ ಅವ್ರು ಉತ್ತರ ಕೊಟ್ಟರು. ನನಗೆ ಹೆಂಗಾಗಬೇಕು, ನಡುಗ್ತಾ ಇದ್ದೀನಿ ನಾನು. ನನಗೆ ಇಟ್ಸ್ ಅನ್ಬಿಲೀವಬಲ್, ಇಟ್ಸ್ ಮಿರಕಲ್. ಅಬ್ಸಲ್ಯೂಟ್ಲಿ. ಅದು ಅವಳು ಹೌದಾ ಅಂತ. ಆವಾಗ ಮಗಳು, ಅಯ್ಯೋ ನಾನು ನಿನಗೆ ಹುಷಾರೇನಾಗಿದ್ದೆ, ತಲೆ ಕೆಡ್ತಾ ಇದೆ ನಿನಗೆ, ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಅದಕ್ಕೆ ಬೆವರ್ತಾ ಇದೆಯಾ, ಏನೋ ಹೆಚ್ಚು ಕಡಿಮೆ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಂತ ಅವಳು ಹೇಳ್ತಾಳೆ. ಸರಿ ಏನೋ ಬಿಡು, ಆಯಿತು ನಡ್ರಿ ಮನೆಗೆ ಹೋಗೋಣ ಅಂತ. ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗುರುವೆ, ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಅದೆಂಗೆ ಅವ್ರು ಹೇಳಿದ್ರು, ಅವ್ರಿಗೇನು ಶಕ್ತಿ ಇದೆ. ಅವ್ರು ನೋಡಿದ್ರೆ ಆರ್ಡಿನರಿ ಪರ್ಸನ್, ಒಂದು ವೈಟ್ ಪಂಚೆ ಉಟ್ಕೊಂಡು ಬಾಬನಿಗೆ ಪೂಜೆ ಮಾಡಿ, ನಿಮ್ಗೆ ಗೊತ್ತಲ್ಲ ನಮ್ಮ ಮಾಮೂಲು ಇವ್ರ ಥರ ಇಲ್ಲ ಅಲ್ಲಿ. ಬಾಬಾ ಇವ್ರು ಏನು ಕೇಳಿದ್ರು ನನಗೆ ಏನೂ ಗೊತ್ತಿಲ್ಲ. ನನಗೆ ರಾತ್ರಿ ಎಲ್ಲ ಅದೇ ಯೋಚನೆ. ಬೆಳಿಗ್ಗೆ ಕಾಫಿ ಕುಡಿದು ನಾನು ಲೆಕ್ಕ ಆಗ್ತಾಯಿದ್ದೆ, ಎಲ್ಲೆಲ್ಲಿಂದ ಏನೇನು ಮಾರಿದ್ರೆ ನಂದು ಐಟಮ್ಗಳು, ನನ್ನ ಆಸ್ತಿಗಳು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ, ಎಷ್ಟು ದುಡ್ಡು ಬಂದರೆ ಎಷ್ಟು ಸಾಲ ಇದೆ, ಆ ಸಾಲ ತೀರಕ್ಕೆ ಎಷ್ಟು ವರ್ಕ್ ಆಗುತ್ತೆ, ಹೆಂಗೆ ಮಾರಬೇಕು, ಇದು ಹೆಂಗೆ, ಇದು ನನ್ನ ಪ್ರಾಬ್ಲಮ್ ಅದೇ ತಾನೇ. ನಾನು ಲೆಕ್ಕ ಆಗ್ತಾ ಕೂತಿದ್ದೆ. 8 ಗಂಟೆಗೆ ಒಂದು ಫೋನ್ ಬಂತು, ಬೆಳಗ್ಗೆ 8 ಗಂಟೆಗೆ ಚಾನಲಿಂದ ಫೋನು. ನೀವು ಬೊಂಬಾಟ್ ಭೋಜನ ಮಾಡ್ತೀರಾ ಮತ್ತೆ? ಹಿಂದಿನ ದಿವಸ ಸಾಯಂಕಾಲ ಹೇಳಿದಾರೋ ಅವ್ರು ನನಗೆ, ಅದೇ ಹೆಸರಲ್ಲೇ. ನಾನು ಅಂದೆ, ಇಲ್ಲ ಕುಕ್ಕರಿ ಶೋ ಬೊಂಬಾಟ್ ಭೋಜನ ಮತ್ತೆ ಸ್ಟಾರ್ಟ್ ಮಾಡಬೇಕು, ನೀವು ಮಾಡ್ತೀರಾ? ಮಾಡ್ತೀನಿ. ಇಲ್ಲ ಅಂತ ಯಾಕೆ ಹೇಳಿ, ಹೌದು ಮಾಡ್ತೀನಿ, ಕೆಲಸ ಬಂತು ನನಗೆ. ಏನು ಖರ್ಚಾಗತ್ತೆ, ಏನು ಕಾಸ್ಟ್ ಆಗುತ್ತೆ, ಒಂದು 15 ನಿಮಿಷದಲ್ಲಿ ಬಡ್ಜೆಟ್ ಕೊಡ್ಲಾ? ಕೊಡಿ, ತಗೊಂಡು ಕಂಪ್ಯೂಟ್ರಲ್ಲಿ ಬಡ್ಜೆಟ್. ಸೊ ಇಷ್ಟು ಬಡ್ಜೆಟ್ಟು ಸೆಟ್ಟಿಗೆ ಇಷ್ಟಾಗುತ್ತೆ. ಅಯ್ಯೋಯ್ಯೋ ಅಷ್ಟೊಂದೆಲ್ಲ ಇಲ್ಲ ಬಡ್ಜೆಟ್ ಅಷ್ಟಿಲ್ವಾ? ಸೆಟ್ಟೆಲ್ಲ ನಾವೇನು ಮಾಡೋದಿಲ್ಲ, ನೀವೇ ಮಾಡ್ಕೋಬೇಕು, ಆಗೋದಿಲ್ಲ ಇದೆಲ್ಲ ಕೊಡೋಕ್ಕೆ. ಸರಿ ಏನು ಮಾಡೋದು? ತಕ್ಷಣ ನನಗೆ ನೆನಪಾಗಿದ್ದೇನೋ, ನಮ್ಮ ಆಫೀಸಲ್ಲಿ
ಒಂದು ಅಡುಗೆ ಮನೆ ಇದೆ, ಓಪನ್ ಕಿಚನ್ ಇದೆ. ಆ ಓಪನ್ ಕಿಚನ್ನೇ ಸೆಟ್ ಥರ ಕನ್ವರ್ಟ್ ಮಾಡಿಬಿಟ್ರೆ ಹೆಂಗಾಗುತ್ತೆ ಅಂತ ಟಕ್ಕಂತ ಒಂದು ಇಮ್ಯಾಜಿನೇಷನ್. ಆಯಿತಾ ಸರ್, ಸೆಟ್ ಇಲ್ಲದರೆ ಈ ಥರ ಇದೆ ಸರ್, ಒಂದು ಕಿಚನ್ ಇದೆ, ಅದನ್ನು ನಾನು ಕನ್ವರ್ಟ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಡಯಾಗ್ರಾಮ್ ಎಲ್ಲ ಬರೆದು ಹಿಂಗಿರುತ್ತೆ ಸೆಟ್ಟು, ಇದು ಹಿಂಗಿರುತ್ತೆ ಅಂತೆಲ್ಲ ಬರೆದು ಕಳಿಸ್ದೆ. ಅವರು ಓಕೆ, ಇಷ್ಟು ಬಡ್ಜೆಟ್ ಓಕೆ, ಇಷ್ಟು ಮುಗಿಯೋಷ್ಟರೊಳಗೆ 1 ಗಂಟೆ. 8ರಿಂದ 1 ಆಗಿದೆ. 1 ಗಂಟೆ. 1:15 ನಾನು ಆರ್ಟ್ ಡೈರೆಕ್ಟ್ರನ್ನ ಕರೆದೆ, ನಾನು ಕಾರ್ಪೆಂಟ್ರನ್ನ ಕರೆದೆ, ಎಲ್ಲ ಮತ್ತೆ ಅಸೆಂಬ್ಲಿ ಇನ್ ಮೈ ಆಫೀಸ್. ಹೋಗ್ತಾ ದಾರಿನಲ್ಲಿ ಓನರ್ನ ಮೀಟ್ ಮಾಡ್ಬಿಟ್ಟು ವಾಪಸ್ ಕೊಡಲ್ಲ, ಬಿಲ್ಡಿಂಗ್ ತಗೋತೀನಿ ಅಂತ ಹೇಳಿದೆ. ಅವ್ನಿಗೆ ಗೊತ್ತಿಲ್ಲ ಇವೆಲ್ಲ, ಮ್ಯಾಟ್ರ್ ಗೊತ್ತಿಲ್ಲ. ಬಿಡಪ್ಪ ನೀನು 3 ತಿಂಗಳು ಇಟ್ಕೊಳ್ಳೋದೇನು ಬೇಡ, ನಾನು ಕಂಟಿನ್ಯೂ ಮಾಡ್ತೀನಿ, ನಿಮಗೆ 3 ತಿಂಗಳು ಬಾಡಿಗೆ ಕೊಡ್ತೀನಿ, ನಾನು ತಲೆ ಕಟ್ಸ್ಕೊಬೇಡ ಅಂತೆಲ್ಲ ಹೇಳಿ ಬಂದು ಮೀಟಿಂಗು. 3 ಗಂಟೆಗೆ ಕಾರ್ಪೆಂಟ್ರಿ ವರ್ಕ್ ಸ್ಟಾರ್ಟು. ಅವನು ಯಾವನೋ ಒಬ್ಬ ಏನಂತಾರೆ ಈ ಪ್ಲೈವುಡ್ ಡೀಲರ್ಗೆ ಹೋಗಿ ಅವನಿಗೆ ಸಾಲ ಹೇಳಿ ಪ್ಲೈವುಡ್ ತೊಗೊಂಡು, ನನ್ನ ಫ್ರೆಂಡ್ ಅವನು, ಅವನ ಮೂಲಕ ಹೇಳಿಸಿ ಸಾಲ ಹೇಳಿ ಪ್ಲೈವುಡ್ ತಂದು ಕಾರ್ಪೆಂಟ್ರಿ ಕೆಲಸ ಸ್ಟಾರ್ಟ್. ನೆಕ್ಸ್ಟ್ ಡೇ ಸಾಯಂಕಾಲ ಒಳಗೆ ಸೆಟ್ ರೆಡಿ. ಅದ್ರ ನೆಕ್ಸ್ಟ್ ಟೈಮ್ 2 ದಿವಸ ಬಿಟ್ಕೊಂಡು ಶೂಟಿಂಗ್ ಸ್ಟಾರ್ಟ್. ತಿರುಗಿ ನೋಡಿಲ್ಲಪ್ಪ ಬಾಬಾ, ತಿರುಗಿ ನೋಡಿಲ್ಲ ಇಲ್ಲಿವರೆಗೂ. 7 ವರ್ಷ 6 ವರ್ಷ ಆಗೋಯ್ತು. ಇವಾಗ ಅಕ್ಟೋಬರ್ ಬಂದರೆ 7ನೇ ವರ್ಷ ಕಾಲಿಡ್ತಾ ಇದ್ದೀನಿ. ಒಳ್ಳೆಯದು. ದಟ್ ಈಸ್ ಅ ಮಿರಕಲ್. ಇದನ್ನೇ ಹೇಳೋದು. ಇಷ್ಟ ಆಯ್ತಾ? ಇದಾಯ್ತಲ್ಲ, ಇದು ಸಾಯಂಕಾಲ ಒಳಗೆ ಕಾರ್ಪೆಂಟ್ರಿ ಕೆಲಸ ಶುರು ಮಾಡ್ಬಿಟ್ಟು ಅವ್ರಿಗೋಗಿ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾರಿಗೆ? ಸಾಯಿಬಾಬಾ ದೇವಸ್ಥಾನದಲ್ಲಿ. ಮತ್ತೆ ನಾನು, ನನ್ನ ಹೆಂಡತಿ, ನನ್ನ ಮಗಳು ಅಲ್ಲಿಗೆ ಹೋದ್ವಿ. ನೀನು ನಂಬಲ್ಲ, ನಾನು ಹೇಳಿದ್ರೆ ಇಲ್ಲ ಅವರಲ್ಲಿ. ಅವರಿಲ್ಲ. ಯಾರಂತ? ನಾನು ಅವರು ಇದ್ರಲ್ಲ, ಅವ್ರು ಯಾರು ಅಂತಾರವರು. ಯೋ ಭಗವಂತ, ನೆನ್ನೆ ಇದ್ರಲ್ರಿ, ಬಾಗ್ಲೆಲ್ಲ ಹಾಕಿದ್ರು. ಬಾಗ್ಲೆಲ್ಲ ಹಾಕಿದ್ರಲ್ಲಪ್ಪ, ನೆನ್ನೆ ನಾವು ಮಾತಾಡಿದ್ವಲ್ಲ. ಯಾರು ಸರ್? ನೆನ್ನೆನಾ? ಆ ದೇವಸ್ಥಾನದವ್ರ? ದೇವಸ್ಥಾನದಲ್ಲ. ಅವ್ನು ಯಾವನು ಇವ್ರು ಇರ್ತಾರಲ್ಲ, ಒಂಥರ ಇರ್ತಾನೆ ಗೊತ್ತಾ ದೇವಸ್ಥಾನಗಳಲ್ಲಿ, ವರ್ಷಕ್ಕೆಲ್ಲ ಇಟ್ಕೊಂಡು. ಅವ್ನು ಯಾರು ಸರ್? ನೆನ್ನೆ ಯಾರಿದ್ರು ಸರ್? ಎಲ್ಲಪ್ಪ ಅರ್ಚಕರ ಥರ ಇದ್ರಲ್ಲ. ಅರ್ಚಕರು ಇಲ್ಲೇ ಇದ್ದಾರಲ್ಲ ಸರ್, ಇವರೇ ಅಲ್ವಾ ಇದ್ದಿದ್ದು? ಇವ್ರು ಬೇರೆ? ಇಲ್ಲ, ಇವರಲ್ಲ, ಅವ್ರು ಬೇರೆ. ಹೆಂಗೆ ಸಾಧ್ಯ ಇದು? ಯಾವ ಇಸ್ವಿ ಅಂದ್ರೆ ನೀವು? 2019 ಗುರು. 2020 ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. CC ಕ್ಯಾಮ್ರಾ ಆ ಥರದ್ದೇನು ಇರಲಿಲ್ಲ ಅಲ್ಲಿ? ಆ ಥರದ್ದು ವಿಚಾರಿಸಕ್ಕೆ ನಾನು ಅವೆಲ್ಲ ಏನು ವಿಚಾರಿಸ್ತೀನಿ, ಓಕೆ ಅವೆಲ್ಲ ತಲೆಗೆ ಬರಲ್ಲ. ನಾನೇ ಆ ಸತ್ಯಾಸತ್ಯತೆಗಳನ್ನ ನಾನು ಯಾಕೆ ಹುಡ್ಕೊಂಡು ಹೋಗ್ಲಿ? ಲೈಫಲ್ಲಿ ನಡೆದಿ ನನಗೇನು ಗಾಬರಿ ಆಯ್ತು ಅಷ್ಟು ಹೇಳ್ತಾ ಇದ್ದೀನಿ ನಾನು ನಿನಗೆ. ಓಕೆ, ಮೈ ಗಾಡ್, ನೀನು ನಂಬಲ್ಲ. ಈಗಲೂ ರೆಗ್ಯುಲರಾಗ ಆ ಮಂದಿರಕ್ಕೆ ಹೋಗ್ತೀನಿ. ಇವತ್ತಿನ ತನಕ ಆ ಮನುಷ್ಯನ ನೋಡಿಲ್ಲ ನಾನು. ಯಾವ ಸಾಯಿ ಮಂದಿರ ಇದು? JP ನಗರದಲ್ಲಿ ಇದೆಯಪ್ಪ. JP ನಗರ ಸಾಯಿ ಮಂದಿರ? JP ನಗರದಲ್ಲಿ, JP ನಗರ ಇದು ಪುಟ್ಟಣ್ಣಳ್ಳಿ ಕೆರೆ ಇದೆಯಲ್ಲ, ಕೆರೆ ಪಕ್ಕದಲ್ಲಿದೆ. ಇವತ್ತಿಗೂ ಹೋಗ್ತೀನಿ, ಅದೇ ಮಂದಿರಕ್ಕೆ ಹೋಗ್ತೀನಿ, ಅಲ್ಲೇ ನಮಸ್ಕಾರ ಮಾಡ್ಬಿಡ್ತೀನಿ. ಆದರೆ ಆ ಮನುಷ್ಯ ನನಗೆ ಇದುವರ ತನಕ ಕಾಣಿಸಿಲ್ಲ. ಏನು ಅಂಕಲ್ ಇದು ಈ ರೇಂಜ್ಗೆ? ಬಾ, ನಾನಪ್ಪ ಅದಕ್ಕೆ ನನಗೆ ಬಾಬಾದ ಸೀರೀಸ್ ಅದು. ಸೊ ದಿಸ್ ಇಸ್ ಅನ್ಬಿಲೀವಬಲ್. ಅನ್ಬಿಲೀವಬಲ್ ಆಟನೇ ಅಲ್ಲ. ಹೆಂಗೆ ಮಾಡ್ಬಿಡ್ತಾರೆ ಗೊತ್ತಾ ಕತೆನ? ಯಪ್ಪ, ನಾನು ಇದಾದಮೇಲೆ ನಾನು ಶಿರ್ಡಿಗೆ ಹೋಗೇ ಇರಲಿಲ್ಲ. ಓಕೆ, ಶಿರ್ಡಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ನನಗೆ ಯಾರೂ ಗೊತ್ತಿಲ್ಲ ಗುರುವೆ, ಏನೂ ಗೊತ್ತಿಲ್ಲ. ಶಿರ್ಡಿಗೆ ಹೋಗ್ಬೇಕು, ಹೋಗಿ ದರ್ಶನ ಮಾಡಬೇಕು ಅಂತ. ನನ್ನ ಸ್ನೇಹಿತ ಬಂದು ಹೇಳಿದೆ, ಈ ಥರ ಶಿರ್ಡಿಗೆ ಹೋಗ್ಬೇಕು ಅಂತಿದ್ದೀನಿ, ಟಿಕೆಟ್ ಬುಕ್ ಮಾಡಬೇಕು ಟ್ರೈನ್ದು, ಬರ್ತೀಯ ಜೊತೆಗೆ ಅಂತ. ಅವನು ಹೌದಾ ಗುರ, ಬರ್ತೀನಿ ಗುರ ಅಂದ. ಸರಿ, ನಾನು ಅವನು ಹೋದ್ವಿ. ಹೋಗ್ಬೇಕಾರೆ ಚಂದ್ರ ಒಂದು ನಂಬರ್ ಕೊಡ್ತೀನಿ ತಗ ಅಂತ ಒಂದು ನಂಬರ್ ಕೊಟ್ಟು, ನೀನು ಶಿರ್ಡಿಗೆ ಹೋಗೋಕ್ಕೆ ಮುಂಚೆ, ಹೊರಡೋಕ್ಕೆ ಮುಂಚೆ ಇವ್ರಿಗೆ ಫೋನ್ ಮಾಡು, ನಿನಗೆ ಏನಾಗಬೇಕು ಎಲ್ಲ ಆಗತ್ತೆ ಕಣ. ಹೌದಾ, ಓಕೆ ಅಂದ್ಬಿಟ್ಟು ನಂಬರ್ ಇಸ್ಕೊಂಡೆ. ಟಿಕೆಟ್ ಬುಕ್ ಮಾಡಿದೆ. ನಾನು, ನನ್ನ ಹೆಂಡ್ತಿ, ನನ್ನ ಮಕ್ಕಳು 4 ಜನ ಹೋಗೋದು ಅಂತ ಪ್ಲ್ಯಾನ್ ಹಾಕಿ ತಗೋ.
ಟಿಕೆಟ್ ಬುಕ್ ಮಾಡ್ಕೊಂಡು ಬರಬೇಕಾದ್ರೆ ಇವ್ರಿಗೆ ಫೋನ್ ಮಾಡಿದೆ. ಅವರು ಹಿಂದಿಯವರು ಅಂತ ನನ್ನ ತಲೆಯಲ್ಲಿ. ನಮಸ್ತೆ, ಮೇ ಚಂದ್ರು ಬಾತ್ ಕರ್ ರहा हूं ಬ್ಯಾಂಗ್ಳೂರ್ ಸೆ ಹೇಳಿ ಸರ್ ಅಂದರು. ಹಾಂ, ಕನ್ನಡದವ್ರ ನೀವು? ಸಂತೋಷ. ಈ ಥರ ನಂಗೆ ಇಂಥವ್ರು ಫೋನ್ ಕೊಟ್ಟರು, ನಂಬರ್ ಕೊಟ್ಟರು, ನಾನು ಬರ್ತಾಯಿದ್ದೀನಿ. ಬನ್ನಿ ಸರ್, ನಿಮಗೆ ರೈಲ್ವೆ ಸ್ಟೇಷನಿಂದ ಪಿಕಪ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತೀನಿ ಸರ್. ಸರಿ ಅಂತ ಹೋಗೋದು. ನೀನು ನಂಬಲ್ಲ ಗುರುವೆ, ಬೆಳಗಿನ ಜಾವ 4 ಗಂಟೆಗೆ 3 ಗಂಟೆಗೆ ಒಂದು ಆರತಿ ಆಗುತ್ತೆ. ಓಕೆ, ಅದು ಆರತಿ ಆಗುತ್ತೆ. ಆ ಆರತಿಗೆ ನೀವು ಬನ್ನಿ ಅಂತ ಆ ಟೈಮ್ಗೆ ಹೋದರೆ ನನ್ನನ್ನು ತಗೊಂಡೋಗಿ ಪಾದದ ಹತ್ರ ನಿಲ್ಲಿಸಿದ್ರು. ಓಕೆ, ನಾನು, ನನ್ನ ಹೆಂಡ್ತಿ, ನನ್ನ ಮಕ್ಕಳು 4 ಜನ 1 ಅವರ್ ನಿಂತಿದ್ದೀವಿ. ಯಾರಿಗಾದರೂ ಅಷ್ಟು ಅವಕಾಶ ಸಿಗುತ್ತಾ? 1 ಅವರ್. 1 ಅವರ್ ಐ ಪೇಡ್ ಮೈ ರೆಸ್ಪೆಕ್ಟ್ಸ್. ಸುಸೂತ್ರವಾಗಿ ನೋಡ್ದಾಯ್ತು ನನ್ನ ಟ್ರಿಪ್ಪು. ಎಲ್ಲರೂ ಇಲ್ಲ ಗುರು, ಹಿಂಗೆ ನೋಡೋಕ್ಕೆ ಬಿಡಲ್ಲ, ತಳ್ಳಿಬಿಡ್ತಾರೆ ಅಂತೆಲ್ಲ ನನಗೇನು ಗೊತ್ತಿಲ್ಲ. ಇದು ಯಾರೋ ಒಬ್ಬ ವ್ಯಕ್ತಿ, ರಮೇಶ್ ಅಣ್ಣ ಅಂತ ಅವನ ಹೆಸರು, ಆ ವ್ಯಕ್ತಿಗೆ ಫೋನ್ ಮಾಡಿದ್ದಟ್ಟೆ. ಗಾಡಿ ಬಂತು, ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬಂತು, ಹೋಟ್ಲ್ ಫಿಕ್ಸ್ ಆಗಿತ್ತು, ಹೋಟ್ಲಲ್ಲಿ ಉಳ್ಕೊಂಡೆ. ದೇವಸ್ಥಾನಕ್ಕೆ ಇಷ್ಟೊತ್ತಿಗೆ ಬನ್ನಿ ಅಂದ ಡ್ರೈವರು. ಹೋದೆ, ದೇವಸ್ಥಾನ ಮುಗಿಸ್ಕೊಂಡ್ವಿ. ಆಮೇಲೆ ಕರ್ಕೊಂಬಂದ ಶನಿ, ಅದೇನು ಸಿಂಗಾಪುರ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂದ, ಅಲ್ಲಿ ಕರ್ಕೊಂಡು ಹೋದ. ಅಲ್ಲಿಂದ ಬಂದು ಸ್ಟೇಷನ್ಗೆ ಕರ್ಕೊಂಡೋಗ್ಬಿಟ್ಟ, ಬಂದ್ಬಿಟ್ಟೆ. ಆ ರಮೇಶ್ ಅಣ್ಣನ ನಾನು ನೋಡಲೇ ಇಲ್ಲ. ಅವನಿಲ್ಲ ಶಿರಡಿನಲ್ಲಿ, ಬರೀ ಫೋನಲ್ಲೇ ಮಾತಾಡಿದ್ದಟ್ಟೆ. ದಿಸ್ ಇಸ್ ನನಗೆ, ನನ್ನ ಪ್ರಕಾರ ಇದು ಒಂದು ಮಿರಕಲ್. ಇದೆಲ್ಲ ಹೌದು ಎಲ್ಲ ಸಿಗೋದಿಲ್ಲ ಹಂಗೆ. ಖಂಡಿತ ಚಾನ್ಸ್. ಇಫ್ ಯು ಹ್ಯಾವ್ ಫೇತ್ ಇಟ್ ವಿಲ್ ವರ್ಕ್. ಎಸ್. ಇಫ್ ಯು ಡೋಂಟ್ ಹ್ಯಾವ್ ಫೇತ್ ಇಟ್ ವೋಂಟ್ ವರ್ಕ್. ಕಮಿಂಗ್ ಬ್ಯಾಕ್, ನಾನು ಸುಮ್ಮನೆ ಜನರಲ್ ಆಡಿಯನ್ಸ್ ಮೈಂಡಲ್ಲಿ ಬರೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕಾಗುತ್ತೆ. ಈಗ ಸೆಕೆಂಡ್ ಟೈಮ್ ನೀವು ಇಷ್ಟು ಪ್ರಾಬ್ಲಮ್ ಅಂತ ಸೆಕೆಂಡ್ ಫೇಸ್ ಆಯ್ತಲ್ಲ ನಿಮಗೆ. ಫಸ್ಟ್ ಫೇಸ್ ಆ ಟೆಂಪಲ್ಲು, ಆ ಅರ್ಚಕ್ರಿ ಯಾಕೆ ನಿಮ್ಗೆ ನೆನಪು ಬರಲಿಲ್ವಾ? ಅಲ್ಲಿಗೆ ಹೋಗ್ಬೇಕು ಅಂತ ನಿಮ್ಗೆ ಅನಿಸಿಲ್ವಾ? ಆ ಅರ್ಚಕರ ಕತೆ ಹೇಳ್ತೀನಿ. ಒಂದು ದಿವಸ ಅವ್ರು ಫೋನ್ ಮಾಡಿದ್ರು, ಚಂದ್ರು ನಾನು ಒಂದು ದೇವಸ್ಥಾನ ಕಟ್ತಾಯಿದ್ದೀನಿ, ಆ ದೇವಸ್ಥಾನ ಜಾಗ ತೋರಿಸ್ಬೇಕು ಬಾ ನೀನು ಅಂತ. ಇಷ್ಟೊತ್ತಿಗೆ ನಂದು ಅವ್ರದ್ದು ಒಡನಾಟ ತುಂಬ ಚೆನ್ನಾಗಾಗಿತ್ತು. ನಾನು ರೆಗ್ಯುಲರಾಗಿ ಆ ಟೆಂಪಲ್ಗೆ ಹೋಗ್ತಿದ್ದೆ, ಅವ್ರನ್ನ ಭೇಟಿ ಮಾಡ್ತಿದ್ದೆ. ಅವರು ನನ್ನ ಹೆಸರಲ್ಲಿ ಪೂಜೆಗಳು ಮಾಡೋರು, ನನಗೆ ತುಂಬ ಆಧ್ಯಾತ್ಮಿಕವಾಗಿ ತುಂಬ ನನಗೆ ದಾರಿ ತೋರಿಸಿದವರು ಅವರು, ರಾಮಣ್ಣವರು. ಸೊ ಅವರು ನಾನು ಒಂದು ಟೆಂಪಲ್ ಕಟ್ಟಬೇಕು ಅಂತಿದ್ದೀನಿ, ಒಂದು ಜಾಗ ನೋಡಿದ್ದೀನಿ, ಬಾ ತೋರಿಸ್ತೀನಿ ಅಂದರು. ಸರಿ ಹೋದೆ. ಇದಾದಮೇಲೆ ಯು ವಾಂಟ್ ಬಿಲೀವ್ ಮೀ, ಎಷ್ಟು ಸಲ ನಾನು ಹೋಗಿದ್ದೀನಿ ಅದಕ್ಕೆ, ಆ ದೇವಸ್ಥಾನಕ್ಕೆ ಒಂದು ಸಲಿನೂ ಪಂಕ್ಚರ್ ಆಗಿಲ್ಲ. ಇದು ಅಗೇನ್ ಅನದರ್ ಪಂಕ್ಚರ್ ಕತೆ ಫಸ್ಟ್. ಅದಾದಮೇಲೆ ಒಂದು ಹೋಗ್ತಾನೇ ಇದ್ದೆ ರೆಗ್ಯುಲರಾಗಿ. ಎವ್ರಿ ಫ್ರೈಡೇ ಹೋಗ್ತಿದ್ದೆ, ಬಿಕಾಸ್ ದೇವಿ ದೇವಸ್ಥಾನ ಅಂದ್ಬಿಟ್ಟು ಎವ್ರಿ ಫ್ರೈಡೇ ಹೋಗೋವೆ. ಸೊ ಒಂದ್ಸಲಿ ಹೋದಾಗ ಅವರು ಒಂದು ಸೈಟ್ಗೆ ಕರ್ಕೊಂಡು ಹೋದ್ರು. ಇಲ್ಲಿ ದೇವಸ್ಥಾನ ಕಟ್ತೀನಿ, ಇಷ್ಟು ದೊಡ್ಡ ಜಾಗ ಇದೆ ನಂದು ಅಂತ. ನೋಡಿದ್ರೆ ಥರ ಜಾಗ ಅದು, ಅಂದರೆ ಎಲ್ಲ ಮರಗಳು ಗಿಡಗಳು ಎಲ್ಲ ಬೆಳ್ಕೊಂಡು ಒಂಚೂರು ಕ್ಲೀನಾಗಿ ಇಲ್ಲದೇ ಇರೋವಂಥ ಜಾಗ. ನಾನು, ಗುರುಗಳೇ ಇಲ್ಲಿ ಕಟ್ತೀರಾ, ಇಲ್ಲೇನು? ಇಲ್ಲ, ನಾನು ಇರೋದು ಇದೇ ಜಾಗ, ದೇವಿ ಎಲ್ಲ ಮಾಡ್ತಾಳೆ, ಕಟ್ಟಬೇಕು ಅಂತ ಅವಳೇ ಸಂಕಲ್ಪ ಮಾಡಿ ನಂಗೆ ಕೊಟ್ಟಿರೋದು, ನಾನು ಮಾಡ್ತೀನಿ ಅಂತ. ಆಯಿತು, ಸರಿ. ಅಷ್ಟೊತ್ತಿಗೆ ನನಗೇನೋ ಒಂದಷ್ಟು ದುಡ್ಡು ಸಿಕ್ಕಿತ್ತು. ನಾನು ಒಂದಷ್ಟು ದುಡ್ಡು ಕೊಟ್ಟೆ, ಅದನ್ನು ಕ್ಲೀನ್ ಮಾಡಿಸ್ಕೊಡೋಣ ಜಾಗನ ಅಂತ. ಸೊ ಯಾರನ್ನ ಹಿಡಿದು ಅದನ್ನೆಲ್ಲ ಕ್ಲೀನೆಲ್ಲ ಮಾಡಿಸಿ ಎಲ್ಲ ಆಯಿತು. ಅದಾದಮೇಲೆ ಒಂದಿನ ಫೋನ್ ಮಾಡಿದ್ರು, ಚಂದ್ರು ದೇವಿ ವಿಗ್ರಹ ಬಂದಿದೆ, ಇಳಿಸ್ಕೋಬೇಕು, ನೀನು ಬಾ ಅಂದರು. ಸರಿ, ಮತ್ತೆ ಎಲ್ಲ ಕೆಲಸ ಬಿಟ್ಟು ಹೋದರೆ ದೇವಿ ವಿಗ್ರಹ ಕೂತಿರೋದಲ್ಲ, ನಿಂತಿರೋದು. ವೆರಿ ರೇರ್ ಯು ವಿಲ್ ಸಿ ನಿಂತಿರೋ ದೇವಿ. ಓಕೆ, ಸೊ ಆ ದೇವಿ ವಿಗ್ರಹನ ಲಾರಿಲಿ ತಂದಿದ್ದರು. ನಾವೊಂದು 15-20 ಜನ ಕೈ ಹಾಕಿ ಅದನ್ನು ಹಂಗೋ ಹಿಂಗೆ ಮಾಡಿ ಇಳಿಸಿ, ಅಲ್ಲೊಂದು ಹುಲ್ಲಿನ ಹಾಸಿಗೆ ಥರ ಮಾಡಿ ಅದ್ರ ಮೇಲೆ ಮಲಗಿಸಿ ಅದೇನೋ ಪೂಜೆ ಇದೆಲ್ಲ ಮಾಡಿದ್ರೆ ಎಲ್ಲ ಆಯಿತು. ಆಮೇಲೆ ಆ ದೇವಸ್ಥಾನ ಆಯಿತು. ದೇವಸ್ಥಾನ ಆಗ್ಬೇಕಾದ್ರೆ ನಾವೆಲ್ಲ ಓಡಾಡಿ ಎಲ್ಲ ಮಾಡಿ ಎಲ್ಲ ಮಾಡಿದೆ. ಬಟ್ ಆವಾಗ ನಂದು ಈ ಗ್ರೋತ್ ಇತ್ತು ನಂದು,
ಅರ್ಥ ಆಗ್ತಿದೆಯಾ? ಹೌದೌದೌದು, ಅಲ್ಲಿ ಹೋದ್ಮೇಲೆ ಚೆನ್ನಾಗಿ ಆಗ್ತಿತ್ತಲ್ಲ. ಸಡನ್ಲಿ ಒನ್ ಫೈನ್ ಡೇ ಐ ಗೆಟ್ ಅ ಕಾಲ್, ರಾಮಣ್ಣವ್ರು ಹೋಗ್ಬಿಟ್ರು ಅಂತ. ಓ, ಕಾಲ್ವ ಆಗ್ಬಿಟ್ರು ಅವ್ರ ಪಾಪ. ಹ್ಞೂ ಹ್ಞೂ ಅಷ್ಟೊತ್ತಿಗೆ ದೇವಸ್ಥಾನ ಪೀಕಿಗೆ ಹೋಗ್ಬಿಡ್ತು ಗುರುವೆ. ಹ್ಞೂ ಇನ್ನು ನಂಬಲ್ಲ, ಶುಕ್ರವಾರ ಪೂಜೆಗೆ ಹೋಗೋಕ್ಕಾಗಲ್ಲ, ಅಷ್ಟು ಜನ ಹ್ಞೂ ಆ ದೇವಸ್ಥಾನದಲ್ಲಿ. ಹ್ಞೂ ಹ್ಞೂ ಹಂಗೆ ಬೆಳೆಸ್ಬಿಟ್ರು ಆ ದೇವಸ್ಥಾನನ. ಹ್ಞೂ ಅವ್ರು ಎಲ್ಲಿಂದ ದುಡ್ಡು ತರ್ತಿದ್ರು, ಅದು ಹೆಂಗಾಯ್ತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹ್ಞೂ ಬಟ್ ಐ ಸಾ ದ ಗ್ರೋತ್. ಅಂದರೆ ಅವ್ರ ಪವರು ಹ್ಞೂ ಹ್ಞೂ ಹೆಂಗಿತ್ತು ಅಂದರೆ ಹ್ಞೂ ಶಿಷ್ಯಕೋಟಿ ಹಂಗಿತ್ತು ಅವ್ರಿಗೆ. ಹ್ಞೂ ಹ್ಞೂ ಅರ್ಥ ಆಯ್ತಾ? ಹ್ಞೂ ಸಖತ್ ಪೀಕಲ್ಲಿತ್ತು ದೇವಸ್ಥಾನ. ಹ್ಞೂ ಸಡನ್ಲಿ ಒನ್ ಫೈನ್ ಡೇ ಈ ಪಾಸ್ಟ್. ಹ್ಞೂ ಸೊ ಹಾಗಾಗಿ ಆ ಕನೆಕ್ಷನ್ ಕಟ್ಟಾಗೋಯ್ತು. ಹಾಂ ಹಾಂ. ಮತ್ತು ಅವ್ರನ್ನ ರೀಪ್ಲೇಸ್ ಮಾಡುವ ಆ ರೇಂಜ್ನವ್ರು ಯಾರು ಇಲ್ಲ ಸಿಗಲಿಲ್ಲ ನನಗೆ. ಅದಾದ್ಮೇಲೆ ಆಗಿದ್ದು ಮಿರಕಲ್ ಇದು, ಮಿರಾಕಲ್ ಸಾಯಿಬಾಬಾ ಬಸಾಬೇಕು. ಬಟ್ ಇಲ್ಲೂ ಕೂಡ ಇವ್ರು ಸಿಕ್ಕಿಲ್ಲ ನನಗೆ. ಸಿಕ್ಕಿಲ್ಲ. ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ, ಅದನ್ನೇ ಹೇಳೋದು ನಾನು. ಯಾರೋ ಒಬ್ರು ದೇವದೂತ ಅಂತ ಅದಕ್ಕೆ ಕರೆಯೋದು. ಅವರು ಮೆಸೆಂಜರ್ ಆಗಿ ಬಂದು ಹೋಗ್ಬಿಡ್ತಾರೆ ಅಂತ. ನಮ್ಗೆ ಇದೆಲ್ಲ ನಾವು ಒಂಥರ ಆಶ್ಚರ್ಯ ಪಡುವಂಥ ವಿಚಾರ, ಹ್ಞೂ ನಂಬಕ್ಕೆ ಸಾಧ್ಯವಾಗದೇ ಇರುವಂಥ ವಿಚಾರ. ಬಟ್ ನಂಬಲೇಬೇಕು, ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ನಾನು ನಂಬ್ತೀನಿ. ಇದನ್ನು ಕೇಳಿದವರು ಯಾರೋ ಏನೇನೋ ಚೋಡ್ತಾ ಇದ್ದಾನೆ ಅಂತ ಅನ್ಕೋಬೋದು, ಬಟ್ ನಡೆದಿದ್ದದು. ಸೊ ನನಗೆ ಅದು ನನ್ನ ಒಳಗಡೆ ಅದು ಆ ನಂಬಿಕೆ ಭಾಳ ಗಟ್ಟಿಯಾಗಿ ಬೇರೂರು ಬಿಟ್ಟಿದೆ. ಅರ್ಥ ಆಗ್ತಿದೆ. ಆ್ಯಂಡ್ ದಟ್ ಈಸ್ ವಾಟ್ ಈಸ್ ಪುಲ್ಲಿಂಗ್ ಮೀ ಫಾರ್ವರ್ಡ್. ಜಸ್ಟ್ ಇಮ್ಯಾಜಿನ್, ಐ ವಾಸ್ ಇನ್ ಎ ಡೆಟ್ ಆಫ್ 2.7 crores. 1 ರೂಪಾಯಿ 2 ರೂಪಾಯಿ ಅಲ್ಲ. ಈಗ 6ನೇ ವರ್ಷ ನಡೀತಿದೆ ಬೊಂಬಾಟ್ ಪೋಸ್ಟ್. ಅವ್ರು ಅದೇ ಹೆಸರಲ್ಲೇ ದುಡ್ಡು ಬರುತ್ತೆ ನಿಮಗೆ ಅಂತ. 6 ವರ್ಷದಿಂದ ನಾನು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡ್ತಾಯಿದ್ದೀನಿ, ನಂಗೆ ದುಡ್ಡು ಸಂಪಾದನೆ ಆಗ್ತಿದೆ. ನಾನು ದುಡ್ಡು ಸಂಪಾದನೆ ಮಾಡಿ ನಾನು ಸಾಲ ತೀರಿಸ್ತಾ ಇದ್ದೀನಿ. ಐ ಮೀನ್ ದಟ್ ಪ್ರೋಸೆಸ್ ಇಸ್ ದೇರ್. ಬಟ್ ದ ಪಾಯಿಂಟ್ ಈಸ್, ಅಟ್ ದಿ ಏಜ್ ಆಫ್ 64 ಐ ಆಮ್ ಏಬಲ್ ಟು ವರ್ಕ್ ಲೈಕ್ ದಿಸ್. ಹೌ ಈಸ್ ಇಟ್ ಪಾಸಿಬಲ್? ನನ್ನ ಹೆಲ್ತು, ನನ್ನ ಎನರ್ಜಿ ಏನೂ ಕಡಿಮೆ ಆಗದಿರೋಂಗೆ, ಏನೂ ತೊಂದರೆ ಆಗದಿರೋಂಗೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ನನಗೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಶೂಟಿಂಗ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ಲಂಚ್ ಬ್ರೇಕ್ ಅನೌನ್ಸ್ ಮಾಡಿದೆ. ನಂದು ಟೇಬಲ್ ಮೇಲೆ ಊಟ ಮಾಡಿಬಿಟ್ಟು ಸಖತ್ ಸುಸ್ತಾಯ್ತು ನನಗೆ. ಊಟ ಮಾಡಿದ ತಕ್ಷಣ ಐ ಕುಡ್ ನಾಟ್ ಲಿಫ್ಟ್ ಮೈ ಹ್ಯಾಂಡ್. ಅಷ್ಟು ಲೆವೆಲ್ಗೆ ಸುಸ್ತಾಗೋಯ್ತು. ಹಂಗೆ ಆ ಹುಡುಗಂಗೆ ಇಲ್ಲಿ ತಟ್ಟೆ ತೊಗೊಂಡೋಗ್ಬಿಡೋ, ನಾನು ಎತ್ತಕ್ಕಾಗಲ್ಲ ಅಂಥೇಳಿ ಅವ್ನು ತಟ್ಟೆ ತೊಗೊಂಡು ನಾನು ಅಲ್ಲೇ ಟೇಬಲ್ ಮೇಲೆ ತಲೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಬಿಟ್ಟೆ. ಆಗಲಿಲ್ಲ, ಸುಸ್ತಂಗಾಯ್ತು. ಆಮೇಲೆ ಎಲ್ಲರೂ ಶೂಟಿಂಗ್ ಶುರು ಮಾಡ್ತೀನಿ ಅಂತ ಕಾಯ್ತಾರೆ, ನಾನು ನಿದ್ದೆ ಮಾಡ್ತಾಯಿದ್ದೀನಿ, ಮಲಗಿಬಿಟ್ಟಿದ್ದೀನಿ. ನಾನು 1 hour ಏನೋ 1.5 hours ಆದಮೇಲೆ ಎದ್ದುಬಿಟ್ಟು ಸರಿ ಶುರು ಮಾಡೋಣ ಅಂತ ಕಂಟಿನ್ಯೂ ಮಾಡಿದೆ. ಹಂಗೂ ಹಿಂಗೂ 6 ಗಂಟೆ ತನಕ ಶೂಟಿಂಗ್ ಮಾಡಿದೆ. 6 ಗಂಟೆಗೆ ಆಯಿತು, ಆಗಲ್ಲ ಇನ್ನು ಮಾಡೋಕ್ಕೆ, ನನಗೆ ಫೀಲಿಂಗ್ ಸಾಕು ಅಂತ ಪ್ಯಾಕಪ್ ಮಾಡಿಬಿಟ್ಟೆ. ಜನರಲಿ 9 ತನಕ ಮಾಡ್ತೀನಿ ನಾನು. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ 7, 8, 9 ತನಕ ಹೋಗುತ್ತೆ. 9ರ ಮೇಲೆ ಮಾಡೋದು. ಸರಿ 6 ಗಂಟೆ ಪ್ಯಾಕಪ್ ಮಾಡಿದೆ. ಪ್ಯಾಕಪ್ ಮಾಡ್ತಾ ವಾಪಸ್ ಬರ್ತಾ ನಮ್ಮ ಸ್ನೇಹಿತರು ಡಾಕ್ಟ್ರಿಗೆ ಫೋನ್ ಮಾಡಿದೆ. ಈ ಥರ ಆಯಿತು ಮಧ್ಯಾಹ್ನ, ತುಂಬ ಸುಸ್ತಾಗೋಯ್ತು ನನಗೆ. ನೀನು ಯಾವುದಕ್ಕೂ ಒಂದು ಕೆಲಸ ಮಾಡೋ, ಅಲ್ಲಿ ಯಾವುದೋ ಒಂದು ECG ತೆಗೆಸ್ಬಿಟ್ಟು ಫೋಟೋ ತೆಗೆದು ಕಳಿಸ್ ನನಗೆ ಅಂದರು. ಸರಿ, ಅಲ್ಲೇ ಯಾವುದೋ ಒಂದು ನರ್ಸಿಂಗ್ ಹೋಮ್ ಮುಂದೆ ಕಾರ್ ನಿಲ್ಲಿಸ್ದೆ. ಒಳಗಡೆ ಒಂದು ECG ತೆಗೀರಿ ಅಂದೆ. ಅವರು ECG ತೆಗೆದ ತಕ್ಷಣ ಒಂದು ಫೋಟೋ ಸ್ಕ್ಯಾನ್ ಮಾಡಿ ಕಳಿಸ್ದೆ. ಮನೆಗೆ ಹೋಗೋಷ್ಟಿಗೆ ಫೋನ್ ಮಾಡಿದ್ರು ಅವರು. ಏನು ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ, ನಾವು ಒಂದು ಮಾತ್ರೆ ಕೊಡ್ತೀನಿ, ಆ ಮಾತ್ರೆ ಕಳಿಸ್ತೀನಿ, ಅದನ್ನು ತೊಗೊಂಬಿಡಿ ಇವಾಗ ರಾತ್ರಿ. ಸಾಧ್ಯ ಆದರೆ ನಾಳೆ ನಾಡಿದ್ರಲ್ಲಿ ಯಾವಲ್ಲಾರು ಒಂದ್ಸಲಿ ಕಾರ್ಡಿಯಾಲಜಿಸ್ಟ್ ಒಂದ್ಸಲಿ ಮೀಟ್ ಮಾಡ್ಬಿಡು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಟೆಲ್ ಶೂಟಿಂಗ್ ಬಂದು. ಸೊ ಬೆಳಗ್ಗೆ 7 ಗಂಟೆಗೆ ಹೋಟ್ಲಿಗೆ ಹೋಗಿ, 1 ಹೋಟ್ಲಾಯಿತು, 2 ಹೋಟ್ಲಾಯಿತು, 3 ಹೋಟ್ಲಾಯಿತು. ಅಲ್ಲಿ ಒಂದು ಟ್ರಿನಿಟಿ ಅಂತೇಳಿ ಒಂದು ಹಾಸ್ಪಿಟ್ಲ್ ಇದೆ, ಹಾರ್ಟ್ ಹಾಸ್ಪಿಟ್ಲ್. ಅದರ ಡಾಕ್ಟ್ರು ಮುರಳೀಧರ್ ಅಂತ ಅವ್ರು ನಂಗೆ ಪರಿಚಯ. ಸೊ ಅವ್ರಿಗೆ ಫೋನ್ ಮಾಡಿದೆ, ಸರ್ ಈ ಥರ ನಿಮ್ಮನ್ನು ಭೇಟಿ ಮಾಡಬೇಕು ಅಂದೆ. ನೀವು ಒಂದು ಕೆಲಸ ಮಾಡಿ ಚಂದ್ರು, 10:30 ಬನ್ನಿ ಚಂದ್ರು, ನಾನು ಗ್ರೌಂಡ್ಸಲ್ಲಿ ಇರ್ತೀನಿ, 10:30 ನೀವು ಬಂದರೆ ಅಲ್ಲಿ ಸಿ ಯು ಅಂದರು. ಆವಾಗ ಇನ್ನೂ 9 ಗಂಟೆ, ಇನ್ನೂ 10:30 ತನಕ ಟೈಮ್ ಇದೆಯಲ್ಲ ಅಂತ ಇನ್ನೂ 2 ಹೋಟ್ಲ್ ಹೋಗಿ ಶೂಟಿಂಗ್ ಮಾಡಿಬಿಟ್ಟೆ. ಶೂಟಿಂಗ್ ಮಾಡ್ಕೊಂಡು 10:30 ಹೋದೆ. ಹೋಗ್ಬಿಟ್ಟು, ಸರ್ ನೆನ್ನೆ ಈ ಥರ ಆಯಿತು,
ಇದು ಇ ಸಿ ಜಿ ನನ್ನ ರಿಪೋರ್ಟು, ನೀನು ನಾನು ಈ ಥರ ಡಾಕ್ಟ್ರ್ ಹತ್ರ ನನ್ನ ಸ್ನೇಹಿತರು ಹಿಂಗೆ ಮಾತಾಡಿದ್ದೆ, ಒಬ್ಬ ಕಾರ್ಡಿಯಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ ಅಂದರು, ಅದಕ್ಕೆ ಬಂದೆ ಸರ್. ಅವರೆಲ್ಲ ನೋಡ್ಬಿಟ್ಟು ನಾನೊಂದು ಇ ಸಿ ಜಿ ಮಾಡ್ತೀನಿ ಮಾಡಿ ಸರ್. ಸರ್ ಇ ಸಿ ಜಿ ಮಾಡಿದ್ರು, ಒಂದು ಎಕ್ಕೋ ಮಾಡ್ಬಿಡ್ತೀನಿ ಮಾಡಿ ಸರ್. ಎಕ್ಕೋ ಆಯಿತು, ಎಕ್ಕೋ ಅಂದಮೇಲೆ ಒಂದು ಆ್ಯಂಜಿಯೋಗ್ರಾಮ್ ಬಿಡ್ತೀನಿ ಅಂದರು. ನಾನು ಏನು ನಾನು ತಮಾಷೆ ಮಾಡ್ತಿದ್ದೀರ ಆ್ಯಂಜಿಯೋಗ್ರಾಮ್ ಅಂತ? ಆಗೋದಿಲ್ಲ, ಇಲ್ಲ ನೀನು ಇವಾಗ ಮಾಡಲೇಬೇಕು. ನಾನು ಆ್ಯಸ್ ಎ ಕಾರ್ಡಿಯಾಲಜಿಸ್ಟ್ ನಾನು ನಿನ್ನನ್ನು ಹಾಸ್ಪಿಟ್ಲಿಂದ ಹೊರಗಡೆ ಹೋಗೋಕ್ಕೆ ಬಿಡೋಕ್ಕಾಗಲ್ಲ ಅಂತ. ನಾನು ಆ್ಯಂಜಿಯೋಗ್ರಾಮು ಅಂದರೆ ಇನ್ನೇನು ಆ್ಯಂಜಿಯೋಪ್ಲಾಸ್ಟಿ ಏನೋ ಮಾಡ್ತಾರೆ, ಏನೋ ಆಗೋಗಿದೆ ಒಳಗಡೆ, ಅದಕ್ಕೆ ಸುಸ್ತಾಗಿರೋದು. ಬಟ್ ಇವಾಗ ನಾನು ಎಪಿಸೋಡ್ ಕೈಯಲ್ಲಿಲ್ಲ, ಬ್ಯಾಂಕಿಂಗ್ ಎಪಿಸೋಡ್ಸ್ ಕೈಯಲ್ಲಿಲ್ಲ. ನಾನು ಇವತ್ತು ಅಂದರೆ ಆವತ್ತಿನ ದಿವಸ ಈ ಹೋಟೆಲ್ ಶೂಟಿಂಗ್ ಮುಗಿಸಿ ವಾಪಸ್ ಸ್ಟುಡಿಯೋಗೆ ಹೋಗಿ ಎಪಿಸೋಡ್ಗಳ ಬಿಗಿನಿಂಗು ಎಂಡು ಎಲ್ಲ ಶೂಟ್ ಮಾಡಿ ಮಾಡಿದ್ರೆ ಎಪಿಸೋಡ್ಗಳು ರೆಡಿ ಆಗುತ್ತೆ. ಒಂದು ವಾರಕ್ಕಾಗೋ ಅಷ್ಟು ಎಪಿಸೋಡ್ ರೆಡಿ ಆಗುತ್ತೆ. ಅದು ನಂದು ಶೆಡ್ಯೂಲು. ಸೊ ನಾನು ಇಲ್ಲ ಸರ್ ಈ ಥರ ಇದೆ, ಹಂಗೆ ಮಾಡೋಕ್ಕಾಗಲ್ಲ, ನಾನು ವಾಪಸ್ ಸ್ಟುಡಿಯೋಗೆ ಹೋಗಿ ಇದೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಬರಬೇಕು. ನಾನು ಹೋಟ್ಲ್ ಇವತ್ತು ಕಂಟಿನ್ಯೂ ಮಾಡದಿದ್ರು ಪರವಾಗಿಲ್ಲ, ಬಟ್ ಅದನ್ನು ಮಾಡಲೇಬೇಕು. ಎಪಿಸೋಡ್ಸ್ ರೆಡಿ ಇಲ್ಲ, ಟೆಲಿಕಾಸ್ಟ್ ಆಗ್ತಾರೋ ಪ್ರೋಗ್ರಾಮು, ನಿಮಗೆ ನಮ್ಮ ಸಮಸ್ಯೆ ನಿಮಗೆ ಗೊತ್ತಿಲ್ಲ ಅಂತ. ಚಾನ್ಸೇ ಇಲ್ಲ ಕಳ್ಸೋಕ್ಕೆ ನಿನ್ನ ಅಂತ ಅವರು. ಸುಮ್ಮನೆ ಇರ್ಬೇಕು ತಾನೆ ಅವರು. ನನ್ನ ಹೆಂಡ್ತಿಗೆ ಬೇರೆ ಫೋನ್ ಮಾಡಿಬಿಟ್ರು, ನೀನು ಬಾಮ್ಮ ಇಮಿಡಿಯೇಟಾಗಿ ಇಲ್ಲಿ ಅಂತ. ನನ್ನ ಹೆಂಡ್ತಿ ಗಾಬರಿ ಬಿದ್ದು ದಬ ಅಂತ ಆರ್ಟ್ ಹಾಸ್ಪಿಟ್ಲಿಂದ ಬಾಮ್ಮ ಅಂತ ಡಾಕ್ಟರ್, ಅವಳು ಬೋರ್ಡ್ ಬಂದ್ಲು. ನನ್ನನ್ನು ಬಿಡ್ತಾನೇ ಇಲ್ಲ ಇವರು. ನಾನು ಆ್ಯಂಜಿಯೋಗ್ರಾಮ್ ಮಾಡಬೇಕು ಇವಾಗ ನಿನಗೆ ಅಂತ. ನಾನು ಇಲ್ಲ ಸರ್ ನಾನು ಹೋಗ್ಬೇಕು, ನಾನು ಒಂದು ಕೆಲಸ ಮಾಡಿ ನಾನು ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಬೇಕಾದರೆ. ಇಲ್ಲ ನಾನು ಬಿಡಲ್ಲ, ನೀನು ಮಾಡಿಸ್ಕೊ ಇವಾಗ, ಅಡ್ಮಿಟ್ ಆಗು ಅಂತ. ಅಷ್ಟೊಂದು ನನ್ನ ಹೆಂಡ್ತಿ ಬಂದು ನೀನು ಅಡ್ಮಿಟ್ ಮಾಡಮ್ಮ ಅಂತ. ನಾನು ಅವಳಿಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೋ, ಈ ಥರ ಇದೆ, ಅಟ್ಲೀಸ್ಟ್ ಅದನ್ನು ಮುಗಿಸ್ಕೊಂಬರ್ತೀನಿ ಅಂತ. ಅವಳಿಗೆ ದ್ವಂದ್ವ. ಇವಾಗ ಬಿಗಿನಿಂಗು ಎಂಡು ಮಾಡಿದ್ರೆ ಎಪಿಸೋಡ್ ರೆಡಿ ಆಗಲ್ಲ. ಹೌದು, ಏರಲ್ಲಿ ಹೋಗ್ತಾರೋ ಪ್ರೋಗ್ರಾಮು. ನಮಗಿರೋದೇ ಬ್ಯಾಂಕಿಂಗೇ ಒಂದು ವಾರ 15 ದಿವಸದ ಮೇಲೆ ಬ್ಯಾಂಕಿಂಗ್ ಮಾಡಲ್ಲ ನಾವು. ಬ್ಯಾಂಕಿಂಗ್ ಇಲ್ಲ ಹೆಂಗಿದು ಅಂತ ಅವಳು ಹೇಳಿದ್ಲು. ಅದನ್ನು ಮುಗಿಸ್ಕೊಂಬಂದ್ಬಿಡೋಕ್ಕೆ ನಾನು ಜವಾಬ್ದಾರಿ ಜೊತೇಲಿರ್ತೀನಿ ಅಂತಲ್ಲ. ನೀನೇನಮ್ಮ ಹೆಂಡ್ತಿಯಾಗಿ ನೀನು ಹಿಂಗೆ ಅಂತೀಯ ಅಂತ ಅವ್ರಿಗೆ ಬೈತಾರೆ. ಕೊನೆಗೆ ಇಲ್ಲ ಸರ್ ಹೋಗಲೇಬೇಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಏನೇನೋ ಹೇಳಿದ್ಮೇಲೆ ಒಂದು ಕೆಲಸ ಮಾಡು, ನಾನು ಔಷಧಿ ಕೊಡ್ತೀನಿ ಇವಾಗ, ಈಗ ತಗೋ, ನೀನು ಎಷ್ಟೊತ್ತಿಗೆ ಬರೋಕ್ಕಾಗದು, ನೀನು ನಾನು ಬೇಗ ಬಂದ್ಬಿಡ್ತೀನಿ ಸರ್, 4 ಗಂಟೆ ಇಲ್ಲಿ ಇರಬೇಕು ನೀನು, ಅರ್ಥ ಆಯ್ತಾ, ಯು ಹ್ಯಾವ್ ಟು ಬಿ ಹಿಯರ್ ಅಂದ್ಬಿಟ್ಟು ಒಂದು 6-7 ಮಾತ್ರೆ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ನೀರಿಗೆ ಹಾಕಿ ಕೊಟ್ಟರು ಕುಡಿ ಅಂತ. ಕುಡ್ದೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 4 ಗಂಟೆಗೆ ಬಂದೆ ವಾಪಸ್. ಒಂದು ಸೀದಾ ಒಳಗೆ ಹಂಗೆ ಕರ್ಕೊಂಡೋದ್ರು ಕ್ಯಾತ್ ಲ್ಯಾಬ್ಗೆ. ಕರ್ಕೊಂಡೋಗಿ ಆ್ಯಂಜಿಯೋಗ್ರಾಮ್ ಮಾಡಿದ್ರು. ಆ್ಯಂಜಿಯೋಗ್ರಾಮ್ ಮಾಡಿಬಿಟ್ಟು ಚಂದ್ರು 2 ಬ್ಲಾಕ್ ಇದೆ, ನಾನು ಸ್ಟೆಂಟ್ ಹಾಕ್ಬಿಡ್ತೀನಿ ಅಂದರು. ನಾನು ಬ್ಲಾಕಾ? ಇಲ್ಲಿ ನೋಡ 99% ಬ್ಲಾಕ್ ಆಗಿದೆ ಅಂತ ತೋರಿಸ್ತಾರೆ ನನಗೆ. ಮೈ ಗಾಡ್, 99%, 2 ಬ್ಲಾಕು. ಸರಿ ಮಾಡಿ ಸರ್ ಅಂದೆ. ಅವರು ಟಕ್ಕಂತ ಆ್ಯಂಜಿಯೋಪ್ಲಾಸ್ಟಿ ಮಾಡಿದ್ರು. ಒಂದು 4-5 ಅವರ್ಸ್ ಆದಮೇಲೆ ಕಂಡುಬಿಟ್ಟೆ, ಬಂದರು. ನೀನು ಯಾಕಣ ಹಾರ್ಟ್ ಅಟ್ಯಾಕ್ ಆಗಿಲ್ಲ ನಿನಗೆ, ನಿನ್ನ ಹಾರ್ಟ್ ಏನೂ ಡ್ಯಾಮೇಜ್ ಆಗಿಲ್ಲ. ಹಾರ್ಟ್ ಅಟ್ಯಾಕ್ ಆಗಿದ್ರೆ ಹಾರ್ಟ್ ಡ್ಯಾಮೇಜ್ ಆಗಿರುತ್ತೆ. ನಾನು ನಿನಗೇನಾದರೂ ನಿನ್ನನ್ನು ಉಳಿಸ್ಕೋಬೋದು ಹಾರ್ಟ್ ಅಟ್ಯಾಕ್ ಆದರೆ, ಬಟ್ ಹಾರ್ಟ್ ಈಸ್ ಡ್ಯಾಮೇಜ್. ಇವಾಗ ನೀನು ಹಾರ್ಟ್ ಡ್ಯಾಮೇಜ್ ಆಗಿಲ್ಲ, ನೀನು ಒಂದು 15 ವರ್ಷ ತಲೆ ಕೆಡಿಸ್ಕೊಬೇಡ. ನೀನು ಒಂದು ವಾರ ರೆಸ್ಟ್ ತಗೋ. ಚಾನ್ಸೇ ಇಲ್ಲ, 3 ದಿನ ರೆಸ್ಟು ಅಂದೆ. ಇಲ್ಲ ಕಣೋ 1 ವಾರ ತಗೋ ಅಂದರು. 3 ದಿನ ಆಗೋದು ನನಗೆ, ನೀವು ಹೇಳಿದ್ರಿ ಅಂತ 3 ದಿನಕ್ಕೆ ರೆಸ್ಟ್ ತಗೋತೀನಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಮನೆಗೆ ಹೋಗಿ 3 ದಿನ ರೆಸ್ಟ್ ತೊಗೊಂಡೆ. ಇಲ್ಲಿವರೆಗೂ ತಿಂಗಳಿಗೆ 28 ದಿನ ಕೆಲಸ ಮಾಡ್ತಾನೇ ಇದ್ದೀನಿ. ಈ ಕೆಲಸ ಮಾಡೋದಕ್ಕೆ ಈ ಥರ ಆಗೋದೇ ಒಂದು ಮಿರಾಕಲ್ಲು. ಹೌದು, ಅಬ್ಸಲ್ಯೂಟ್ಲಿ. ಮತ್ತೆ ಅಂದರೆ ಡೆಸ್ಟಿನಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋಕ್ಕೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಇದು ನಡೀತದೆ. 1750 ಎಪಿಸೋಡ್ ಮಾಡಿದ್ದೀನಿ. ನನಗೆ ಎಷ್ಟು ಅಡುಗೆ ಗೊತ್ತಿದೆ, ನನ್ನ ತಲೆನಲ್ಲಿ ಎಷ್ಟು ಅಡುಗೆ ಇರ್ಬೋದು ಗುರುವೆ? 100 ಅಡುಗೆ ಇರ್ಬೋದಾ, 150 ಇರ್ಬೋದಾ, 200 ಇರ್ಬೋದಾ? ಹಾಳಾಗೋಗ್ಲಿ, ಒಂದು 500 ಅಡುಗೆ ತಲೆಯಲ್ಲಿದೆ ಅಂತ ಅನ್ಕೊಳ್ಳೋಣ. ಅದಕ್ಕಿಂತ ಹ್ಯೂಮನ್ಲಿ ಇಂಪಾಸಿಬಲ್. ಹೌದು, ಎಷ್ಟು ಅಡುಗೆ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್.
ನಾನು ಎಪಿಸೋಡ್ ಒಂದು ಅಡುಗೆ ಇಟ್ಕೊಂಡ್ರು ಕೂಡ 1750 ಅಡುಗೆ ಮಾಡಿದ್ದೀನಿ. ಎಲ್ಲಿಂದ ಬಂತು ಆ ಶಕ್ತಿ? ಎಲ್ಲಿಂದ ಅದು ನನ್ನ ತಲೆಗೆ ಹೊಳೀತು? ಹೆಂಗದು ವರ್ಕ್ ಆಗ್ತಾ ಇದೆ? ಆ್ಯಂಡ್ ಈಗ ನೋಡಪ್ಪ, ನನಗೆ ಒಂದು ಸೀರಿಯಲ್ ಆ್ಯಕ್ಟ್ ಮಾಡ್ತಾಯಿದ್ದೀನಿ, ಇಲ್ಲೊಂದು ಸಿನಿಮಾ ಮಾಡ್ತೀನಿ. ನಾನು ಮೊದಲಷ್ಟು ಸಿನಿಮಾದಲ್ಲಿ ಬ್ಯುಸಿ ಏನಿಲ್ಲ. ಏನು ಸಖತ್ ಬ್ಯುಸಿ ಆ್ಯಕ್ಟ್ರು ಅವೆಲ್ಲ ಏನಿಲ್ಲ, ಆಯಿತಾ? ನಾವು ಇನ್ನೂ ತೌಡು ಕೊಡ್ತಾ ಇದ್ದೀವಿ, ಅದು ನಡೀತಾನೆ ಇದೆ, ಅಡುಗೆ ಮಾಡ್ತೇವೆ, ಸೌಟ್ ಇಟ್ಕೊಂಡೇ ಇದ್ದೀನಿ. ಬಟ್ ಇದು ಸ್ಟ್ರಾಂಗಾಗಿ ಕರ್ಕೊಂಡು ಹೋಗ್ತಿದ್ದೆ. ಅದನ್ನೇ ಹೇಳೋದು, ವ್ಯಾಪ್ತಿ ಪ್ರಾಪ್ತಿ. ಇಟ್ಸ್ ಎ ಮಿರಕಲ್. ಅಬ್ಸಲ್ಯೂಟ್ಲಿ. ಇದು ಹೆಂಗೆ ಆಯಿತು? ಯಾವುದೋ ಒಂದು ಶಕ್ತಿ ಗುರುವೇ, ಆ ಶಕ್ತಿಯಿಂದನೇ ಆಗಿದ್ದು, ನನ್ನಿಂದಲ್ಲ. ನನ್ನ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ನನ್ನಿಂದ ಸಕ್ಸಸ್ ಆಗಿದ್ದಲ್ಲ, ಆ ಶಕ್ತಿಯಿಂದ ಆಗಿದ್ದು. ಆ ನಂಬಿಕೆ ಇಲ್ಲದೆ ಹೋದರೆ ನಾವು ಹೋಗ್ಬಿಡ್ತೀವಿ. ಈಗ ಪೀಕು ಅಲ್ಲಿ ಏನೋ ಒಂದು ಅಹಂಕಾರ ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಅದೆಲ್ಲ ಒಡೆದು ಚೂರಾಗೋಯ್ತು ನನಗೆ. ಐ ಆಮ್ ನೋಬಡಿ ಅಂತಲೇ ಅನ್ಸೋದು. ಆ್ಯಂಡ್ ಸಮ್ ಅದರ್ ಫೋರ್ಸ್ ಈಸ್ ಕಂಟ್ರೋಲಿಂಗ್ ಮೀ. ಇಟ್ ಈಸ್ ಸೇಯಿಂಗ್ ಯು ಶುಡ್ ವರ್ಕ್, ಯು ಆರ್ ಡೆಸ್ಟಿನ್ ಟು ಡೂ ದಿಸ್, ಇಟ್ ವಿಲ್ ಹ್ಯಾಪನ್. ನೀನು ಇದು ಮಾಡಿದ್ಯಾ, ಅನುಭವಿಸು ನನ್ನ ಮಗನೇ ಅಂತ ಅದೇ ಹೇಳೋದು. ನನಗೆ ಗೊತ್ತಿಲ್ಲ, ನಾವು ಬರೀ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು. ಇವತ್ತು ಹಂಗೆ ಮಾಡ್ತಾಯಿದ್ದೀನಿ. ಎಷ್ಟು ದಿವಸ ನಡೆಯುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಆಧ್ಯಾತ್ಮ, ನನ್ನ ಫಿಲಾಸಫಿ ಎಲ್ಲ ಅಷ್ಟೇ. ಅದಕ್ಕೆ ಮೀರಿದ್ದು ಏನಿಲ್ಲ ನನಗೆ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ದಿನ ಒಂದು ಪೂಜೆ ಮಾಡೋ, ಅರ್ಚನೆಗಳು ಮಾಡೋ, ಅದು ಮಾಡಿ ಏನು ಮಾಡೋದ ಹೇಳ್ತೀನಿ ನಾನು, ಏನು ಮಾಡೋದು. ಹೌದು, ನಾನು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಇವತ್ತು ಕೆಲಸ ಚೆನ್ನಾಗಿ ಆಗಬೇಕು ಅಷ್ಟೇ ನನ್ನ ತಲೆಯಲ್ಲಿರೋದು. ನಾನೇನು ಕೆಲಸ ಮಾಡ್ತೀನಿ, ಆ ಕೆಲಸ 100% ಗಮನ ಇಟ್ಟು ಇದು ಒಳ್ಳೇದಾಗಬೇಕು, ಇದರಿಂದ ಚೆನ್ನಾಗಾಗಬೇಕು. ನನ್ನನ್ನು ನಂಬ್ಕೊಂಡು ಒಂದು 15 ಜನ ಇದ್ದಾರೆ ಇಲ್ಲಿ ನನ್ನ ಯೂನಿಟು, ಅವ್ರ ಜೀವನ ನಡೀತಿದೆ, ಅವ್ರಿಗೆ ಯಾವ ರೀತಿ ತೊಂದರೆನೂ ಆಗಬಾರ್ದು, ಎಲ್ಲ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು, ಇಷ್ಟೇ ನನ್ನ ತಲೆಯಲ್ಲಿ. ಅಷ್ಟು ಇಟ್ಕೊಂಡು ಕೆಲಸ ಮಾಡಿದೆ. ಆ್ಯಂಡ್ ಹಿ ವಿಲ್ ಟೇಕ್ ಕೇರ್. ಅಬ್ಸಲ್ಯೂಟ್ಲಿ ಟೇಕ್ ಕೇರ್. ಇದು ಗುರುಜಿನ ಭೇಟಿ ಆಗಿದ್ರ ನೀವು? ವಿನಯ್ ಗುರುಜಿನ ಒಂದ್ಸತಿ ಮೀಟ್ ಆಗಿದ್ದೆ ಅದೊಂದು ಹೇಳ್ಬೇಕಪ್ಪ. ನೀವು ಹೇಳ್ದಂಗೆ ಆಪ್ಕ ನನಗೆ ಅದೊಂದು ಹೇಳ್ಬೇಕು. ತಾರಾ ಅವ್ರ ಮನೆ ಗೃಹ ಪ್ರವೇಶ ಥರ ಮಾಡಿದ್ಲು, ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ಲು. ನಾನು ಗೀತಾ ಇಬ್ಬರು ಹೋಗಿದ್ವಿ. ನಾವು ಹೋಗಿ ಒಂದು 1 ಅವರ್ ಆದಮೇಲೆ ಗುರುಜಿ ಬಂದರು. ಇವಾಗ ನಾನು ಅವ್ರನ್ನ ನೋಡೇ ಇಲ್ಲ, ಮುಖಾಮುಖಿ ಭೇಟಿ ಮಾಡಿಲ್ಲ. ನಾನು ಏನು ಅವ್ರ ಬಗ್ಗೆ ಕೇಳಿದ್ರೆ ಅದು ಇಲ್ಲ. ನಾನು ಅವ್ರ ಹೆಸರು ಕೇಳಿದ್ದೆ ಅಷ್ಟೇ. ಆಮೇಲೆ ಯಾವುದೋ ಒಂದು ಇಂಟರ್ವ್ಯೂ ಥರ, ಪಾಡ್ಕಾಸ್ಟ್ ಥರ ಯಾವುದೋ ಒಂದಿತ್ತು. ನಾನು ಏನು ನಿಮ್ಮನ್ನು ಮೀಟ್ ಆಗೋ ಗುರುಜಿ ಬಗ್ಗೆ ಏನು ಹೇಳಿಲ್ಲ. ಒಂದಷ್ಟು ಪಾಡ್ಕಾಸ್ಟ್ ಏನೋ ಒಂದು ನೋಡಿದ್ದೆ ಅವ್ರದ್ದು, ಅಷ್ಟೇ ನಂಗೆ ಗೊತ್ತಿರೋದು. ತಾರಾ ಇದ್ಕೊಂಡು ವಿನಯ್ ಗುರೂಜಿ ಬಂದರು. ಯಾರಪ್ಪ ಇದು ವಿನಯ್ ಗುರೂಜಿ, ನೋಡೋಣ ಅಂತ ನೋಡಿದೆ. ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಎಂಟ್ರಾದ್ರು. ಸರಿ, ಎಲ್ಲರೂ ನಿಂತ್ಕೊಂಡು ನಾನು ನಮಸ್ಕಾರ ಮಾಡಿದೆ. ಅವ್ರು ಎಲ್ಲರೂ ಬಿಟ್ಟರು, ನನ್ನ ಹತ್ರ ಬಂದು ನನ್ನ ಬೆನ್ನು ಒಂದು ಹೊಡೆದ್ರು, ಪಟ್ಟಂತ ಹೊಡೆದು, ಯಾಕೋ ಮಂತ್ರಾಲಯಕ್ಕೆ ಹೋಗಲಿಲ್ಲ ನೀನು ಅಂದರು. ನನಗೆ ದಸಕ್ಕಂತು. ನನಗೆ ಇದ್ರ ಹಿಂದೆ ಕತೆ ಏನು ಅಂದರೆ, ಒಂದು ವಾರದ ಹಿಂದೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಮ್ಮ ಸ್ನೇಹಿತರು, ನಾನು, ಗೀತಾ ಎಲ್ಲ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ರೈಲ್ವೆ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ವಿ. ಬೆಂಗಳೂರಿಂದ ಹೋಗೋದು ಟ್ರೈನಲ್ಲಿ ಅಂತ ಟಿಕೆಟ್ ಬುಕ್ ಮಾಡಿದ್ದೀನಿ, ಎಲ್ಲ ಆಯಿತು. ನೋಡಿದ್ರೆ ಅವತ್ತಿನ ದಿವಸಕ್ಕೆ ನನಗೆ ಮುಂಬೈಯಲ್ಲಿ ಒಂದು ಶೂಟಿಂಗಿಗೆ ಬಂದ್ಬಿಡ್ತು ಆಫರ್. ಇವಾಗ ನಾನು ಅದು ಹೋಗಲೇಬೇಕು ಅಂತ ನಾನು ಮಂತ್ರಾಲಯಕ್ಕೆ ಬರೋಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ ಹೋಗೋದು. ನನ್ನ ಹೆಂಡ್ತಿ ಹೋದ್ಲು, ನನ್ನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋದ್ರು. ನಾನೊಬ್ಬ ಹೋಗಲಿಲ್ಲ, ನಾನು ಮುಂಬೈಗೆ ಹೋದೆ. ಬಟ್ ಅದು ನಾನು ಮುಂಬೈಗೆ ಹೋಗಲೇಬೇಕಾದಂಥ ಸಿಚುವೇಶನ್ ಆಯಿತು. ಅಂದರೆ ಅದು ಬೇರೆ ಥರ ಬಾಗಿಲುಗಳು ಓಪನ್ ಆಗುತ್ತೆ ಅನ್ನೋದು ಒಂದಿದು. ಆಮೇಲೆ ನನ್ನನ್ನೇ ಇದು ಮಾಡಿಕೊಂಡು ಅವ್ರು ಅಲ್ಲಿಂದ ಕರೆದಾಗ ನಾನು ಬರಲ್ಲ ಅಂತ, ಅದೆಲ್ಲ ತುಂಬ ಸಮಸ್ಯೆ. ಅದೆಲ್ಲ ಸೋ ಮೆನಿ ಈಕ್ವೇಷನ್ಸ್ ಆರ್ ವರ್ಕಿಂಗ್. ಸೊ ನಾನು ಹೋಗಲೇಬೇಕು ಅನ್ನೋದು, ನಾನು ಎಲ್ಲ ನನ್ನ ಫ್ರೆಂಡ್ಸ್ ಜೊತೆ ಯಾರ್ಯಾರು ಹೋಗ್ಬೇಕು ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ನನ್ನ ಹೆಂಡ್ತಿ ಹತ್ರ ಎಲ್ಲ ಡಿಸ್ಕಸ್ ಮಾಡಿ, ಕೊನೆಗೆ ನೀನು ಹೋಗು ಪರವಾಗಿಲ್ಲ, ನಾವು ಟಿಕೆಟ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವರೆಲ್ಲ ಹೇಳಿದ ಮೇಲೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಒಪ್ಪಿಕೊಂಡು ನಾನು ಅಲ್ಲಿಗೆ ಹೊರಟೋಗಿದ್ದೆ. ನನ್ನ ಹೆಂಡ್ತಿ ಒಬ್ಬಳೇ ಹೋಗಿದ್ದಾಳೆ.
ಇಷ್ಟು ಅಷ್ಟೇ ಮುಗಿದಾಯ್ತು ಅಷ್ಟೇ. ಹೋದ್ರು ಬಂದರು, ಒಂದು 2 ದಿವಸ ಬಿಟ್ಕೊಂಡು ನೆಕ್ಸ್ಟ್ ಇವತ್ತು ಹೋದ್ರು, ನಾಳೆ ಇಲ್ಲ ನಾಡಿದ್ದು ವಾಪಸ್ ಬಂದುಬಿಟ್ರು. ಅದಾಗಿ ಒಂದು 10 ದಿವಸಕ್ಕೆ ತಾರನ ಮನೆ ಗೃಹ ಪ್ರವೇಶ. ಬಂದು ಬೆನ್ನ ಮೇಲೆ ನೋಡ್ತ್ಬಿಟ್ಟು, ನೀನು ಯಾಕೆ ಮಂತ್ರಾಲಯಕ್ಕೆ ಹೋಗಲಿಲ್ಲ ಅಂದರು. ನಾನು ಗುರುಗಳೇ ನನ್ನ ಹೆಂಡ್ತಿ ನೋಡಿದ್ರು, ನೀನು ಕರ್ಕೊಂಡು ಹೋಗ್ಬೇಕಮ್ಮ ಇವನ್ನ, ಹಂಗೆ ಬಿಡಬಾರ್ದು ಅಂದ್ಬಿಟ್ಟು ನನಗೆ ಮೊದಲು ಹೋಗು ಮಂತ್ರಾಲಯಕ್ಕೆ ಹೊಟ್ಟೋದ್ರು ಅಷ್ಟೇ. ಆಮೇಲೆ ನನ್ನ ಹತ್ರ ಏನೂ ಮಾತಾಡಲೇ ಇಲ್ಲ, ಹೊಟ್ಟೋದ್ರು ಆ ಕಡೆಗೆ. ನಾನು ಮುಖ ನೋಡ್ತೀನಿ, ಗೀತ ನನ್ನ ಮುಖ ನೋಡ್ತಾಳೆ, ಇದೇನೇ ಇದು ಆಯ್ತಾ. ಇಲ್ಲಿಗೆ ಮುಗಿಯಲ್ಲ ಮಿರಾಕಲ್ಲು. ಹೌದಾ? ಹಾಂ. ಇದಾಗಿ ಮನೆಗೆ ಹೋದರೆ ಸಾಯಂಕಾಲ ನನ್ನ ಅಸಿಸ್ಟೆಂಟ್ ಬಂದ ಮನೆಗೆ ರಾತ್ರಿ. ಸೊ ನಾವೆಲ್ಲ ನೆಕ್ಸ್ಟ್ ಶೂಟಿಂಗ್ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಬಂದಿದ್ದ. ಯಾವತ್ತು ಏನೇನು ಶೂಟಿಂಗ್ ಮಾಡಬೇಕು ಅದೆಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಎಲ್ಲ ಟೈಪ್ ಗೇಪ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಸರ್ ನನಗೊಂದು 3 ದಿನ ರಜಾ ಬೇಕು ಸರ್ ಅಂದ. ಏನಕ್ಕಪ್ಪ ಅಂದೆ. ಸರ್ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಸರ್ ಅಂದ. ಅವನ ಬಾಯಲ್ಲೂ ಬಂತೀವ ಮಧ್ಯಾಹ್ನ ನನಗೆ ಬೆನ್ನಲ್ಲಿ ಹೊಡೆದ ಮಂತ್ರಾಲಯಕ್ಕೆ ಹೋಗೋದಿಯಾದೆ. ಸಾಯಂಕಾಲ ಇವನು ನನಗೆ 3 ದಿವಸ ರಜಾ ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು ಸರ್, ನನ್ನ ಮಗುದು ಕೂದಲು ಕೊಡಬೇಕು ಅಂತ ಹರಿಸ್ಕೊಂಡಿದ್ದೀನಿ, ನಾನು ಕೂದಲು ಕೊಡ್ಬೇಕು ಸರ್, ದಯವಿಟ್ಟು ನಂಗೆ ರಜಾ ಕೊಡಿ ಸರ್ ಅಂದ. ಯಾವತ್ತು ಹೋಗ್ಬೇಕು ಅಂತಿದ್ಯೋ ಅಂದೆ. ಅದೇ ಸರ್ ಇವಾಗ ಟಿಕೆಟ್ ಮಾಡಿಸ್ಬೇಕು. ಯಾವತ್ತು ಮಾಡಿಸ್ಬೇಕು ಅಂತಿದ್ಯೋ ಟಿಕೆಟು ಅದೇ ನಾಳೆ ಮಾಡಿಸೋಣ ಅಂತಿದ್ದೀನಿ. ನಾನು ಬರ್ತೀನಿ ಅಂದ್ಬಿಟ್ಟು ನನ್ನ ಹೆಂಡ್ತಿಗೆ, ನಾನು ಇವಾಗ ಹೋಗಿ ಟಿಕೆಟ್ ಮಾಡಿಸ್ತೀನಮ್ಮ, 3 ದಿವಸ ಓಟ್ ಬಂದ್ಬಿಡೋಣ ಮಂತ್ರಾಲಯಕ್ಕೆ. ಅವಳು ನೋಡಿ ಇವನು ಹೇಳ್ತಾನೆ ಮಂತ್ರಾಲಯ ಅಂತ, ಇವಾಗ ಹೋಗ್ದಾರೆ ಸರಿ ಹೋಗೋದಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಕ್ಸ್ಟ್ ಡೇ ಅವನನ್ನು ಕರ್ಕೊಂಡೋಗಿ ಅವನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಎಲ್ಲರಿಗೂ ಟಿಕೆಟ್ ನಾನೇ ಮಾಡಿಸ್ಬಿಟ್ಟು ಒಂದು 4-5 ದಿವಸದ ತತ್ಕಾಲಲ್ಲಿ ತೊಗೊಂಡಿದ್ದು. 4-5 ದಿವಸದಲ್ಲೇ ಹೋಗೋಂಗೆ ಪ್ಲ್ಯಾನ್ ಮಾಡಿಕೊಂಡು, ಅದು ಯಾವತ್ತೋ ಒಂದು ಪರ್ಟಿಕ್ಯುಲರ್ ದಿವಸ ಹೋದರೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಇದು ಮಾಡಿ ಟಿಕೆಟ್ ತೊಗೊಂಬಿಟ್ಟೆ. ಇವಾಗ ನಂಗೆ ಮಂತ್ರಾಲಯದಲ್ಲಿ ಯಾರೂ ಗೊತ್ತಿಲ್ಲ ಗುರುವೇ, ಓಕೆ, ಯಾರೂ ಗೊತ್ತಿಲ್ಲ. ಅದು ಏನು ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡೋ ಅದು ಏನಿರುತ್ತೋ ಅದು ಅಂತ. ಗೌತಮ ಅಂತ ನನ್ನ ಫ್ರೆಂಡ್ ಒಬ್ಬ. ಈ ಗೌತಮ ನಾನು ಅವನು ನೋಡಿ ಒಂದು 25 ವರ್ಷ ಆಗಿರ್ಬೋದು. 25 ವರ್ಷ ಆಗೋಗಿದೆ ನೋಡಿ ಅದು ಹಿಂದೆ ಅವಾಗೆಲ್ಲ ಸಡನ್ನಾಗಿ ಏನೋ ಮನೆಗೆ ಬಂದು ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಅವನ ಹೆಸರು ಕಾಣಿಸ್ತು. ಈ ಗೌತಮನ್ನು ನಾನು ಮಾತಾಡ್ಸೇ ಇಲ್ಲ, ಎಷ್ಟು ವರ್ಷ ಆಗೋಯ್ತು ಅಂತ ನನಗೆ ಸಡನ್ನಾಗಿ ನಿಮ್ಮ ತಲೆಗೆ ಒಂದು ಥಾಟ್ ಬಂತಿದ್ದು. ಹಾಂ, ಫೋನ್ ಮಾಡಿದೆ, ಏನಾ ಗೌತಮ ಎಲ್ಲಿದೆಯಾ ಅಂದರೆ, ನನಗೂ ಮಂತ್ರಾಲಯದಲ್ಲಿದ್ದೀನಿ ಅಂದ. ನಾನು ಮಂತ್ರಾಲಯದಲ್ಲೇ ಇರೋದಮ್ಮ, ಫುಲ್ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀನಿ ಅಂದ. ನಾವು ಫುಲ್ಲು TV ಸೀರಿಯಲ್ ರಿಯಾಕ್ಷನ್ ಕೊಟ್ಟೋಗಿ ಟಡಾಣ್ ಅಂತ ಶಾಕ್ ಮೇಲೆ ಹೌದೇನೋ ಈ ಥರ. ನಾನು ಇವತ್ತು ಟಿಕೆಟ್ ಮಾಡಿಸೋದ್ನಲ್ಲ, ಯಾವತ್ತು ಬರ್ತಿದ್ಯಮ್ಮ ಅಂದ. ಇಂಥ ತಾರೀಕು ಬರ್ತಾಯಿದೆ ಅನ್ಕೋಣ. ನೀ ಬಾ ಎಲ್ಲ ಅರೇಂಜ್ ಮಾಡ್ತೀನಿ ಅಂದ. ಶಿರಡಿ ಫುಲ್ ಅರೇಂಜ್, ಮಂತ್ರಾಲಯ ಹೋದೆ. ಇಲ್ಲಿಂದಾನೆ ಹೋಟ್ಲ್ ಬುಕ್ ಮಾಡ್ಕೊಂಡಿದ್ದೆ. ಏನು ಬೆಳಗ್ಗೆ ಕರೆಕ್ಟಾಗಿ 6:15 ಎಂಟ್ರಿ. ಏನು ಟಕ ಬುದ್ದಿನ 3 ಸಲ 4 ಸಲ ದರ್ಶನ ಮಾಡಿಸ್ಬಿಟ್ಟ. ಫಸ್ಟ್ ಕ್ಲಾಸ್ ಊಟ ಹಾಕ್ಸ್ದ. ಆಮೇಲೆ ಇನ್ಯಾವುದೋ ಒಂದು ಕಡೆ ಕರ್ಕೊಂಡೋದ. ಇಲ್ಲಿ ಅವರು ಧ್ಯಾನ ಮಾಡ್ತಿದ್ದ ಜಾಗ ಅಂತ ಅಲ್ಲಿ ಕರ್ಕೊಂಡೋದ. ಅಲ್ಲೆಲ್ಲ ಪೂಜೆ ಮಾಡಿಸ್ತಾ ಎಲ್ಲ ಆಯಿತು. ಸೀದಾ ವಾಪಸ್ ಕರ್ಕೊಂಬಂದು ರೂಮ್ ಬಿಟ್ಟ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಟ್ರೈನ್ ಹತ್ಕೊಂಡು ವಾಪಸ್ ಬಂದುಬಿಟ್ವಿ ಸಾಯಂಕಾಲ. ಹೆಂಗೆ ಗುರುವೇ 25 ವರ್ಷ ಆದಮೇಲೆ ಅವನ ನಂಬರ್ ನನ್ನ ಹತ್ರ ಇತ್ತು, ನಂಬರ್ ಇತ್ತು ನನ್ನ ಹತ್ರ. ಬಟ್ ಆ ನಂಬರ್ ವರ್ಕ್ ಆಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. 25 ವರ್ಷ ಆದಮೇಲೆ ಆ ನಂಬರ್ ನನ್ನ ಕಣ್ಣಿಗೆ ಬೀಳಬೇಕು ಅನ್ನೋದು ಹೆಂಗೆ? ಅವನಿಗೆ ನಾನು ಫೋನ್ ಮಾಡಬೇಕು ಅಂತ ನನಗೆ ಅನಿಸಿದ್ಯಾನಿಕೆ? ಫೋನ್ ಮಾಡಿದಾಗ ಅವನು ಅಲ್ಲಿದ್ದ ಅನ್ನೋದು ಹೆಂಗೆ? 25 ವರ್ಷ ನೀವು ಫೋನ್ ಮಾಡ್ಬೇಕು ಅನ್ಸಿದ್ದೆ ದೊಡ್ಡ ವಿಷಯ. ಫಸ್ಟ್ ಆಫ್ ಆಲ್ ಹಂಗೆ
ಅದನ್ನೇ ಹೇಳೋದು ಧಿಯೋ ಯೋನ ಪ್ರಚೋದಯಾತ್, ತಿರ್ಗಾ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದು ಮ್ಯಾಟ್ರು. ಅನ್ಬಿಲೀವಬಲ್ ಇವೆಲ್ಲ, ಮಿರಾಕಲ್ ಅದು. ನೀವು ಹಿಂಗೆ ಅಂತೀರ, ನೀವು ಸಿಲ್ಲಿಲಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಸಿಲ್ಲಿ ಆರ್ಟಿಸ್ಟು ಅವಳು ಮದುವೆ ಆಗಿದ್ದಾರನ್ನ ಪಲ್ಲಿನ ಅಲ್ವಾ? ಇವರಿಬ್ಬರು ಮಜಾ ಏನಾಗಿದೆ, ಆಶ್ರಮದಲ್ಲಿದ್ದೀನಿ, ಗುರುಗಳು ಕೂತಿದ್ದಾರೆ. ಸಡನ್ನಾಗಿ ನಾನು ಕರೆದ್ರು, ಆನಂದ ಗುರುಗಳೇ, ಆಶ್ರಮ ಗೇಟ್ ಹತ್ರ ಒಂದು ಕಪಲ್ ಬರುತ್ತೆ, ಕರ್ಕೊಂಬ. ನಾನೇನು ಯಾರಿಗೋ ಬರೋಕ್ಕೆ ಹೇಳಿದ್ದಾರೆ, ಕೆಲವ್ರು ಬಂದು ಅಡ್ರೆಸ್ ಹುಡುಕ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಎಲ್ಲಿ. ಯಾಕಂದ್ರೆ ನಮ್ಮ ಆಶ್ರಮದ್ದು ತುಂಬ ಬೋರ್ಡ್ ಹಾಕು, ಏನೋ ಅಲ್ಲಿ ಬಂದ ತಕ್ಷಣ ಅಟ್ರ್ಯಾಕ್ಟ್ ಮಾಡೋ ಥರದ್ದು ಏನೋ ಒಂದು ಲೈಟ್ ಹಾಕು, ಪ್ರಚಾರ ಎಲ್ಲ ಇಲ್ಲ. ನೀವು ಕರೆಕ್ಟಾಗಿ ಹುಡುಕ್ಲಿಲ್ಲ ಅಂದರೆ ಮಿಸ್ಸೇ ಆಗ್ಬಿಡ್ತೀರ ನೀವು. ಆ ರೋಡಲ್ಲಿ ಓಡಾಡ್ತಾ ಇರೋರು 5 ವರ್ಷದಿಂದ ಇರೋರಿಗೆ ಆಶ್ರಮ ಅಂದರೆ ಗೊತ್ತಿಲ್ಲ. ಆ ಥರದ್ದು ಸುಮ್ಮನೆ ಒಂದು ಚಿಕ್ಕ ಬೋರ್ಡ್ ಹಂಗಿದೆ. ನಾನು ಯಾರು ಬರ್ತಾ ಇದ್ದಾರೆ ಕೇಳೋಕ್ಕೆ ನಮಗೆ ಧೈರ್ಯ ಇಲ್ಲ. ಸರಿ, ಯಾರೋ ಬರ್ತಾರೆ ಕಪಲ್ ಅಂದರೆ, ಆಮೇಲೆ ತುಂಬ ರಶ್ಶು ಅಲ್ಲ, ಏನು ಹೆವಿ ಬರ್ತಾರೆ, ಕರ್ಕೊಂಬಂದು ನಾನು ಆಚೆ ಕಡೆ ವೆಯ್ಟಿಂಗ್ ನಿಂತಿದ್ದೀನಿ. ನಾನು ಯಾರು ಬರ್ತಾರೆ ಗೇಟ್ ಹತ್ರ ನಿಂತಿದ್ದೀನಿ ನಾನು, ಪಾರ್ಕಿಂಗ್ ಮಾಡಿ ಯಾರೋ ಬರ್ತಾರೆ ಅಂತ. ಸೊ ಈ ಅಂತ ಬೈಕಲ್ಲಿ ಇವಳು ಸಿಲ್ಲಿ ಪಲ್ಲಿ ಇಬ್ಬರು ಪಾಸಿಂಗು. ನನ್ನ ನೋಡಿ ಅವ್ರು ಬ್ರೇಕು. ನಾನು ಏನಮ್ಮ ರೂಪ ಇಲ್ಲಿ ಅಂತಂದೆ. ಅದಕ್ಕೆ ನೋಡ್ದ ಬ್ರೇಕ್ ಹಾಕಿದ್ವಿ. ಸೂಪರ್ ಫೈನ್. ನೀವೇನು ಇಲ್ಲಿ ಅಂದ್ಲು ಅವಳು ನನಗೆ. ನೋಡಿ ಬೋರ್ಡ್ ಇದೆಯಾ, ರುಜಿನ ಆಶ್ರಮನಮ್ಮ, ನಾವು ವಾಲಂಟಿಯರ್ಸ್ ಇಲ್ಲಿ ಇರ್ತೀನಿ ಅಂದೆ. ಇಲ್ಲೇ ಆಶ್ರಮನ? ನಾವು ಇಷ್ಟು ದಿವಸದಿಂದ ಬರಬೇಕು ಅಂದ್ಕೊಂಡಿದ್ವಿ, ನಾವು ಒಂದ್ಸಲಿ ಗುರುಗಳು ನೋಡಬೇಕಲ್ಲ, ಯಾವಾಗ ಸಿಗ್ತಾರೆ? ಆವಾಗ ನನಗೆ ಸ್ವಲ್ಪ ಚುರುಕಾಯ್ತು, ಟ್ಯೂನ್ ಆಯಿತು. ಯಾರೋ ಇಬ್ಬರು ಕಪಲ್ ಬರ್ತಾರೆ, ಕರ್ಕೊಂಬ. ಇವಳು ಬಾಯಲ್ಲಿ ಬಂತು. ಇವಾಗ ಗುರುಗಳು ಬಂದರೆ ಹೇಳಿ ನಾನು ನೋಡಬೇಕು ಅಂತ ಇವಳು ಬಾಯಲ್ಲಿ ಬಂತು. ಅಲ್ಲಿ ಚೆಕ್ ಪಾಯಿಂಟ್ ಆಯ್ತು ನನಗೆ. ಯಾಕಂದರೆ ಅವರು ಇಚ್ಛೆ ಪಡದೆ ನಾವು ಯಾರಿಗೂ ವಾಲಂಟಿಯರಾಗಿ ಬನ್ನಿ ಕಮಾನ್ ನೋಡಿ ನಮ್ಮ ಸಿನಿಮಾ ಹಂಗೆ ನಾವು ತೋರ್ಸೋಕ್ಕೆ ಬರೋಲ್ಲ. ಅದು ಗುರು ವಿಚಾರದಲ್ಲಿ ಹಂಗೆ ಆಗಲ್ಲ. ಅವ್ರಿಗೆ ಸ್ವಯಂ ಪ್ರೇರಣೆ ಆಗಿ ಅವ್ರು ಬಂದರೆ ಅದು ಸಿಂಕ್ ಆದರೆ ಸಿಂಕು, ಇಲ್ಲ ಅಂದರೆ ನಾನು ಸಿಂಕು ಇಷ್ಟ. ಅದಕ್ಕೆ ನಾನು ಎಲ್ಲರಿಗೂ ನಾನು ಕೇಳ್ತಿರ್ತಾರೆ, ಗುರುಜಿ ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ ಹೇಳಿ. ಅಪಾಯಿಂಟ್ಮೆಂಟ್ ಬೇಸ್ ಅಲ್ವೇ ಅಲ್ಲ ಅದು. ಈ ಥರದ್ದೇನೋ ಒಂದು ಅದೇನಂತೀವಿ ನಾವು ಅಂತಂದರೆ ಸ್ಪಿರಿಚುವಲ್ ಅಥವಾ ಒಂದು ಕಾನ್ಸ್ಟಲೇಷನ್ ಕೂತ್ಕೋಬೇಕದು, ಡಿವೈನ್ ಇಂಟರ್ವೆನ್ಷನ್ ಅಂತೀವಿ. ಅವಳು ನನಗೆ ಒಂದ್ಸಲಿ ಸಿಕ್ಕರೆ ಯಾವಾಗಲಾರು ಬಂದರೆ ಹೇಳಿ ನಾನು ಮೀಟ್ ಮಾಡೋದು. ಅಮ್ಮ ಒಳಗೆ ಕೂತಿದ್ದಾರೆ, ಬಾಮ್ಮ ಇಲ್ಲೇ ಇದ್ದಾರೆ, ಈಗಲೇ ಬರ್ತೀನಿ ಟಕ್ ಅಂತ ಇಬ್ಬರು ಇಳಿದ್ರು. ಸೀದಾ ಮೇಲೆ ಕರ್ಕೊಂಡೋದೆ. ಇನ್ನೂ ಬರ್ತಿದ್ದಾರೆ ಅವ್ರು ಹಿಂದೆ ಆಗ್ಲೇ. ಬಾಮ್ಮ ಅಂತಂದರು, ಕನ್ನಡಿಲಿ ನೋಡ್ದಂಗೆ ಬಂದು ಅವ್ರಿಬ್ಬರು ಮುಂದೆ ಕೇಳಿ ಅವ್ರನ್ನೇ ಬೇಕಾರೆ. ನಾನು ಅವ್ರನ್ನೂ ಒಂದ್ಸಲಿ ಕರ್ಸೋಣ ಸಿಗ್ಬಾರ್ದು. ಇವರು ಬಂದು ಎದುರುಗಡೆ ಕೂತ್ಕೊಂಡ್ರು. ತಕ್ಷಣ ಏನೇ ಮೊನ್ನೆ ಟೆರೆಸ್ ಮೇಲೆ ಕೂತ್ಕೊಂಡು ಇಬ್ಬರು ಏನೋ ಮಾತಾಡ್ಕೊತಾ ಇದ್ರಿ, ಸಾಯಿಬಾಬಾನ ತುಂಬ ಬೈಕೊತಾ ಇದ್ರಿ. ಸೇಮ್ ನಿಮ್ಮ ಥರನೇ ಸಾಯಿಬಾಬಾದು ಒಂದು ಸ್ಟೋರಿ ಹೇಳೋದು. ಸಾಯಿಬಾಬಾನ ಬೈಕೊತಾ ಇದ್ದೆ ನೀನು, ತಗೋ ಆ್ಯಪಲ್, ಅದೇನು ಮಾಡಬೇಕು ಅಂತ ಡಿಲಮಲ್ಲಿ ಇದೆಯಲ್ಲ ಅದು ಮಾಡು ಅಂತಂದರು. ಅವ್ನಿಗೇನೋ ಹೇಳಿದ್ರು ನನಗೆ ಹೇಳೋದು ಬೇಡ ಪಾಪ, ಹೋಗ್ಬೇಕು ಅಂತಿದೆಯಲ್ಲ ಎಲ್ಲೋ ಅಬ್ರಾಡ್ಗೆ, ಏನಕ್ಕೆ ಯೋಚನೆ ಮಾಡ್ತಿದ್ದೆ, ಹೋಗತ್ಲಾಗೆ ಮಾಡೋದು ಆಗುತ್ತೆ, ಹೋಗಿ ಮಾಡಿ. ಇಬ್ಬರು ಗಳ ಕಣ್ಣಲ್ಲಿ ಅವಳು ನೀನು ಟಕ್ಕಂತ ಒಂದು 100 ರೂಪಾಯಿಂದ ಕೊಟ್ಟರು. 15 ನಿಮಿಷ ಅಷ್ಟೇ ಮುಗಿದೋಯ್ತು. ಹೊರಡು ಸಮಯ ಹಾಳು ಮಾಡಬೇಡ, ಆಯ್ತು ಬಂದಿದ್ದ ಕೆಲಸ ಮುಗೀತು. ಏನು ಹೇಳ್ತೀರಾ ಇವಾಗ? ಏನು ಹೇಳಲಿ ನಾನು? ಇದಕ್ಕೆ ಯಾವ ಸೈನ್ಸು, ಯಾವ ಫಾರ್ಮುಲಾ, ಯಾವ A+B² ಹೇಳ್ಬಿಟ್ಟು ಇದನ್ನು ನಾನು ಅರ್ಥ ಮಾಡಿಸ್ತೀನಿ. ನನಗೆ ಬೊಂಬಾಟ್ ಭೋಜನ ಮಾಡೋಕ್ಕೆ ಹೇಳಿದ್ರು. ಹೇಳಿದಾಗ ಏನೇನು ಮಾಡ್ಬೋದು ಅಂತ ನನಗೊಂದು ಕಳಿಸಿ. ಸೊ ನಾನು ಏನೇನು ಮಾಡ್ಬೋದು, ಯಾವ ಸೆಗ್ಮೆಂಟ್ ಮಾಡ್ಬೋದು, ಅದರಿಂದ ಏನು ಉಪಯೋಗ ಇದೆ, ಯಾವ ಥರ ಪ್ರೋಗ್ರಾಮ್ಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ಮಾಡಿ ಒಂದು ಸೆಗ್ಮೆಂಟಲ್ಲಿ ಮನೆ ಮದ್ದು ಥರ ಮಾಡಬೇಕು. ಮನೇಲಿರೋ ನಂದು ಏನಿದೆಯೋ ಅದರಲ್ಲೇ ಏನು ಮಾಡ್ಬೋದು ಅನ್ನೋದನ್ನು ಒಬ್ಬ ಎಕ್ಸ್ಪರ್ಟ್ನ ಕರೆಸಿ ವಾರಕ್ಕೊಂದಿನ ಆ ಥರ ಬಂದು ಮಾಡೋ ಹಂಗೆ ಮಾಡ್ಬೋದು, ಅಥವಾ ವಾರಕ್ಕೆ 2 ದಿನ 3 ದಿನ ಅದು ಅಂತೆಲ್ಲ ಬರೆದು ಕಳಿಸ್ದೆ. ಕಾನ್ಸೆಪ್ಟ್ ಎಲ್ಲ ಓಕೆ ಮಾಡಿದ್ರು. ಈ ಸೆಗ್ಮೆಂಟ್ಗೆ ಒಬ್ಬರಿದ್ದಾರೆ ಗೌರಿ ಸುಬ್ರಹ್ಮಣ್ಯ ಅಂತ, ಅವ್ರನ್ನ ಹಾಕ್ಕೊಳ್ಳಿ ಅಂತ. ಯಾರು ಅವರು ನಂಗೆ ಗೊತ್ತಿಲ್ಲ ಅಂದೆ. ಇಲ್ಲ, ಈ ಥರ ಮುಕ್ತಿನಾಗ ಟೆಂಪಲ್ ಅಂತ ಇದೆ, ಅಲ್ಲಿರ್ತಾರೆ ಅವರು, ಅವ್ರ ನಂಬರ್ ಕೊಡ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಕೊಳ್ಳಿ, ಅದೇನು ಪೇಮೆಂಟ್ ಎಲ್ಲ ಮಾತಾಡ್ಕೊಳ್ಳಿ. ಆಯಿತು, ಮಾತಾಡ್ತೀನಿ ಅಂದ. ಮುಕ್ತಿನಾಗ ಟೆಂಪಲ್ ಬಗ್ಗೆ ನನಗೆ ಅವ್ರ ಹಸ್ಬೆಂಡ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳಿದಾರಲ್ಲ, ಅವರು ನಾನು ಫೈನಲ್ ಕಟ್ ಮಾಡುವಾಗ ಒಂದು ದಿವಸ ನಮ್ಮ ಆಫೀಸಿಗೆ MS ನರಸಿಂಹಮೂರ್ತಿ ಕರ್ಕೊಂಬಂದಿದ್ರು. ಅವರು ನನಗೆ ಬನ್ನಿರಿ ನಮ್ಮ ದೇವಸ್ಥಾನ ನೋಡಿ, ಮುಕ್ತಿನಾಗ ಅಂತ ದೇವಸ್ಥಾನ ಮಾಡ್ತಾರೆ, ಬನ್ನಿ ಅಲ್ಲಿ ಅಂತ.
ಬರ್ತೀನಿ ಸರ್ ಅಂತ ಹೋಗೇ ಇಲ್ಲ ನಾನು. ಓಕೆ. ನನ್ನ ಹೆಂಡ್ತಿ ಅವ್ರ ಅಕ್ಕಂದರು ಎಲ್ಲ ಹೋಗಿ ನೋಡ್ಕೊಂಬಂದಿರೋ ದೇವಸ್ಥಾನ, ನಾನು ಹೋಗೇ ಇಲ್ಲ. ನಾನು ಓಹೋ ಈ ದೇವಸ್ಥಾನನ, ಹಂಗಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳದ್ದು ದೇವಸ್ಥಾನ, ಸೊ ಗೌರಿ ಸುಬ್ರಹ್ಮಣ್ಯ ಅವ್ರ ವೈಫು. ಓಕೆ ಆಯಿತು ಹೋಗೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಕಾನ್ಸೆಪ್ಟ್ ಏನು ಕಳಿಸಿದ್ನಲ್ಲ ಅದ್ರದ್ದೊಂದು ಪ್ರಿಂಟೌಟ್ ತಗೊಂಡು ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಪೂಜೆ ಮಾಡೋಣ ಅಂತ. ಈಗ ನಿನಗೊಂದು ವಿಷಯ ಹೇಳ್ತೀನಿ, ಏನಂದರೆ ನನ್ನ ಜೀವನದಲ್ಲಿ ಈಗ ನಂಗೆ 64 ವರ್ಷ. 64 ವರ್ಷದಲ್ಲಿ ಒಂದು ಸಲಿನೂ ನಾನು ಒಂದು ವೈಲ್ಡಲ್ಲಿ ಲೈವ್ ಸ್ನೇಕ್ ನೋಡಿಲ್ಲ, ಹಾವು ನೋಡಿಲ್ಲ ನಾನು. ಹೌದಾ? ಹಾಂ ಹೌದಾ? ಓ, ಒಂದು ನೋಡಿಲ್ಲ. ಶೂಟಿಂಗಲ್ಲೂ ನೋಡಿಲ್ಲ? ಶೂಟಿಂಗಲ್ಲಿ ನೋಡಿದ್ದೀನಿ. ಓಕೆ ಓಕೆ ಓಕೆ. ಅಂದರೆ ವೈಲ್ಡಾಗೆ ಒಂದು ಹಾವು ಹಾರ್ಕೊಂಡು ಹೋಯ್ತು ಅಥವಾ ಬುಸ್ ಅಂತ ಹಿಂಗೆ ಹೇಳಿ ಕಾರಲ್ಲಿ ಹೋಗ್ತಾ ಇದ್ದೆ, ಒಂದು ಹಾವು ಆ ಥರದ್ದು ಅನುಭವನೇ ಆಗಿಲ್ಲ ನನಗೆ. ನಾನು ಇದುವರೆ ತನಕ ಒಂದು ಹಾವು ನೋಡಿಲ್ಲ. ಓಕೆ. ನಾನು ನೋಡಿರೋದು ಏನಿದ್ರು ನಮ್ಮ ಶೂಟಿಂಗ್ ಹಾವು ಅವನು ಯಾವನ ಒಂದು ತಂದು ಅದನ್ನು ಅದು ಹಾವನ್ನ ಹಲ್ ಕಿತ್ತಿರ್ತಾನೆ ಅಂತ ನಾವು ಎದುರ್ಕೊಂಡು ಹಾವು ಇಟ್ಕೊಂಡು ಸೀನ್ ಮಾಡಿರೋದು ಅಷ್ಟೇ ನಮಗೆ ಗೊತ್ತಿರೋದು. ಅದು ಬಿಟ್ಟರೆ ನನಗೆ ಒಂಥರ ಮನೆಗೆ ಒಂದು ಹಾವು ಬಂತು, ಅಲ್ಲೆಲ್ಲ ಒಂದು ಹಾವು ಹೊಡ್ಕೊಂಡಿತ್ತು, ಅದನ್ನು ಹಿಡಿದ್ರು. ಇವಾಗ ನಮ್ಮ ಸಿಲಿಲಲ್ಲಿ ಮನೆ ಹತ್ರ ತುಂಬ ಹಾವು. ಜಯದೇವ ಅಂತ ಆ್ಯಕ್ಟ್ರು, ಅವನು ಹಿಡಿಯೋನು ಅದನ್ನು. ನನಗೆ ಯಾವಾಗ್ಲೂ ಸರ್ ಇವತ್ತೊಂದು ಹಾವು ಹಿಡ್ದ ಅಂತಲೇ ನ್ಯೂಸು. ನಾನಿದ್ದ ಒಂದು ದಿವಸನೂ ಹಾವು ಬಂದಿಲ್ಲ. ಅರ್ಥ ಆಗ್ತಿ ಹೇಳಿದ್ರು. ಇವಾಗ ನಂದೊಂದು ತೋಟ ಇದೆ, ನನ್ನ ತೋಟದಲ್ಲಿ ತುಂಬ ಇದೆ ಹಾವು ಅಂತಾರೆ. ನೀವು ನೋಡಿ ಅಲ್ಲಿ ಕೆಲಸ ಮಾಡೋರು, ಅಲ್ಲಿ ನೋಡ್ಕೊಳ್ಳೋರೆಲ್ಲ. ನಾನು ಒಂದು 1000 ಸಲ ಹೋಗಿರ್ಬೋದಪ್ಪ, ಒಂದು ದಿನಕ್ಕೂ ಒಂದು ಹಾವು ನೋಡಿಲ್ಲ. ಓಕೆ. ಅಂದರೆ ನನಗದು ಇಲ್ಲವೇ ಇಲ್ಲ. ಓಕೆ. ಸೊ ನಾನು ಇವಾಗ ಈ ಫೈಲ್ ತೊಗೊಂಡು ಅವ್ರನ್ನ ಮೀಟ್ ಮಾಡೋಕ್ಕೆ ಮುಕ್ತಿನಾಗ ಟೆಂಪಲ್ಗೆ ಬರೋಕ್ಕೆ ಹೇಳಿದ್ರು. ಅವರು ಇಲ್ಲಿ ಇರ್ತೀನಿ ಬನ್ನಿ ಅಂತ ಫೋನ್ ಮಾಡಿದಾಗ ಅವ್ರು ಯಾರು ನಾನು ನೋಡಿಲ್ಲ, ಅವರು ಶ್ರೀಮತಿ ನೋಡಿಲ್ಲ ನಾನು. ಸರಿ ಹೋದೆ ಫಸ್ಟ್ ಡೈರೆಕ್ಟಾಗಿ ಅವ್ರನ್ನೇ ಮೀಟ್ ಮಾಡಿಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಆಯಿತು. ನಾನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಒಳ್ಳೆಯ ಸಮಯಕ್ಕೆ ಬಂದಿದ್ದೀರಾ ನೀವು ಇವತ್ತು ಅಂದರು. ಹೌದಾ ಅಂದೆ. ಇವತ್ತು ಶ್ರೀರಾಮ ಹುಟ್ಟಿದ ಗಳಿಗೆ ಇದು ಅಂದರು. ಅಂದರೆ ನಾವು ಹೋಗಿದ್ದ ಟೈಮ್ ಇತ್ತಲ್ಲ, ಆ ಟೈಮು ಶ್ರೀರಾಮ ಹುಟ್ಟಿದ ದಿನ, ಹುಟ್ಟಿದ ನಕ್ಷತ್ರ, ಹುಟ್ಟಿದ ಗಳಿಗೆ ಆ ಟೈಮು. ಅಂದರೆ ರಾಮನವಮಿಗೆ ಹೋಗಿದ್ದೀರಾ ಹಂಗಾರೆ ಲೆಕ್ಕ ನೀವು? ಹಾಂ. ಮತ್ತೆ ಅದೇನೋ ಒಂದು ನಕ್ಷತ್ರ ಏನೋ ಹೇಳಿದ್ರು, ಈ ಟೈಮ್ ಅಂತ ಹೇಳಿದ್ರು. ನನಗೇನು ಗೊತ್ತಿಲ್ಲ. ನಕ್ಷತ್ರ ಕರ್ಕಾಟಕ. ಅದು ಆ ನಕ್ಷತ್ರ ಇರೋವಂಥ ಟೈಮ್ ಅದು. ಕರೆಕ್ಟಾಗಿ ಈ ಟೈಮಿಗೆ ಬಂದಿದ್ದೀರ ನೀವು, ಒಳ್ಳೆಯದಾಗತ್ತೆ. ಮೇಲ್ಗಡೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡಿ, ದೇವ್ರ ದರ್ಶನ ಮಾಡಿಬಿಟ್ಟು ಅಂದರು. ನಾನು ಬಂದು ನೋಡ್ತೀನಿ 18 ಅಡಿ ವಿಗ್ರಹ. ಹಾವೇ ನೋಡಿರ್ಲಿಲ್ಲ 18 ಅಡಿ ಹಾವು ಅಂದರೆ ಐಡಲ್ ಅಟ್ಲೀಸ್ಟ್. ಫುಲ್ ಗಾಬರಿ. ನನ್ನ ಲೈಫಲ್ಲೇ ಅಷ್ಟು ದೊಡ್ಡದು ನೋಡೇ ಇಲ್ಲ ನಾನು. ಅಯ್ಯೋ ಕತೆ. ಸರಿ ಆಯಿತು, ಪೂಜೆ ಗೀಜೆ ಮಾಡಿಸ್ಕೊಂಡೆ ಬಂದು, ಅಮ್ಮ ಆಯಿತು ನಾವು ಹೊರಡ್ತೀನಿ ಅಂದೆ. ಅವರು ಏನು ತೊಂದರೆ ಇಲ್ಲ ಬಿಡಿ, ಮುಕ್ತಿನಾಗ ಎಲ್ಲ ನೋಡ್ಕೊತಾನೆ, ಚೆನ್ನಾಗಾಗತ್ತೆ ಹೋಗಿ ಅಂದರು. ನನಗೆ ಅವ್ರ ಜ್ಯೋತಿಷಿ ಅಂತಲೂ ಗೊತ್ತಿಲ್ಲ ನನಗೆ. ಅವ್ರ ಜ್ಯೋತಿಷಿ ಅವರು. ಹೌದೌದು. ನನಗೆ ಅದು ಗೊತ್ತಿಲ್ಲ. ನನ್ನ ತಲೆ ಅವ್ರು ಆಯುರ್ವೇದಿಕ್ ಡಾಕ್ಟ್ರು ಅಟ್ಟೆ. ಇವ್ರು ಯಾರೋ ಹೇಳಿದ್ರಲ್ಲ ನನಗೆ ಮನೆ ಮದ್ದು ಮಾಡ್ತಾರೆ ಅವರು, ಅಟ್ಟೆ ನನಗೆ ಗೊತ್ತಿಲ್ಲ. ಅದಕ್ಕೆ ಮೀರಿ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ. ಅಲ್ಲಿಂದ ಶುರುವಾಯ್ತು ನೋಡಪ್ಪ. ಇವತ್ತು ಬೊಂಬಾಟ್ ಭೋಜನದಲ್ಲಿ ಒಂದು ಮೇನ್ ಅಟ್ರಾಕ್ಷನ್ನೇ ಗೌರಿ ಅಮ್ಮನ ಸದ್ಯ. ಖಂಡಿತ. ಓಕೆ, ಸಕ್ಸಸ್ಗೆ ಅವರು ಕಾರಣ. ಅವರು ಹೆಂಗೆ ಅದು, ಅವ್ರು ಹೆಂಗೆ ನಾನು ಅವ್ರು ಹೆಂಗೆ ಜಲ್ಲಾದ್ವಿ, ಹೆಂಗೆ ವರ್ಕ್ ಆಯಿತು, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರುವೆ. ಈಗ ಅಲ್ಲೇನೇ ಫಂಕ್ಷನ್ ಆದ್ರೂ ನಾವೆಲ್ಲ ಕೆಲಸ ಬಿಟ್ಟು ಓಡೋಗ್ತೀವಿ ಆ ದೇವಸ್ಥಾನಕ್ಕೆ. ಅವ್ರ ಯಜಮಾನ್ರಿದ್ದಾಗ ಎಷ್ಟು ಸಲ ಕರೆದ್ರು ಹೋಗಲೇ ಇಲ್ಲ ನಾನು. ಹೆಂಗೆ ಅದೆಲ್ಲ ಕೂಡ ನಮ್ಮ ತಂದೆ ಕರ್ಕೊಂಡು ಹೋಗೋರು. ಅವ್ರದ್ದು ಸುಬ್ಬು ಅಂಕಲ್ ಅಂತೀವಿ ನಾವು, ಅವ್ರ ಹತ್ರ ಕರ್ಕೊಂಡು ಹೋಗೋರು. ಅವರು ನಮಗೆ ನೋಡ್ತಾ ಇದ್ದು ಅವರೇ ಅವಾಗ. ನಾನು ಅವಾಗ ಇನ್ನೂ ಸ್ಕೂಲ್ ಡೇಸ್ ಲೆಕ್ಕದಲ್ಲಿ ಅವಾಗಿಂದ. ಹೆಂಗೆ ಅಲ್ವಾ ಇದೆಲ್ಲ ದಿಸ್ ಇಸ್ ಗಾಟ್ ನೋ ಎಕ್ಸ್ಪ್ಲನೇಷನ್. ನನಗೆ ಯಾವಾಗಲೂ ಅನ್ಸುತ್ತೆ, ಹೆಂಗೆ ಇದು ಹೆಂಗೆ ಸಿಂಕ್ ಆಯ್ತೀವೆಲ್ಲ ಹೆಂಗೆ ಅಂತ. ಕರೆಕ್ಟಾಗಿ ಅವರು ಏನು ನಾನು ಹೋಗಿ ಈ ಥರ ಮಾಡ್ತಾಯಿದ್ದೀನಿ ನೀವು ಮಾಡಬೇಕು ಅಂದಾಗ ಏನೂ ಮಾತಾಡಲಿಲ್ಲ. ಆಯ್ತಪ್ಪ ಮಾಡೋಣ ಅಂದರು.
ನಾನು ಏನು ಪೇಮೆಂಟು, ನೀನೇನು ಅಂದ್ಕೊಂಡಿದ್ಯಪ್ಪ, ನನಗೆ ಬರ್ತಾರೋ ಬಡ್ಜೆಟ್ ಇಷ್ಟು ಕೊಡ್ತೀನಿ, ಆಯಿತು ಮಾಡೋಣ, ಮುಗಿದೋಯ್ತು. 5 ನಿಮಿಷದಲ್ಲಿ ಕೆಲಸ ಮುಗಿದೋಯ್ತು. ನಾನು ಏನು ಚಾನಲ್ ಕಡೆಯಿಂದ ರೆಫರ್ ಮಾಡಿದ್ದಾರೆ ಅಂದರೆ ದೊಡ್ಡ ವ್ಯಕ್ತಿ ಅನ್ನೋದು ಒಂದು ತಲೆಯಲ್ಲಿತ್ತು ನನಗೆ, ಇರಬೇಕು ಅವರಲ್ಲಿ, ಎಲ್ಲ ರೆಫರ್ ಮಾಡಲ್ಲ. ಸೊ ಅಷ್ಟೇ ನಂಗೆ ಗೊತ್ತಿರೋದು. ಬಟ್ ಹೆಂಗೆ ಅದು ವರ್ಕ್ ಆಯಿತು ಅಂದರೆ, ನಾನು 18 ಅಡಿದು ನೋಡ್ಬಿಟ್ಟು ಅಯ್ಯೋ ಪರಮಾತ್ಮ ಇದೇನಪ್ಪ ಇದು ಅಂತ, ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಜರ್ನಿ ಓಡ್ತಾ ಇದೆ. ಆಗಲಿ ಚೆನ್ನಾಗಿ ಭಾಳ ಖುಷಿ ಆಯ್ತು ಅಂಕಲ್. ಇಲ್ಲಿ ವಿಷಯ ಇಷ್ಟನೇ ನನಗೆ. ನೀವೆಲ್ಲ ಹೇಳೋವಾಗಲೂ ಒಂದು ಮಾತು ಹೇಳ್ತಾ ಇದ್ರಿ ನೀವೀಗ, ನನಗೇನು ಗೊತ್ತಿಲ್ಲ ಅದಾಗ್ತಾಯಿತ್ತು, ನನಗೇನು ಗೊತ್ತಿಲ್ಲ. ಇದು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋ ವಿಷಯ ಏನಂದರೆ, ಆ ಇನ್ನೋಸೆನ್ಸ್ ಇದೆಯಲ್ಲ ಅದೇ ವರ್ಕ್ ಆಗೋದು. ಈ ಇಂಟೆಲಿಜೆನ್ಸ್ ವರ್ಕ್ ಆಗಲ್ಲ ಇಲ್ಲಿ. ನನಗೆ ಗೊತ್ತು, ಇದು ನಾನು ಇದು ಆಗಿಸ್ಕೊತೀನಿ ಅಂತ ಹೋಗೋನಿದ್ದಾನಲ್ಲ ಅವ್ನು ದಡ್ಡ ಅಂತೀನಿ ನಾನು. ನನ್ನ ಪ್ರಕಾರ ಅದು ಆಗಕ್ಕೆ ಬಿಟ್ಟು ಸರೆಂಡರ್ ಆಗೋದಿದೆಯಲ್ಲ, ಶರಣಾಗತಿ, ಅದರಲ್ಲಿ ಅವಾಗ ಅದು ಡಿವೈನ್ ಇಂಟರ್ವೆನ್ಷನ್ ಆಗುತ್ತೆ ಅಂತ. ಇಲ್ಲ, ನನಗೆ ಒಂದು ಸೂಪರ್ ಎಕ್ಸ್ಪೀರಿಯೆನ್ಸು. ಇದು ಯಾವುದೋ ಒಂದು ವಿಷಯ ಗೊತ್ತಿತ್ತು ಅಷ್ಟೇ. ಇದೆಲ್ಲ ಇಷ್ಟು ಡೀಟೇಲ್ ಆಗಿ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲ, ನನಗೂ ಮಾತಾಡೋ ಅವಕಾಶ ಸಿಕ್ಕಿಲ್ಲ. ಎಲ್ಲಿ ಇವೆಲ್ಲ ಮಾತಾಡಿ ಎಲ್ಲಿ ಹೋಗೋಣ ನಾವು ಕೆಲಸ ಮಾಡ್ಕೊಂಡಿರ್ತೀವಿ, ಅಡಿಗೆ ಮಾಡ್ಕೊಂಡಿರ್ತೀನಿ, ಒಗ್ಗರಣೆ ಹಾಕ್ಕೊಂಡಿರ್ತೀನಿ. ಹಂಗನ್ಬೇಡಿ, ನೀವು ಒಳ್ಳೆ ಚೆನ್ನಾಗಿ ಹೇಳ್ರಿ. ಎಲ್ಲದಕ್ಕೂ ಒಂದು ಬ್ರ್ಯಾಂಡ್ ಒಬ್ಬರನ್ನ ಭಗವಂತ ಚೂಸ್ ಮಾಡ್ತಾನೆ. ಇವು ರೆಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲೇ ನೀವು ಫುಡ್ ಇಷ್ಟು ಮತ್ತು ಎಪಿಸೋಡ್ಸ್ಗಳು, ಅದು ವೆಜ್ಜಲ್ಲಿ ಮಾಡೋವಂಥ ವೆರೈಟಿಗಳಿದೆಯಲ್ಲ, ಅದು ಇಲ್ಲಿ ಇಂಪಾಸಿಬಲ್. ಅದು ನೀವು ಪಾಸಿಬಲ್ ಮಾಡಿ ತೋರಿಸಿದಿರಿ. ಮತ್ತು ಏನು ಎಂಟರ್ಟೈನ್ಮೆಂಟ್ಗಳು, ಆ ಎಲ್ಲ ಸಿನಿಮಾಗಳು ಆವಾಗಿನ ಕಾಲದ್ದು. ನಿಮ್ಮದು ಉಮೇಶ್ ಅಣ್ಣ ಕಾಂಬಿನೇಷನ್ ಏನು ಸೂಪರ್ ಹಿಟ್ಟು. ಅನಂತ್ ಸರ್ ಸೀರೀಸಲ್ಲೆಲ್ಲ ನೀವು ಖಾಯಂ. ಐ ಆಮ್ ಬ್ಲೆಸ್ಡ್ ಅಷ್ಟೇ. ಮತ್ತು ಶಂಕರ್ನಾಗ್ ಸರ್ ಜೊತೆ ಎಲ್ಲ ವರ್ಕ್ ಮಾಡಿ ಜೊತೆಲಿ ದೇವ್ರ ಕೃಪೆ ಅಷ್ಟೇ. ನಥಿಂಗ್ ಮೋರ್ ದೆನ್ ದಟ್. ಅಬ್ಸಲ್ಯೂಟ್ಲಿ, ನಂದೇನು ಇಲ್ಲ ಅಲ್ಲಿ. ಸೋ ನೈಸ್, ಸೋ ಎಲ್ಲ ಆಗಬೇಕು ಅಂತಿತ್ತು, ಆಯಿತು ಅಷ್ಟೇ. ಇಲ್ಲ, ನಾನು ಅದೇ ಗೌರಿ ಗಣೇಶ ಅಂತ ಮಾತಾಡಬೇಕಂದ್ರೆ ಇಟ್ಸ್ ನಾಸ್ಟಾಲ್ಜಿಕ್ ಥಿಂಗ್ ಫಾರ್ ಮೀ. ಅದರಲ್ಲಿ 1000 ನೆನಪುಗಳು ಬರುತ್ತೆ. ಸೊ ನೋಡಿ, ಅಲ್ಲಿ ಆನಂದರಾವ್ ಗಣೇಶ್, ಎಂ ಗಣೇಶ, ಚಂದ್ರಮೌಳಿ. ಅಯ್ಯೋ, ಅದನ್ನು ಕೇಳೋರು ಇವತ್ತಿಗೂ ಮಾತಾಡ್ತೀವಿ. ಮೊನ್ನೆ ರಿಲೀಸ್ ಆದಾಗ ಮಾತಾಡ್ತಾರೆ. ನನಗೆ ಅದೇ ಆಶ್ಚರ್ಯ. ಹೌ ಕ್ಯಾನ್ ಎ ಮೂವಿ ಗಿವ್ ದಟ್ ಇಂಪ್ಯಾಕ್ಟ್? ಸೀರಿಯಸ್ಲಿ ನಾನು ಹೇಳ, ಇದು ನನ್ನ ಪ್ರಕಾರ ನಾವು ಗ್ರೇಟ್ಫುಲ್ ಆಗಿರಬೇಕು ಫಾರ್ ಡೆಸ್ಟಿನಿ. ಯಾಕೆ ಅಂದರೆ 100% 35 ವರ್ಷ ಆಗ್ತಾ ಬಂತು ಆ ಸಿನಿಮಾ ಬಂದು. ಹೌದು. ಇವತ್ತಿಗೂ ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಕನ್ನಡಿಗರ ಮನೆಗೆ ಹೋಗಿ ಅವ್ರ ಮನೇಲಿ ಆ ಸಿನಿಮಾ ಬಗ್ಗೆ ಮಾತು ಆಗೇ ಆಗುತ್ತೆ. ಆ ಸಿನಿಮಾದ ಒಂದು DVD-ನೋ ಒಂದು ಕ್ಯಾಸೆಟೋ ಇಲ್ಲ ತಮ್ ಡ್ರೈವ್ ಅಲ್ಲ ಆ ಸಿನಿಮಾ ಇಟ್ಕೊಂಡಿರ್ತಾರೆ. ಅವ್ರು ಅದನ್ನ ನೋಡ್ತಾರೆ. ಮದುವೆ ಗೌರಿ ಗಣೇಶ ಜೋಡಿ ಅದು ಇರಲೇಬೇಕು. ಅಂದರೆ ಅಂಥ ಒಂದು ಇಂಪ್ಯಾಕ್ಟ್ ಆ ಸಿನಿಮಾ ಮಾಡಿದೆ ಅಂದರೆ ನಮಗೆ ಒಂದು 30 ವರ್ಷ ಜೀವನ ಕೊಟ್ಬಿಡ್ತದೆ. ಅಲ್ಲ, ಲೈಫೇ ಕೊಟ್ಬಿಡ್ತದೆ ಅಲ್ವಾ? ಅಂತ ಸಿನಿಮಾ ಅದು. ಆ್ಯಂಡ್ ಅದನ್ನು ಮಾಡುವಾಗ ನಮಗೆ ಆ ಕ್ಷಣಕ್ಕೆ ನಾವೇನು ಮಾಡಬೇಕು ಅಷ್ಟೇ ಇದ್ದಿದ್ದು ನಮ್ಮ ತಲೆನಲ್ಲಿ. ಏನು ಗೊತ್ತಿಲ್ಲ, ಅಷ್ಟೇ ಇದ್ದಿದ್ದು. ಅದು ಮೀರಿ ನಾವೇನು ಯೋಚನೆ ಮಾಡಲಿಲ್ಲ. ಇದೇನು ಹಿಂಗೆ ಆಗತ್ತೆ ಈ ಸಿನಿಮಾ ಅಂತ ಯಾರೂ ಯೋಚನೆ ಮಾಡಲಿಲ್ಲ. ನಾವು ಕೆಲಸ ಮಾಡಬೇಕು, ಏನು ಹೇಳ್ತಾರೋ ಡೈರೆಕ್ಟ್ರು ಅದನ್ನು ಮಾಡಬೇಕು, ಅದನ್ನು ಚೆನ್ನಾಗಿ ಮಾಡಬೇಕು, ನಮ್ಮನ್ನು ಡೈರೆಕ್ಟ್ರ್ ಇಷ್ಟಪಡಬೇಕು. ಅಲ್ಲೇ ಅಷ್ಟಿಗೆ ಸೀಮಿತವಾಗಿತ್ತು. ಜನ ಇಷ್ಟಪಡ್ತಾರೋ ಇಲ್ವೋ ಅಂತ ಕೂಡ ಯೋಚನೆ ಮಾಡೋ ಅಷ್ಟು ನಮ್ಗೆ ಇರಲಿಲ್ಲ ಆವಾಗ. ಬಟ್ ಜನ ಹೆಂಗೆ ಅದನ್ನು ರಿಸೀವ್ ಮಾಡಿದ್ರು, ಹೆಂಗೆ ಅದನ್ನು ಪ್ರೀತಿಸಿದ್ರು, ಇವತ್ತಿಗೂ ಹೆಂಗೆ ಪ್ರೀತಿಸ್ತಾ ಇದ್ದಾರೆ ಅಂತ ನೋಡಿದಾಗ ಇದೆಲ್ಲ ದೈವ ಕೃಪೆ. ಇಟ್ ಈಸ್ ಆಲ್ ಬೈ ಗಾಡ್ಸ್ ಗ್ರೇಸ್ ಅಷ್ಟೇ ಆಗಿದ್ದು. ಈ ಚೆಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಪ್ರತಿ ಪಾನ್ಗೂ ಅದರದ್ದೇ ಆದಂಥ ಆಟ ಇದೆ. ಹೌದು ಅನ್ನೋ ಹಾಗೆ ನಾನು ತುಂಬ ಅನಲೈಸ್ ಮಾಡ್ತಾ ಇರ್ತೀನಿ. ಅವಳು ಹೆಂಗೆ ಆಗುತ್ತೆ ಇದು, ಹೆಂಗೆ ಸಾಧ್ಯ. ಮತ್ತು ಇವತ್ತಿಗೂ ಮೊನ್ನೆ ರಿಲೀಸ್ ಆದಾಗ ಮಾತಾಡ್ದಂಗೆ ಸಿಗ್ತಾರೆ. ನಿಮ್ಮ ಫಿಲಮ್ ನೋಡಿದೆ ರೀ ಅಂತಾರೆ. ಯಾವ ಫಿಲಮ್ ಹೇಳ್ತಾರಿರೋ ಅಂದರೆ ಗೌರಿ ಗಣೇಶ ಅಂತಾರೆ. ಗೌರಿ ಗಣೇಶ ಅಂತ. ಹೌದು, ನಾನೊಂದು 500 ಸಿನಿಮಾ ಮಾಡಿದ್ದೀನಪ್ಪ. ಯಾವನ್ಗಾದ್ರೂ ಈ ಒಂದು 5-6 ಸಿನಿಮಾ ನಾನು ಮಾಡಿರೋದು ಹೆಸರು ಬಿಟ್ಟರೆ ಬೇರೆ ಹೆಸರು ಯಾರಿಗೂ ಗೊತ್ತಿಲ್ಲ. ಹೌದು, ಏನೋ ನಾವು ಒಂದೊಂದು ಸಿನಿಮಾ ಮಾಡಿದ್ದನ್ನು ರೆಕಾರ್ಡ್ ಮಾಡಿಕೊಂಡು ಏನೋ ನಾವು ನಮ್ದೇನೋ ಇದೆಲ್ಲ ಮಾಡಿದ್ದೀನಿ ಅಂತ ಮುಂದೆ ಮೊಮ್ಮಕ್ಕಳಿಗೆ ಹೇಳ್ಬೇಕು ಅನ್ನೋ ಲೆವೆಲಲ್ಲಿ ನಾವೇನೋ ಬರೆದಿಟ್ಕೊಂಡಿರೋದ್ರಿಂದ ನಮಗೆ ಲೆಕ್ಕ ಇದೆ. ಬಟ್ ಜನಕ್ಕೆ ಯಾರಿಗೂ ಎಲ್ಲ ಸಿನಿಮಾ ಗೊತ್ತಿಲ್ಲ. ಬಟ್ ಗೊತ್ತಿರೋದು ಒಂದು 5-6 ಸಿನಿಮಾ. ಅದರಲ್ಲಿ ಅಗ್ರಗಣ್ಯ ಸ್ಥಾನ ಅಂದರೆ ಗೌರಿ ಗಣೇಶ. ಎಸ್ ಅಂಕಲ್, ನಾನು ತುಂಬ ಥ್ಯಾಂಕ್ಸ್. ನಾನು ಆ್ಯಕ್ಚುಲಿ ತುಂಬ ಚಿಕ್ಕವನು, ನಿಮಗೆ ನಾನು ಇಲ್ಲಿ ಎದುರು ಕೂತು ಮಾತಾಡೋಕ್ಕೂ ಅಂದರೆ ಇದೊಂದು ನಾನು ಹಿರಿಯರು ಯಾರೇ ಬಂದರೂ ಹೇಳ್ತಾ ಇರ್ತೀನಿ, ಪ್ರೇಕ್ಷೆಗೆ ಹೇಳೋವಂಥದ್ದಲ್ಲ.
ಬಿಕಾಸ್ ದಿಸ್ ಇಸ್ ಎ ಪಾಡ್ಕಾಸ್ಟ್, ದಿಸ್ ಎನ್ ಒಂದು ಅರೇಂಜ್ಮೆಂಟ್, ಈ ಥರ ನಾವು ಕೂತ್ಕೊತೀವಿ. ಇಲ್ಲ ಅಂದರೆ ಯು ಆರ್ ವೆರಿ ಸೀನಿಯರ್ ಟು ಮೀ. ಆ್ಯಂಡ್ ಕರೆಕ್ಟ್, ನನಗೆ ಫಿನಿಶಿಂಗ್ ಮರ್ತುಬಿಟ್ಟಿದ್ದೇನೆ. ಐ ವಾಂಟ್ ದಟ್ ಮ್ಯಾಕ್ಬೆತ್ ಡೈಲಾಗ್. ಮ್ಯಾಕ್ಬೆತ್ತಾ ಯಾರದು? ಶೇಕ್ಸ್ಪಿಯರ್ದೊಂದು ಒಂದು ಹೇಳ್ಬಿಡ್ತೀನಿ ನಿಮಗೆ. ನಾನು ಪ್ರತಿ ವರ್ಷ ವರ್ಲ್ಡ್ ಡ್ರಾಮಾ ಡೇ, ಥಿಯೇಟರ್ಸ್ ಡೇ ದಿನ ಒಂದು ಮೆಸೇಜ್ ಬರುತ್ತೆ. ಅದು ಚಂದ್ರು ಅಂಕಲ್ದೆ ಬೆಳಗ್ಗೆನೇ ಬಂದಿರುತ್ತೆ. ಅದೊಂದು ಎಫೆಕ್ಟ್ ಅಲ್ಲ. ನಾನೇನು ಮಾಡ್ತೀನಿ, ಇಫ್ ಪಾಸಿಬಲ್ ಐ ಟ್ರೈ ಟು ಆ್ಯಡ್ ದಟ್ ಎಫೆಕ್ಟ್. ನಿಮ್ಮದು ಈಗ ನೀವು ಮಾಮೂಲು ವಾಯ್ಸಲ್ಲಿ ಮಾತಾಡಿ, ಆಮೇಲೆ ಎಕೋ ಒಂದು ಐ ಸೆಂಡ್ ಯು ದಿ ಆಡಿಯೋ ರೆಕಾರ್ಡಿಂಗ್. ಅದು ನನಗೆ ಇಲ್ಲಿ ನೀವು ಮಾತಾಡೋದು ಬೇಕಲ್ಲ, ವಿಡಿಯೋ ಆಡಿಯೋ ಕಳಿಸ್ಬಿಟ್ಟು ನಾನು ಹಾಕ್ಬಿಟ್ರೆ ಮಜಾ ಇರೋಲ್ಲ. ಸೊ ಅದನ್ನ ಒಂಚೂರು ಇದು ಮಾಡ್ಕೊಳ್ಳೋಣ, ಅದು ಆಡಿಯೋ ಆ ಒಂದು ಇದರಲ್ಲಿ. ಬಟ್ ಐ ವಾಂಟ್ ಟು ಸಿ ಹೌ ಯು ರಿಯಲಿ ಡೂ ಅಂತ. ಒಂದು ಇಂಗ್ಲೀಷ್ ಡ್ರಾಮಾ, ಅವರಲ್ಲಿ ಇಂಗ್ಲೀಷ್ ಎಂಥ ಪಾಂಡಿತ್ಯ ಇದೆ ಅಂದರೆ ಅದು ಸಪ್ರೇಟ್ ಇನ್ನೊಂದು ಎಪಿಸೋಡ್ ಮಾಡ್ಬೇಕು ನಾವು. ಥಿಯೇಟರ್ ಬಗ್ಗೆ ಯಾವ ಥರ ಒಂದಿನ ಮಾಡೋಣ, ಅವತ್ತು ಇದು ಮಾತಾಡೋಣ. ಬಟ್ ಆ ಝಲಕ್ ನನಗೆ ಬೇಕು. ಅದರೊಂದಿಗೆ ವಿಲ್ ಸೈನ್ ಟುಡೇಸ್ ಎಪಿಸೋಡ್ ಆಫ್. ಓಕೆ, ಇದು ಮ್ಯಾಕ್ಬೆತ್ ಅಂತೆ. ಸೊ ಮ್ಯಾಕ್ಬೆತ್ದೇ ಹೇಳ್ತೀನಿ. MES ಕಾಲೇಜಲ್ಲಿದ್ದಾಗ ನಾನು ಮ್ಯಾಕ್ಬೆತ್ ನಾಟಕ ಮಾಡಿದ್ದು. ಆವಾಗ ನಮ್ಗೆ ಟೆಕ್ಸ್ಟ್ ಬುಕ್ ಆಗಿತ್ತು ಮ್ಯಾಕ್ಬೆತ್. ಓಕೆ. ಸೊ ಹಾಗಾಗಿ ನಾನು ಅದನ್ನು ನಾಟಕ ಮಾಡಿಬಿಟ್ರೆ, ನಾಟಕ ಮಾಡುವಾಗ ಅಧ್ಯಯನ ಮಾಡ್ತೀವಲ್ವ, ಪಾತ್ರಕ್ಕೋಸ್ಕರ ಅಧ್ಯಯನ ಮಾಡೋದ್ರಿಂದ ನಾನು ಇಡೀ ವರ್ಷದ್ದು, ನಾನು ವರ್ಷಕ್ಕೆ ಒಂದು ಪೀರಿಯಡ್ ಅಟೆಂಡ್ ಮಾಡ್ತಾ ಇದ್ದಿದ್ದೆ. ಸೊ ಇಂಗ್ಲೀಷು ಎಕ್ಸಾಮ್ ಪಾಸ್ ಅಂತ ನಮ್ಮ ತಲೆ, ಈ ನಾಟಕ ಮಾಡಿಬಿಟ್ರೆ ಅದೇ ಮೇನ್ ಸಬ್ಜೆಕ್ಟ್ ಇದ್ದಿದ್ದು. ಸೊ ಹಾಗಾಗಿ ಆ ನಾಟಕ ಮಾಡಿದ್ದು. ಓಕೆ. ಸೊ ಮ್ಯಾಕ್ಬೆತ್ತಿನ ಒಂದು ಸಾಲಿಲಾಕ್ ಹೇಳ್ತೀನಿ. If it were done when it was done, then it were well, it were done quickly. If the assassination could trammel up the consequence and catch with his seize success, that but this blow might be the be-all and the end-all here. But here upon this bank and shoal of time, we would jump the life to come. But in these cases, we still have judgment here. That we but teach bloody instructions, which being taught, return to plague the inventor. This even-handed justice commends the ingredients of a poison chalice to our own lips. Is here in double trust. First as I am his kinsman and his soldier, strong both against the deed, and then as his host, who should against his murderer shut the door, not bear the knife myself. Besides, Duncan hath borne his faculty so meek, hath been so clear in his great office, that his virtues will plead like angels, trumpet-tongued against the deep damnation of his taking off. And pity, like a naked newborn babe, striding the blast, or heaven's cherubim, horsed upon the sightless couriers of air, shall blow this horrid deed in every eye, that tears shall drown the wind. I have no spur to prick the sights of my intent, but only vaulting ambition, which overleaps itself and falls on the other. ವಾವ್, ಸೂಪರ್ ಸೂಪರ್. ಇಲ್ಲಿ ನಾನು ಸತ್ಯ ನನಗೆ ಹೇಳ್ತೀನಿ, ನನಗೆ ಐ ವಾಸ್ ವಾಚಿಂಗ್ ನಿಮ್ಮ ಆ್ಯಕ್ಸೆಂಟ್ ಹೆಂಗೆ ಚೇಂಜ್ ಆಗುತ್ತೆ, ಆ ಭಾಷೆಗೆ ತಕ್ಕಂಗೆ ಹೆಂಗೆ ಬಾಯಿ ಚೇಂಜ್ ಆಗುತ್ತೆ. ಐ ವಾಸ್ ಲೀಡಿಂಗ್ ದ ಲಿಪ್ ಆ್ಯಕ್ಚುಲಿ. ಮತ್ತು ಇದೆಲ್ಲ ನನಗೆ ಏನು ಅನ್ಸ್ಬಿಡೋದು ಗೊತ್ತು, ನಾವೇನು ಇಂಗ್ಲೀಷ್ ಮೀಡಿಯಮ್ ಓದಿದ್ವಿ ಅಂತ ಅರ್ಥನೇ ಆಗ್ತಿಲ್ಲ ಅಂತ. ಇಷ್ಟೊತ್ತು ನೀವು ಮಾತಾಡಿದ್ದು ಇಂಗ್ಲೀಷು, ನಮ್ಗೆ ಇಂಗ್ಲೀಷ್ ಅರ್ಥ ಆಗುತ್ತೆ, A to Z ಎಲ್ಲ ಬರಿತೀವಿ, ಮತ್ತು ಯಾಕೆ ಏನು ಅರ್ಥ ಆಗಲಿಲ್ಲ? ಹೆಂಗದು? ಅದೇನು ಬೇರೆನೇ ಇಂಗ್ಲೀಷ್ ಅದು? ಯಾಕೆ ಆ ಥರ? ಕನ್ನಡ ಹಳೆ ಕನ್ನಡ ಅನ್ನಂಗೆ ಇಂಗ್ಲೀಷ್ ಹಳೆ ಇಂಗ್ಲೀಷ್. ಶೇಕ್ಸ್ಪಿಯರ್ ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ಅಲ್ವಾ ಅದು? ಎಂಡ್ ಆಫ್ ದಿ ಡೇ ನನಗೆ ಯಾಕೆ ಒಂದು ಪದ ಅರ್ಥ ಆಗಲಿಲ್ಲ ನನಗೆ. ಇಲ್ಲ, ಅದು ಏನಂದ್ರೆ ಅದು ನಾಟಕವನ್ನ ಪೂರ್ತಿಯಾಗಿ ನೋಡಿದಾಗ ಅರ್ಥ ಆಗುತ್ತೆ. ಏನಾರು ಇರಲಿ, ಬಹುಶಃ ಹಂಗ ಅನ್ಸುತ್ತೆ. ಒಂದು ಲೈನ್ ಯಾವ್ದಾರು ಒಂದೇ ಲೈನ್ ಹೇಳಿ ಸುಮ್ಮನೆ ನೋಡೋಣ. ಈಗ ಸುಮ್ಮನೆ ಒಂದು ಲೈನ್ ಹೇಳಿ ನನಗೆ ಇವಾಗ. Or heaven's cherubim horsed upon the sightless couriers of air shall blow this horrid deed in every eye, the tears shall drown the wind. Heaven blow tears ಮೂರೇ ಅರ್ಥ ಆಗಿತ್ತು. ದೇವರಣೆಗೂ ಹೆವೆನ್ ಒಂದು ಅರ್ಥ ಆಯ್ತು. ಹೆವೆನ್ಸ್ ಚೆರಿಬಿಯನ್ ಅಂದ್ರೆ ಚೆರಿಬಿಯನ್ ಅಂದ್ರೆ ಏಂಜಲ್. ಶುರು ಆಯ್ತು ಇವಾಗ ನಮ್ಗೆ ಇಲ್ಲಿ ಆಕ್ಸ್ಫರ್ಡ್ ಡಿಕ್ಷನರಿ ತಕ್ಕ. ಹೆವೆನ್ಸ್ ಚೆರಿಬಿಯನ್ ಹಾರ್ಸ್ಟ್ ಅಪಾನ್ ದ ಸೈಟ್ಲೆಸ್ ಕೋರಿಯರ್ಸ್ ಆಫ್ ಏರ್. ಹಾರ್ಸ್ಟ್ ಅಪಾನ್ ಅಂದ್ರೆ ಕೊರಿಯರ್ಸ್ ಆಫ್ ಏರ್ ಅಂದ್ರೆ ಸಮಯದ ಮೇಲೆ ಕುದುರೆ ಸವಾರಿ ಮಾಡ್ತಿರ್ತಕ್ಕಂಥ ಏಂಜಲ್ಗಳು. ಶಲ್ ಬ್ಲೋ ದಿಸ್ ಹಾರಿಡ್ ಡೀಡ್, ಈ ಕೆಟ್ಟ ಕೆಲಸವನ್ನ ಎಲ್ಲರ ಗಮನಕ್ಕೆ ತರುತ್ತೆ.
ಎರಡು ಕನಸು ಅದೇ ಅಣ್ಣವ್ರ ಈ ಡೈಲಾಗ್ ಕೆಟ್ಟ ಕನಸಿಂದ ಟಿಯರ್ ಶಲ್ ಡ್ರೌನ್ ದ ವಿಂಡ್. ಕಣ್ಣೀರು ಎಷ್ಟು ಬರುತ್ತೆ ಅಂದರೆ ಗಾಳಿನೇ ತಡೆದು ಬಿಡುತ್ತೆ, ಅಷ್ಟು ಕಣ್ಣೀರು ಬರುತ್ತೆ. ಇದು ಯಾರಿಗಾರು ಗೊತ್ತಾದರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಮಗಿದು. ಎರಡು ಕನಸು ಅಣ್ಣವ್ರ ಡೈಲಾಗ್ ಬರುತ್ತಾ? ಓ ರವಿ ಮೈ ಲವ್ ಮೈ ರೋಮಿಯೋ ಜೂಲಿಯಟ್ ಬರುತ್ತಾ? ನೀವೇನು ಇಲ್ಲ, ಬರುತ್ತೆ? ಬರಲ್ಲ. ಓ ಜೂಲಿಯಟ್ ಮೈ ಲವ್ ನಾವು ಮಾಡಿಲ್ಲ ಆ ನಾಟಕ. ಕಲ್ತ್ಬಿಡಿ ಡೈಲಾಗ್. ಮಜಾ ಇರ್ತದೆ. ಅಣ್ಣವ್ರು ಹೇಳಿದ್ ಬೇರೆ, ದ ಡೆತ್ ವಿಚ್ ಹಸ್ ಸಕ್ಡ್ ದ ಹನಿ ಫ್ರಮ್ ಯುವರ್ ಲಿಪ್ಸ್. ಅದೊಂದೇ ಜ್ಞಾಪಕ ಇರೋದು ನಮಗೆ. ದ ಡೆತ್ ವಿಚ್ ಸಕ್ಡ್ ದ ಹನಿ ಫ್ರಮ್ ಯುವರ್ ಲಿಪ್ಸ್ ಅಂದ್ರಲ್ಲ, ಅದಕ್ಕೆ ಅದೊಂದೇ ಜ್ಞಾಪಕ. ನಾನು ಸುಮಾರು ಸ್ಥಿತಿ ಹಾಕೊಂಡು ನಾನು ನೋಡೋದು, ಅಣ್ಣವ್ರು ಹೆಂಗೆ ಹೇಳಿದ್ದಾರೆ ಎರಡು ಕನಸು ನೋಡೋಣ ಅಂತ. ಆವಾಗ ಇದೊಂದೇ ತಿರ್ಗಾ ಅದರಲ್ಲೂ ಅರ್ಥ ಆಗಿರೋದು, ಇನ್ಯಾವುದೂ ಅರ್ಥ ಆಗಿಲ್ಲ. ಆ್ಯಂಡ್ ಅದೊಂದೇ ಡೈಲಾಗ್ ಹೇಳೋದು ಅವರು. ಹಾಂ, ಅದು ಅದು ಒಂದು ಸಾಲಿಲಾಕ್ವಿ, ಅದು ಒಂದು ಸಾಲಿಲಾಕ್ವಿ. ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕದ ನಾವು ಓದಿದ್ದೀನಿ, ಆದರೆ ನಾನು ಮಾಡಿಲ್ಲದೆ ಇರೋದ್ರಿಂದ ನಾನು ಬೈಹಾಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಮಾಡಿದ್ದೆಲ್ಲ ಬೈಹಾಟ್ ಮಾಡಿದ್ದೀನಿ. ಓಕೆ, ಮಾಡಿ ಸುಮಾರು ಗೊತ್ತು ಆ ಥರದ್ದು. ಇನ್ಫ್ಯಾಕ್ಟ್ ನಾನು ನೀ ಹೇಳಿದ ಮೇಲೆ ಒಂದು ಯೂಟ್ಯೂಬಲ್ಲಿ ಮಾಡಿ ಹಾಕೋಣ ಅಂತ ಹೌದು ಅನ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದೆ. ಮಾಡಿ ಫ್ರೀ. ಬಟ್ ಏನು ಗೊತ್ತಾ, ಐ ಹ್ಯಾವ್ ಅಬ್ಸರ್ವ್ಡ್, ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಮಾಡಿದ್ದೀನಿ, ಭಾರತೀಯರು ಯಾರೂ ಶೇಕ್ಸ್ಪಿಯರ್ ಸಾಲಿಲಾಕ್ವಿಗಳದ ವಿಡಿಯೋ ಮಾಡಿ ಹಾಕಿಲ್ಲ. ಮಾಡಿ ಮತ್ತೆ ಎಷ್ಟು ಜನ ಭಾರತದಲ್ಲಿ ಆಕ್ಟರ್ಸ್ ಇದ್ದಾರೆ, ಎಷ್ಟು ಜನ ಇದ್ದಾರೆ ಆಲ್ ಓವರ್ ಇಂಡಿಯಾ, ಯಾರೂ ಮಾಡಿಲ್ಲ. ನಿಮ್ಮ ಸೆಟ್ಟಲ್ಲೇ ಹೆಂಗಿದ್ರು ಒಂದಿನ ಫುಲ್ ಆಗುತ್ತಲ್ಲ, ಎಂಡಲ್ಲಿ ದಿನ ಒಂದು ಡೈಲಾಗ್ ಅಂತ ಫಿಕ್ಸ್ ಆಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದೇ ಒಂದು ಸ್ಪಾಟ್ ಲೈಟ್ ನಿಮ್ಗೆ ಇರಬೇಕು. ಸುಮ್ಮನೆ ನನಗೆ ಇರೋ ಐಡಿಯಾ ಏನು ಗೊತ್ತಾ, ಬ್ಲ್ಯಾಕ್ ಫ್ರೇಮ್. ಅದನ್ನೇ ಹೇಳ್ತಾರದು, ಬ್ಲ್ಯಾಕ್ ಫ್ರೇಮ್. ನನ್ನ ಫೇಸ್ ಮೇಲೆ ಮಾತ್ರ ಒಂದು ಸ್ಪಾಟ್, ಬ್ಲ್ಯಾಕ್ ಶರ್ಟ್, ನಾನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಮಾಡಬೇಕು. ನಾನು ಹಂಗೆ ಹೇಳಿ ನಂಗೆ ಭಾಳ ಆಸೆ ಇದೆ ಇದು ಮಾಡಿ. ಅದು ಸುಮಾರು ಒಂದು ಈ ಥರದ ಡೈಲಾಗ್ಗಳು, ಒಂದು ಸ್ಟ್ಯಾಂಡ್ ಅಪ್ ಮೈಕ್ ಇರಲಿ, ಸುಮಾರು ಒಂದು 80-85 ಗೊತ್ತಿದೆ ನನಗೆ. ಅಂದರೆ ಟಕ್ಕಂತ ಫುಲ್ ರಿಕಲೆಕ್ಟ್ ಆಗದಿದ್ರು ಒಂದ್ಸಲಿ ಹಿಂಗೆ ಓದಿದ್ರೆ ಬಂದ್ಬಿಡುತ್ತದು. ಸೊ ಆ ಥರದ್ದು ಒಂದಷ್ಟು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಯಾವತ್ತು ಮಾಡ್ತೀನಿ ಗೊತ್ತಿಲ್ಲ. ಮಾಡಿ 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 ದಟ್ಸ್ ಇಟ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬೊಂಬಾಟ್ ಆಧ್ಯಾತ್ಮ ಭೋಜನವನ್ನು ನಮಗೆ ಇವತ್ತು ಬಡಿಸಿದ್ದೀರಿ ನೀವು. ಅಯ್ಯೋ ಭಗವಂತ, ನನಗೆ ನಿಜ ಭಾಳ ಖುಷಿ ಆಯಿತು. ಆ ಪಾಯಸ, ಆ ಖೀರ್, ಆ ಸ್ವೀಟ್ ನಾವು ಇದನ್ನು ಸವಿತಾ ಇರ್ತೀವಿ. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಎಲ್ಲದಕ್ಕೂ ಡ್ರೈವ್ ಮಾಡೋದು ಡಿವೋಷನ್ನೇ ಇಲ್ಲ ಅಂತಂದರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಈ ಎಸ್ಪೆಷಲಿ ಇನ್ ಆಧ್ಯಾತ್ಮದಲ್ಲಿ. ಇಲ್ಲ ನಾನು ಯಾಕೆ ಕೂರಬೇಕು, ನಾನು ಯಾಕೆ ಕಣ್ಣು ಮುಚ್ಚಬೇಕು, ನಾನು ಯಾರನ್ನ ಧ್ಯಾನಿಸ್ಬೇಕು, ಏನು ಮನುಷ್ಯನಿಗೆ ಅಹಂಕಾರ ಬೆಳೆಯೋದು ನಾನು ಅನ್ನೋದ್ರಿಂದ. ಅದನ್ನೆಲ್ಲ ಹೊಡೆದಾಕದೆ ಈ ಒಂದು ಶರಣಾಗತಿ ಮತ್ತು ಭಕ್ತಿಯಲ್ಲಿ ಅದು ಸಾಧ್ಯ. ಹಾಗಾಗಿ ಆ ಒಂದು ರಸವನ್ನು ಬಡಿಸಿದ್ದಕ್ಕೆ ಇಂದು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಚಂದ್ರು. ನಾನು ಈ ವಿಚಾರಗಳೆಲ್ಲ ಎಲ್ಲೂ ಮಾತಾಡೋಕ್ಕೆ ನನಗೆ ಅವಕಾಶನೇ ಸಿಕ್ಕಿರಲಿಲ್ಲ. ನಾವು ಮಾತಾಡಬೇಕು ಅಂತ ಅನಿಸಿರಲಿಲ್ಲ. ಆದರೆ ಇವತ್ತು ಇಲ್ಲಿ ಬಂದಾಗ ಅವೆಲ್ಲವನ್ನು ಹಂಚ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದು ಬಿಕಾಸ್ ಆಫ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಭೇಟಿಯಾಗೋಣ. ನಿಮ್ಮ ಸೀರೀಸ್ ಸ್ಟಾರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಸೊ ನೋಡಿದ್ರಲ್ಲ, ಅದಕ್ಕೆ ನಾವು ಹೇಳೋದು, ಯಾವುದೋ ಸಿನಿಮಾ ಅಥವಾ ಯಾವುದೇ ಒಂದು ದೃಶ್ಯ ಮಾಧ್ಯಮ ಕಟ್ಕೊಡೋ ಇಮೇಜ್ ಒಂದೇ ಅಲ್ಲ. ಒಬ್ಬ ವ್ಯಕ್ತಿ ಹಿಂದೆ ಬೇರೆಯೇ ವ್ಯಕ್ತಿತ್ವ ಇರುತ್ತೆ, ಅವರ ಸ್ಟ್ರೆಂತೇ ಬೇರೆ ಏನೋ ಇರುತ್ತೆ. ಪಾತ್ರವಾಗಿ ಮಾಡೋವಾಗ ನಮಗೆ ಕೆಲವೊಂದು ವೇಷ ನಮಗೆ ನಿಮ್ಮ ಮುಂದೆ ತೋರ್ಸೋಕ್ಕೆ ಸಿಕ್ಕಿರುತ್ತೆ. ಬಿಟ್ಟರೆ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಅಗಾಧವಾದಂಥ ಶಕ್ತಿ, ಪ್ರತಿಭೆ, ಒಂದು ಶಕ್ತಿ ಅವ್ರು ನಡೆಸ್ಕೊಂಬಂದಿರುತ್ತೆ ಅನ್ನೋದನ್ನು ಸಾರಿ ಬಾರಿ ಈ ಒಂದು ಸಂಚಿಕೆಯಲ್ಲಿ ಅಂಕಲ್ ತಿಳಿಸ್ಕೊಟ್ರು. ಸೊ ನನ್ನ ವಾಹಿನಿಯ ಕಂಟೆಂಟ್ ಇದೇ ಥರ ಇರುತ್ತೆ. ನಿಮ್ಗೆ ಇಷ್ಟ ಅದರಲ್ಲಿ ದಯವಿಟ್ಟು ಲೈಕ್ ಮಾಡಿ. ತುಂಬ ಇಷ್ಟ ಆದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಮಾಹಿತಿ ನಿಮ್ಮ ಥರನೇ ಇನ್ನೊಬ್ಬರು ಸ್ನೇಹಿತರಿಗೆ ಉಪಯುಕ್ತ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.